ಡಾಕ್ಟರ್ ಕವಿತಾ BS, ಜಿಜ್ಞಾಸ ಸಮೂಹದ ಪದಾಧಿಕಾರಿಗಳಾಗಿರುವ ಮತ್ತು ಅವರ ಇತರ ಸದಸ್ಯರಿಗೆ ಮತ್ತು ಬಾಂಬೆ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಿಗೆ ನನ್ನ ವಂದನೆಗಳು. ಈ ಸದಾವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ನಾನು ಬಹಳ ಆಭಾರಿ. ನಾನು ಡಾಕ್ಟರ್ ಎಸ್ ಶ್ರೀಕಂಠ ಶಾಸ್ತ್ರಿಗಳ ಎರಡನೇ ಪುತ್ರ. ಈ ಕೆಲವಾರು ವರ್ಷಗಳ ಹಿಂದೆ ನಾನು 2013ರಲ್ಲಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಇಂಗ್ಲಿಷ್ ಆ್ಯಂಡ್ ಪ್ರೊಫೆಸರ್ ಆಫ್ ಇಂಗ್ಲಿಷ್ ಆಗಿ ನ್ಯಾಷನಲ್ ಕಾಲೇಜ್ ಜಯನಗರಿಂದ ರಿಟೈರ್ ಆಗಿದ್ದೀನಿ. ನನಗೆ ಕವಿತಾ BS ಅವರು ನನ್ನನ್ನು ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರೇನಾದರೂ ಇಂಟ್ರೊಡ್ಯೂಸ್ ಮಾಡೋ ಇದನ್ನ ಕಾರ್ಯಕ್ರಮ ಇಟ್ಕೊಂಡಿದ್ರೆ ಅವ್ರು ಇಂಟ್ರೊಡ್ಯೂಸ್ ಮಾಡಲಿ, ಆಮೇಲೆ ನಾನು ಮಾತಾಡ್ತೀನಿ. ಸರಿ ಸರ್, ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಜಿಜ್ಞಾಸ ವಾಟ್ಸಾಪ್ ಗುಂಪು ಮತ್ತು ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯ ಸಂಯೋಗದ ಆಶ್ರಯದಲ್ಲಿ ಇವತ್ತಿನ ತಿಂಗಳ ಉಪನ್ಯಾಸ ಕಾರ್ಯಕ್ರಮ ಕನ್ನಡದ ಬೆಳಕು ಒಡನಾಟದ ಮೆಲುಕು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಮುಂಬೈ ವಿಶ್ವವಿದ್ಯಾಲಯದ ಎಲ್ಲ ಸದಸ್ಯರು ಈ ಸಭೆಗೆ ಸೇರಿದ್ದೀರಿ, ಮತ್ತು ಅನೇಕ ಆಸಕ್ತರು ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ಎಲ್ರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ. ಈ ಜಿಜ್ಞಾಸ ಗುಂಪಿನ ತಿಂಗಳ ಉಪನ್ಯಾಸ ಕಾರ್ಯಕ್ರಮ ಇದು 18ನೇಯದು. 2025ರಲ್ಲಿ ಜನವರಿ ತಿಂಗಳಲ್ಲಿ ನಾವು ಇದನ್ನ ಆರಂಭ ಮಾಡಿದ್ವಿ. ಶ್ರೇಷ್ಠ ಇತಿಹಾಸಜ್ಞರು ಮತ್ತು ಭಾಷಾ ತಂತ್ರಜ್ಞರಾಗಿದ್ದಂತಹ ಎಸ್ ಶ್ರೀಕಂಠ ಶಾಸ್ತ್ರಿಗಳು ಅವರು ಇಡೀ ಜಗತ್ತೇ ಅವರನ್ನ ವಿದ್ವಜ್ಜನರು ವಿಸ್ಮಿತರಾಗಿ ನೋಡ್ತಾ ಇರುವಂತಹ ಸಾಧನೆಗಳನ್ನು ಮಾಡಿದಂಥವರು, ಅನೇಕ ಸಾಧನೆಗಳನ್ನು ಮಾಡಿದಂಥವರು. ಅವರ ಬಗ್ಗೆ ಅವರ ಮಗ ಎಸ್ ನಾಗನಾಥ್ ಅವರು ಇವತ್ತು ಅವರೊಂದಿಗಿನ ಒಡನಾಟವನ್ನು ನಮ್ಮೊಂದಿಗೆ ಹಂಚಿಕೊಳ್ಳೋದಿಕ್ಕೆ ಅಂತ ಬಂದಿದ್ದಾರೆ. ಅವ್ರಿಗೂ ಸಹ ಆತ್ಮೀಯವಾದ ಸ್ವಾಗತ. ಎಸ್ ನಾಗನಾಥ್ ಅವರನ್ನ ಮತ್ತೆ ಎಸ್ ಶ್ರೀಕಂಠ ಶಾಸ್ತ್ರಿಗಳನ್ನ ಪರಿಚಯ ಮಾಡೋದಕ್ಕೆ ಅಂತ ಶ್ರೀ ರವಿಶಂಕರ್ ಅವರು ಬಂದಿದ್ದಾರೆ. ರವಿಶಂಕರ್ ಅವರು ಸಂಗೀತ, ಸಾಹಿತ್ಯ, ಕಲೆ ಈ ವಿಷಯಗಳಲ್ಲಿ ತುಂಬಾ ಆಸಕ್ತಿಯನ್ನು ಹೊಂದಿರುವಂತವರು. ಮತ್ತೆ ಖಾಸಗಿ ಸಂಸ್ಥೆಯೊಂದರಲ್ಲಿ ಇಂಗ್ಲಿಷ್ ಅಧ್ಯಾಪಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ರವಿಶಂಕರ್ ಅವರು ನಾಗನಾಥ್ ಅವರನ್ನ ಮತ್ತೆ ಶ್ರೀಕಂಠ ಶಾಸ್ತ್ರಿಗಳವರ ಪರಿಚಯವನ್ನ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೇನೆ ಎಲ್ಲರೂ ದಯಮಾಡಿ ಮ್ಯೂಟ್ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ಶ್ರೀನಿವಾಸ್ ಮೂರ್ತಿ ಭಾರ್ಗವ ಅವರು, ನೀವು ಮಾತಾಡುವಾಗ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಉಪನ್ಯಾಸಕರು ಮಾತಾಡುವಾಗ ದಯಮಾಡಿ ಮ್ಯೂಟ್ ಮಾಡ್ಕೊಳ್ಳಿ. ರವಿಶಂಕರ್ ಅವರು ಪ್ಲೀಸ್. ಎಲ್ರಿಗೂ ನಮಸ್ಕಾರ. ರವಿಶಂಕರ್ ಅವರು ಒಂದು ನಿಮಿಷ, ಶ್ರೀನಿವಾಸ್ ಮೂರ್ತಿ ಅವರಿಗೆ ಹೇಳಿ. ಶ್ರೀನಿವಾಸ್ ಮೂರ್ತಿ ಅವರು ಓಕೆ, ಈಗ ಮುಂದುವರಿಸಿ. ಎಲ್ರಿಗೂ ನಮಸ್ಕಾರ. ನಾನು ಮೊದಲಿಗೆ ಡಾಕ್ಟರ್ ಎಸ್ ಶ್ರೀಕಂಠ ಶಾಸ್ತ್ರಿ ಅವರ ಸಂಕ್ಷಿಪ್ತವಾದ ಪರಿಚಯವನ್ನ ಮಾಡಿಕೊಡ್ತೀನಿ. ತದನಂತರ ಪ್ರೊಫೆಸರ್ ಎಸ್ ನಾಗನಾಥ್ ಅವರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಪರಿಚಯ ಮಾಡ್ತೀನಿ. ಡಾಕ್ಟರ್ ಎಸ್ ಶ್ರೀಕಂಠ ಶಾಸ್ತ್ರಿ ಅವರು ಇತಿಹಾಸಕಾರರು, ಬಹುಭಾಷಾ ವಿದ್ವಾಂಸರು, ಭಾರತ ಶಾಸ್ತ್ರಜ್ಞರು ಮತ್ತು ಪ್ರಾಚಾರ್ಯರಾಗಿದ್ರು. ಹಾಗೆ ಅನೇಕ ಅನುವಾದಗಳನ್ನು ಮಾಡಿ ಅನುವಾದಕರಾಗಿಯೂ ಇದ್ರು. ಶ್ರೀ ಸೊಂಡೇಕೊಪ್ಪ ಶ್ರೀಕಂಠ ಶಾಸ್ತ್ರಿಗಳು 5ನೇ ನವೆಂಬರ್ 1904ರಂದು ನಂಜನಗೂಡಿನಲ್ಲಿ ಜನಿಸಿದ್ರು. ಶ್ರೀಮತಿ ಶೇಷಮ್ಮ ಹಾಗೂ ಶ್ರೀ ರಾಮಸ್ವಾಮಿ ಶಾಸ್ತ್ರಿಗಳ ಎರಡನೇ ಮಗನಾಗಿ ಇವರು ಜನಿಸಿದ್ರು. ಶ್ರೀಕಂಠ ಶಾಸ್ತ್ರಿಗಳ ಬಾಲ್ಯದಲ್ಲಿ ಅವರ ತಾಯಿ ನಿಧನರಾದರು. ಹಾಗಾಗಿ ಅವರ ಅಜ್ಜಿಯ ಪ್ರಭಾವದಲ್ಲಿ ಅವರು ಬೆಳೆದರು. ಆ ಸಂದರ್ಭದಲ್ಲಿ ಅನೇಕ ಸಂಸ್ಕೃತ ಶ್ಲೋಕಗಳು, ಸುಭಾಷಿತಗಳು ಇದನ್ನೆಲ್ಲ ಅವ್ರ ಕಿವಿ ಮೇಲೆ ಬೀಳ್ತಾ ಇತ್ತು. ಅವರ ಶಾಲಾ ಶಿಕ್ಷಣದ ನಂತರ
BA ಹಾಗೂ ಇತಿಹಾಸದಲ್ಲಿ MA ಪದವಿಗಳನ್ನ ಅನೇಕ ಪ್ರಖ್ಯಾತ ವಿದ್ವಾಂಸರ ಮಾರ್ಗದರ್ಶನದಲ್ಲಿ ಪೂರೈಸಿದ್ರು. ನಂತರ 32 ವರ್ಷಗಳು ಮೈಸೂರು ವಿಶ್ವವಿದ್ಯಾನಿಲಯದ ಇತಿಹಾಸ ವಿಭಾಗದಲ್ಲಿ ಪ್ರಾಚಾರ್ಯರಾಗಿ ಕೆಲಸವನ್ನ ನಿರ್ವಹಿಸಿ ಇತಿಹಾಸ ವಿಭಾಗದ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾದರು. ಇವರು ಅನೇಕ ಕೃತಿಗಳನ್ನ ರಚಿಸಿದ್ದಾರೆ. ಕನ್ನಡ, ತೆಲುಗು ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ ಅವರ ರಚನೆಗಳನ್ನ ನಾವು ನೋಡಬಹುದು. ಅದರಲ್ಲಿ ಕೆಲವು ಪುಸ್ತಕಗಳ ಹೆಸರುಗಳನ್ನ ನಾನು ಹೇಳ್ತಾ ಇದ್ದೀನಿ. ಭಾರತೀಯ ಸಂಸ್ಕೃತಿ ಅನ್ನೋದು ಒಂದು, ಇನ್ನೊಂದು ಪುರಾತತ್ವ ಶೋಧನೆ, ಸೋರ್ಸಸ್ ಆಫ್ ಕರ್ನಾಟಕ ಹಿಸ್ಟ್ರಿ, 3 ಸಂಪುಟಗಳಲ್ಲಿ ಇದು ಬಂದಿದೆ. ಹಾಗೆ ಸಂಶೋಧನಾ ಲೇಖನಗಳು, ಅನೇಕ ಸಂಶೋಧನಾ ಲೇಖನಗಳು ಇವರಿಂದ ಹೊರಬಂದಿವೆ. ಹೊಯ್ಸಳ ವಾಸ್ತುಶಿಲ್ಪ ಮುಂತಾದ ಬರಹಗಳನ್ನ ಅವರು ರಚಿಸಿದ್ದಾರೆ. ಈಗ ನಾನು ಪ್ರೊಫೆಸರ್ ಎಸ್ ನಾಗನಾಥ್ ಅವರ ಸಂಕ್ಷಿಪ್ತವಾದ ಪರಿಚಯವನ್ನ ಮಾಡಿಕೊಡ್ತೀನಿ. ಅವರು ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನಲ್ಲಿ ಆಂಗ್ಲ ವಿಭಾಗದ ಪ್ರಾಚಾರ್ಯರು ಹಾಗೂ ವಿಭಾಗದ ಮುಖ್ಯಸ್ಥರಾಗಿ ಕೆಲಸವನ್ನ ಮಾಡಿ ನಿವೃತ್ತರಾಗಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯದ ಅಕಾಡೆಮಿಕ್ ಕಾಲೇಜಿನ ಅನೇಕ ವಿದ್ಯಾರ್ಥಿಗಳಿಗೂ ಸಹ ಇವರು ಪಾಠ ಪ್ರವಚನಗಳನ್ನ ಮಾಡಿದ್ದಾರೆ. ಅಲ್ಲೂ ಸಹ ಪದವಿ, ಸ್ನಾತಕೋತ್ತರ ಪದವಿಗಳ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನಗಳನ್ನ ಮಾಡಿದ್ದಾರೆ. ಅವರು ಅನೇಕ ಕೃತಿಗಳನ್ನ ರಚಿಸಿದ್ದಾರೆ. ರಾಜಸೇವಾ ಸಕ್ತ, ಪದ್ಮಶ್ರೀ, ಶ್ರೀ CK ವೆಂಕಟರಾಮಯ್ಯ ಅವರು ಮೈಸೂರು ಮಹಾರಾಜರಾಗಿದ್ದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜೀವನ ಚರಿತ್ರೆಯನ್ನ ಕನ್ನಡದಲ್ಲಿ ಬರೆದಿದ್ರು. ಅದನ್ನ ಶ್ರೀ ನಾಗನಾಥ್ ಅವರು ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡಿದ್ದಾರೆ. ಹಾಗೆ ಭಾರತೀಯ ಸಂಸ್ಕೃತಿ ಶ್ರೀ S ಶ್ರೀಕಂಠ ಶಾಸ್ತ್ರಿಗಳ ಪುಸ್ತಕ, ಮಹತ್ವದ ಪುಸ್ತಕ, ಅದನ್ನ ಇಂಗ್ಲಿಷ್ ಭಾಷೆಗೆ ಅನುವಾದಿಸಿದ್ದಾರೆ. ಅದರೊಂದಿಗೆ A Peep into Indian Psychology, A Collection of Essays ಅನ್ನುವಂತಹ ಪುಸ್ತಕ ಸದ್ಯದಲ್ಲೇ ಹೊರಬರಲಿದೆ. ಇದನ್ನ ಅವರು ಸ್ವಂತವಾಗಿ ಆಂಗ್ಲ ಭಾಷೆಯಲ್ಲಿ ರಚಿಸಿದ್ದಾರೆ. ಸೊ ಹೀಗೆ ಅನೇಕ ಕೃತಿಗಳನ್ನ ಅವರು ರಚನೆ ಮಾಡಿದ್ದಾರೆ. ಅನೇಕ ಮಹತ್ವಪೂರ್ಣವಾದ ಅನುವಾದಗಳನ್ನ ಅವ್ರು ಮಾಡಿದ್ದಾರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರು ಬಂದಿರೋದು ನಮ್ಗೆಲ್ರಿಗೂ ಸಂತೋಷವಾದ ಸಂಗತಿ. ಸೊ ನಾಗನಾಥ್ ಸರ್ಗೆ ಸ್ವಾಗತವನ್ನ ಕೋರ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್, ನೀವಿವಾಗ ನಿಮ್ಮ ಮಾತನ್ನ, ಉಪನ್ಯಾಸವನ್ನ ಶುರು ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ನಮ್ಮ ತಂದೆಯ ಬಗ್ಗೆ 2 ಆಸ್ಪೆಕ್ಟ್ಸ್ ನಿಂದ ಮಾತನಾಡಬಹುದು. ಒಂದು, my father as a son, relationship. ಎರಡನೇದು, perceived as a great scholar and he has a public reputation. ನಾನು ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ, ಬಹಳ ದೊಡ್ಡ ಮನುಷ್ಯರ ಮನೆಯಲ್ಲಿ ಹುಟ್ಟಿದ್ರೆ ಬಹುಶಃ ಅರುಣ್ ಜೀವಿ ಅವರು ನನ್ನ ಜೊತೆ ಇದಕ್ಕೆ ಒಪ್ಕೊಳ್ತಾರೆ ಅನ್ಸುತ್ತೆ. ಒಂದು ಜವಾಬ್ದಾರಿ ನಮ್ಮ ಮೇಲೆ ಬೀಳುತ್ತೆ, ರೆಸ್ಪಾನ್ಸಿಬಿಲಿಟಿ ಅಥವಾ ಜನರ ಎಕ್ಸ್ಪೆಕ್ಟೇಷನ್ಸ್ ಬಹಳ ಇರುತ್ತೆ. ಮತ್ತೆ ಜನರು ಶ್ರೀಕಂಠ ಶಾಸ್ತ್ರಿಗಳ ಮನೆಯಲ್ಲಿ ಅವರ ಪುತ್ರರು 3 ಜನ, ನಾವು ಬ್ರದರ್ಸ್. ಕೇಳಿಸ್ತಾ ಇಲ್ಲ ಅಲ್ವಾ ಪದ್ಮ? ಕೇಳಿಸ್ತಾ ಇಲ್ಲ ಸರ್, ನಿಮ್ ಮಾತು ಕೇಳಿಸ್ತಾ ಇಲ್ವಲ್ಲ? 5th November 1904 ಅವರು ನಂಜನಗೂಡ್ನಲ್ಲಿ ಜನಿಸಿದ್ರು. ಅವರೇ ಒಂದು ಇಂಟರ್ವ್ಯೂಲ್ಲಿ ಹೇಳೋ ಥರ, ಐ ವಾಸ್ ಬಾರ್ನ್ ಅಂಡರ್ ದಿ ಶ್ಯಾಡೋ ಆಫ್ ನಂಜುಂಡೇಶ್ವರ ಟೆಂಪಲ್ ಅಂತ ಹೇಳ್ಕೊಂಡಿದ್ದಾರೆ. ಅವ್ರ ತಂದೆ ಸೊಂಡೆಕೊಪ್ಪದ ರಾಮಸ್ವಾಮಿ ಶಾಸ್ತ್ರಿಗಳು ಮೈಸೂರು ಸಂಸ್ಥಾನದಲ್ಲಿ ಸಬ್ ರಿಜಿಸ್ಟ್ರಾರ್ ಆಗಿ ಕೆಲಸ ಮಾಡ್ತಿದ್ರು. ಅವರ ತಾಯಿ ಶೇಷಮ್ಮ ಅಂತ ಮೋಟ್ಗಾನಹಳ್ಳಿ ಬೆಲ್ಲಾಲ ವಂಶಸ್ಥರು. ಬಹಳ ದೊಡ್ಡ ಪಂಡಿತ ಸಂಕುಲನ. ಅದರ ಮೇಲೆ ಡಾಕ್ಟರ್ SR ರಾಮಸ್ವಾಮಿಗಳು ಅವರ ದೀವಟಿಕೆಗಳಲ್ಲಿ ಬರೆದಿದ್ದಾರೆ. ಈ ನಮ್ಮ ಫೋಟೋಗ್ರಾಫ್ಸ್ನಲ್ಲಿ ನೀವು ಮೊದಲನೆಯ ಫೋಟೋಗ್ರಾಫು ಸೊಂಡೆಕೊಪ್ಪ ಹಳ್ಳಿಯ ಚಿತ್ರ ಇದೆ, ಅದನ್ನು ನೀವು ನೋಡಬಹುದು.
ಆಮೇಲೆ ಅವರು ಮಹಾರಾಜ ಕಾಲೇಜಿನಲ್ಲಿ ಪಾಠ ಮಾಡ್ತಿದ್ದಾಗ ಇದ್ದ ಮನೆ 302 ಡಿ ಸುಬ್ಬಯ್ಯ ರೋಡ್, ಆ ಮನೆ ಬದಲಾವಣೆ ಆಗಿಲ್ಲ, ಹಾಗೆ ಇದೆ. ಆಮೇಲೆ 3ನೇ ಫೋಟೋದಲ್ಲಿ 546 ದಿವಾನ್ಸ್ ರೋಡ್, ಈ ಮಹಡಿ ಇರೋ ಮನೆ. ಆ ಮನೆಯಲ್ಲಿ ಅವರು 1953ರಿಂದ 1974ವರೆಗೆ ಅಲ್ಲಿ ವಾಸವಾಗಿದ್ರು. ಇದು ಮುಖ್ಯವಾಗಿ ಸ್ಥೂಲವಾಗಿ ಹೇಳಬೇಕಾಗಿದ್ದು. ನಮ್ಮ ಅಜ್ಜಿಯ ವಿಷಯ ಹೇಳಬೇಕು ಅಂದ್ರೆ, ಆಕೆ ಮಹಾದೇವ ಶಾಸ್ತ್ರಿಗಳು ಅಂತ ಬಹಳ ದೊಡ್ಡ ಪಂಡಿತರ ಪುತ್ರಿ. ಮತ್ತೆ ಮಹಾದೇವ ಶಾಸ್ತ್ರಿಗಳು ಅವ್ರಿಗಿಬ್ಬರು ತಮ್ಮಂದ್ರು. ಒಬ್ರು ಮೋಟ್ಕಾನಹಳ್ಳಿ ಶಂಕರ್ ಶಾಸ್ತ್ರಿಗಳು. ಅವರು ಸುಮಾರು ನಾಟಕಗಳನ್ನ ಬರೆದು ಆಗ ನಾಟಕಗಳನ್ನ ಗುಬ್ಬಿ ವೀರಣ್ಣ ಕಂಪನಿಗೆ ಮತ್ತೆ ರಾಘವಾಚಾರ್ಯರ ಕಂಪನಿಗೆ, ಆಮೇಲೆ ಪೀರ್ ಕಂಪನಿಗೆಲ್ಲ ಬರೆದು ಕೊಡ್ತಾ ಇದ್ರು. ಮತ್ತೆ ಇನ್ನೊಬ್ರು ಬ್ರದರು ವಿದ್ವಾನ್ ಎಂ ರಾಮಶೇಷ್ ಶಾಸ್ತ್ರಿ, ಅವರು ಆಸ್ಥಾನ್ ಮಹಾವಿದ್ವಾನ್ ಆಗಿದ್ರು. ಅವರು ಭಾಗವತ ಮಹಾಪುರಾಣವನ್ನ ಟ್ರಾನ್ಸ್ಲೇಟ್ ಮಾಡಿದ್ದಾರೆ 8 ವಾಲ್ಯೂಮ್ಸ್. ಆಮೇಲೆ ಕರ್ನಾಟಕ ಮುದ್ರಾ ರಾಕ್ಷಸ ನಾಟಕ ಬರೆದಿದ್ದಾರೆ, ಮತ್ತು ಕರ್ನಾಟಕ ಮುಕುಂದಾನಂದ ಬಾಣ ಬರೆದಿದ್ದಾರೆ. ಆಮೇಲೆ ಡಾಕ್ಟರ್ ಎಸ್ ಶ್ರೀಕಂಠ ಶಾಸ್ತ್ರಿಗಳು ಈ ಮೂರ ಪುಸ್ತಕಕ್ಕೂ ಭೂಮಿಕೆ ಬರೆದಿದ್ದಾರೆ. ಮತ್ತೆ ಬಾಲಿಕಾ ಗೀತಾವಳಿ ಅಂತ ಅವ್ರದ್ದು ಇನ್ನೊಂದು ಕೃತಿ, ಅದನ್ನ ನಾವು ರೀಪ್ರಿಂಟ್ ಮಾಡ್ತಾ ಇದ್ದೀವಿ. ಇದು ಅವರ ಪೂರ್ವಜರ ಬ್ರೀಫ್ ಹಿಸ್ಟ್ರಿ ಅಂತ ಹೇಳ್ಬೋದು. ಶ್ರೀಕಂಠ ಶಾಸ್ತ್ರಿಗಳ ಅಣ್ಣ ನಂಜುಂಡ ಶಾಸ್ತ್ರಿಗಳು, ತಮ್ಮ ರಾಮಚಂದ್ರ ಶಾಸ್ತ್ರಿ ಡಾಕ್ಟರ್ SR ರಾಮಸ್ವಾಮಿಗಳ ತಂದೆ. ನಾಡೋಜ ಡಾಕ್ಟರ್ SR ರಾಮಸ್ವಾಮಿಗಳು ಇತ್ತೀಚೆಗೆ ಕಾಲವಾದರು. ಆಮೇಲೆ ಅವರ ತಂಗಿ ಅನಸೂಯಮ್ಮ ಅವರು ಆಸ್ಥಾನ್ ವಿದ್ವಾನ್ ಮೋಟ್ಕಾನಹಳ್ಳಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಪತ್ನಿ. ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಶಂಕರ್ ಶಾಸ್ತ್ರಿಗಳ ಮಗ, ನಾಟಕಕಾರರ ಮಗ. ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಕನ್ನಡ ಸಾಹಿತ್ಯ ಪರಿಷತ್ ಪತ್ರಿಕೆ ಎಡಿಟರು ಆಗಿದ್ರು. ವಾಲ್ಮೀಕಿ ಶ್ರೀಮದ್ ರಾಮಾಯಣ 8 ವಾಲ್ಯೂಮ್ಸು ಟ್ರಾನ್ಸ್ಲೇಟ್ ಮಾಡೋದ್ರಲ್ಲಿ ವರ್ಕ್ ಮಾಡಿದ್ರು. ರಾಮಚಂದ್ರ ಶಾಸ್ತ್ರಿಗಳು ಮಾಡಿದ್ರು, ಅದನ್ನ ಇತ್ತೀಚೆಗೆ ರೀಪ್ರಿಂಟ್ ಮಾಡಿದ್ದಾರೆ. ಕರ್ನಾಟಕ ಮಾಳವಿಕ ಅಗ್ನಿಮಿತ್ರ ನಾಟಕ ಕೂಡ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಸ್ಕಂದ ಪುರಾಣ 32 ವಾಲ್ಯೂಮ್ಸ್ ಎಡಿಟ್ ಮಾಡಿದ್ದಾರೆ. ಲಲಿತೋಪಾಖ್ಯಾನ ಬರೆದಿದ್ದಾರೆ. ಇದು ಅವರ ಭಾವನವರ ಸಾಧನೆ. ಅವರು ಬಹಳ ಸಣ್ಣ ವಯಸ್ಸಿನಲ್ಲೇ 56ನೇ ವಯಸ್ಸಿನಲ್ಲೇ ಸತ್ತೋದ್ರು. ವಂಶಾಸ್ತ್ರ ಬಗ್ಗೆ ಹೇಳಬೇಕಾದ್ರೆ, ನಮ್ಮ ತಂದೆಯವರು ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಶನ್ ಪ್ರಕಾರ ನಮ್ಮ ಪೂರ್ವಿಕರೊಬ್ಬರು ಉಮಾ ಮಹೇಶ್ವರ ಶಾಸ್ತ್ರಿ ಅನ್ನೋರು, ಅವರಿಗೆ ಅಭಿನವ ಕಾಳಿದಾಸ ಅಂತನೂ ಕರಿತಾ ಇದ್ರಂತೆ. ಅವರು ದೇವರಾಯ ದಿ ಸೆಕೆಂಡ್ ರೈನ್ 1425 to 1446 ವಿಜಯನಗರ್ ಕೋರ್ಟ್ನಲ್ಲಿ ಕವಿಗಳಾಗಿದ್ರು ಅಂತ ಅವರಿಗೆ ತಿಳಿದು ಬಂದಿದೆ. ಆಮೇಲೆ ನಾವು ಮುಲ್ಕನಾಡು ತೆಲುಗು ಸ್ಮಾರ್ತ ಬ್ರಾಹ್ಮಣರು, ನಾವು ಬಹಳ ಹಿಂದೆ ಪ್ರತಿಷ್ಠಾನ ಪೈತಾನ್ ಅಲ್ಲಿ ವಾಸ ಮಾಡ್ತಾ ಇದ್ದವರು. ಟಿ ವಿ ವೆಂಕಟಾಚಲ ಶಾಸ್ತ್ರಿಗಳ ಪ್ರಕಾರ ಅಲ್ಲಿಂದ ವಲಸೆ ಬಂದು ವಿಜಯನಗರ ಆಂಧ್ರದಲ್ಲಿ ಮತ್ತೆ ಕಡಪ ಸುತ್ತಮುತ್ತ ಎಲ್ಲ, ಕರ್ನೂಲ್ ಸುತ್ತಮುತ್ತ ಎಲ್ಲ ಇದ್ರಂತೆ. ಅಲ್ಲಿಂದ ವಿಜಯನಗರ ಎಂಪೈರ್ ಕೊಲ್ಯಾಪ್ಸ್ ಆದ್ಮೇಲೆ ಮೈಸೂರು ಸ್ಟೇಟ್ಗೆ ಇವರು ಮುಲ್ಕನಾಡು ವಂಶಸ್ಥರೆಲ್ಲ ಬಂದರು. ಶ್ರೀಕಂಠ ಶಾಸ್ತ್ರಿಗಳು ಅವರ ಅರ್ಲಿ ಎಜುಕೇಶನ್ ಬ್ಯಾಂಗ್ಳೂರ್ ಫೋರ್ಟ್ ಹೈಸ್ಕೂಲ್ನಲ್ಲಿ ನಡೀತು. ಆಮೇಲೆ ಗೌರ್ಮೆಂಟ್ ಹೈಸ್ಕೂಲ್ ಚಿಕ್ಕಬಳ್ಳಾಪುರದಲ್ಲಿ ಮತ್ತೆ ಗೌರ್ಮೆಂಟ್ ಹೈಸ್ಕೂಲ್ ಕೋಲಾರದಲ್ಲಿ ಅವರು SLC ಪಾಸ್ ಮಾಡಿದ್ರು.
ಅವರು ಕೋಲಾರದಲ್ಲಿದ್ದಾಗ ಸಂಸ್ಕೃತ, ಕನ್ನಡ ಮತ್ತು ತೆಲುಗು ಚೆನ್ನಾಗಿ ಅಭ್ಯಾಸ ಮಾಡಿ ಅದರ ಸಾಹಿತ್ಯನೂ ಓದ್ಕೊಂಡಿದ್ರು. ಮತ್ತೆ ವೆಸ್ಲಿಯನ್ ಮಿಷನ್ ಹೈಸ್ಕೂಲ್ನಲ್ಲಿ ಅವಾಗ ಯೂನಿವರ್ಸಿಟಿ ಎಂಟ್ರೆನ್ಸ್ ಎಕ್ಸಾಮ್ ಇದ್ದಿದ್ರಿಂದ ಆ ಎಂಟ್ರೆನ್ಸ್ ಎಕ್ಸಾಮ್ಗೆ ಕೋಚ್ ಮಾಡೋರಂತೆ. ಅಲ್ಲಿ ವೆಸ್ಲಿಯನ್ ಮಿಷನ್ ಸ್ಕೂಲ್ನಲ್ಲಿ ಅವರು ಕೋಚಿಂಗ್ ಕ್ಲಾಸಸ್ಗೆ ಒಂದು ವರ್ಷ ಸೇರಿದ್ರು. ಅಲ್ಲಿ ಅವರ ತಾತ ಎಂ ಮಹದೇವ್ ಶಾಸ್ತ್ರಿಗಳು ಅವರಿಗೆ ಸಂಸ್ಕೃತ ಪಾಠ ಮಾಡಿದ್ದಾರೆ. ಇಲ್ಲಿ ವೆಸ್ಲಿಯನ್ ಮಿಷನ್ ಸ್ಕೂಲ್ನಲ್ಲಿ ಒಬ್ಬರು ಕ್ಲಾಸ್ಮೇಟ್ ಆಗಿದ್ರು, ನಂಜುಂಡಯ್ಯ ಅನ್ನೋರು. ಅವರು ವೆಸ್ಲಿಯನ್ ಮಿಷನ್ ಸ್ಕೂಲ್ನಲ್ಲಿ ನಂಜುಂಡಯ್ಯ ಅನ್ನೋರು ಒಬ್ಬರು ಮೇಷ್ಟ್ರಿದ್ರು. ಆ ಮೇಷ್ಟ್ರು ಈ ಎಂಟ್ರೆನ್ಸ್ ಎಕ್ಸಾಮ್ ಸ್ಟೂಡೆಂಟ್ಸ್ಗೆ ಪಾಠ ಮಾಡ್ತಿದ್ರು. ಈ ನಂಜುಂಡಯ್ಯನವರು ಬಹಳ ವರ್ಷಗಳಾದ್ಮೇಲೆ MA ಹಿಸ್ಟ್ರಿ ಮಾಡಬೇಕು ಅಂತ ಮಹಾರಾಜ ಕಾಲೇಜ್ ಬಂದು ಸೇರ್ಕೊಂಡ್ರು. ಆಗ ಡಾಕ್ಟರ್ ಎಸ್ ಶ್ರೀಕಂಠ ಶಾಸ್ತ್ರಿಗಳ ವಿದ್ಯಾರ್ಥಿ ಆದ್ರು. ಇವರ ಗುರುಗಳೇ ಇವರಿಗೆ ವಿದ್ಯಾರ್ಥಿ ಆದ್ರು. ಆಮೇಲೆ ಅವರು ಬಹುಶಃ ಬೇರೆ ಕಡೆ ಪಾಠ ಟೀಚ್ ಮಾಡಕ್ ಹೋದ್ರು ಅನ್ಸುತ್ತೆ. ಇವರು ಮೈಸೂರು ಯೂನಿವರ್ಸಿಟಿ ಶುರು ಆದ ವರ್ಷ 1919ನಲ್ಲಿ ಮಹಾರಾಜ ಕಾಲೇಜು ಸೇರಿದ್ರು ಅನ್ಸುತ್ತೆ. 1922ನಲ್ಲಿ BA, ಅದಾದ ಮೇಲೆ 1924 MA. ಮತ್ತೆ ಆವಾಗ ಪ್ರೊಫೆಸರ್ NS ಸುಬ್ಬರಾವ್ ಅವರು ಪ್ರಿನ್ಸಿಪಾಲ್ ಆಗಿದ್ದರು. JC ರೋನೋ ಅಂತ ಸ್ಕಾಟ್ಸ್ಮನ್, ಅವರು ಇಂಗ್ಲಿಷ್ ಪಾಠ ಮಾಡ್ತಿದ್ರು. ಮುಂದಿನ ಫಸ್ಟ್ ವೈಸ್ ಚಾನ್ಸಲರ್ ಆದವರು ಅವರು HV ನಂಜುಂಡಯ್ಯ ಅವರು ಕೂಡ ಇವರಿಗೆ ಪಾಠ ಮಾಡಿದ್ದಾರೆ. BA ಕೃಷ್ಣಪ್ಪ, ಫಸ್ಟ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಕನ್ನಡ, ಅವರು ಇವರಿಗೆ ಟೀಚರ್ ಆಗಿದ್ರು. ಪಂಡಿತ K ವರ್ಧಾಚಾರ್, H ಕೃಷ್ಣರಾವ್, SV ಕೃಷ್ಣಸ್ವಾಮಿ ಅಯ್ಯಂಗಾರ್ ಮುಂತಾದವರು ಅವರು ಪಾಠ ಮಾಡಿದ್ರು. ಅವರಿಗೆ ಬಹುಶಃ ಸೆಕೆಂಡ್ ಇಯರ್ BA ಆನರ್ಸ್ನಲ್ಲೋ ಅಥವಾ MAಲೋ ಪ್ರೊಫೆಸರ್ SV ವೆಂಕಟೇಶ್ವರ ಅಂತ ಹೇಳಿ ಪ್ರೆಸಿಡೆನ್ಸಿ ಕಾಲೇಜ್ ಮದ್ರಾಸ್ ಇಂದ ಬಂದು ಇಲ್ಲಿ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆದ್ರು. ಅವರು ಬಹಳ ದೊಡ್ಡ ವಿಖ್ಯಾತ ಹಿಸ್ಟಾರಿಯನ್ನು. ಅವ್ರದ್ದು 2 ವಾಲ್ಯೂಮ್ಸ್ ಇದೆ. ಇಂಡಿಯನ್ ಕಲ್ಚರ್ ಥ್ರೂ ದ ಏಜಸ್ ವಾಲ್ಯೂಮ್ 1, ವಾಲ್ಯೂಮ್ 2. ಇದು ಹಾರ್ವರ್ಡ್, ಯೇಲ್ ಮತ್ತೆ ಆಕ್ಸ್ಫರ್ಡ್ ಅಂಡ್ ಕೇಂಬ್ರಿಡ್ಜ್ನಲ್ಲಿ ಪ್ರಿಸ್ಕ್ರೈಬ್ ಟೆಕ್ಸ್ಟ್ ಬುಕ್ ಆಗಿದೆ ಈಗಲೂ ಕೂಡ. SV ವೆಂಕಟೇಶ್ವರ ಅವರು ಇವರಿಗೆ ಗುರುಗಳು. ಒಂದು ವರ್ಷ ಅವರ ಮನೆಯಲ್ಲಿ, ಅವರ ಬಂಗ್ಲಲ್ಲಿ ಕೂಡ ವಾಸ ಮಾಡಿದ್ರಂತೆ, ಅವರ ಮಗ ಹೇಳಿದ ಪ್ರಕಾರ. ಆಮೇಲೆ ವೆಂಕಟೇಶ್ವರ ಅವರು 10 ವರ್ಷ ಮೈಸೂರಿನಲ್ಲಿದ್ದು ಪಾಠ ಪ್ರವಚನಗಳೆಲ್ಲ ಮಾಡಿ ಆಮೇಲೆ ಪ್ರೆಸಿಡೆನ್ಸಿ ಕಾಲೇಜ್ ಹೋಗಿ ಪ್ರಿನ್ಸಿಪಾಲ್ ಆಗಿ ರಿಟೈರ್ಡ್ ಆದ್ರು. ಅವರು ರಿಟೈರ್ಡ್ ಆದ್ಮೇಲೆ ತಮ್ಮ ಸ್ವಂತ ಹಣದಲ್ಲಿ ಹರಪ್ಪ ಮಹೇಂಜೋದಾರೋ ನೋಡಕ್ಕೆ, ಅವಾಗಿನ್ನ ಡಿವೈಡ್ ಆಗಿರ್ಲಿಲ್ಲ ಇಂಡಿಯಾ, ಅಲ್ಲಿಗೆ ಹೋಗಿ ಹರಪ್ಪ ಮಹೇಂಜೋದಾರೋ ನೋಡಿ ಸ್ಟಡಿ ಮಾಡ್ಕೊಂಡ್ಬಂದು ಅದರ ಮೇಲೂ ಕೂಡ ಆರ್ಟಿಕಲ್ಸ್ ಬರೆದಿದ್ದಾರೆ. ಇವರಿಗೆ ಪ್ರೊಫೆಸರ್ ಕೀತ್, ಪ್ರೊಫೆಸರ್ ಗ್ರಿಫಿತ್ ಮತ್ತೆ ಸಿಲ್ವನ್ ಲೆವಿ ಅಂತವರೆಲ್ಲ ಪತ್ರಗಳು ಬರೀತಾ ಇದ್ರಂತೆ. ಶ್ರೀಕಂಠ ಶಾಸ್ತ್ರಿಗಳು ಕಾಲೇಜ್ನಲ್ಲಿದ್ದಾಗ, ಹೈಸ್ಕೂಲ್ನಲ್ಲಿದ್ದಾಗ ಕೂಡ ಇಂಗ್ಲಿಷ್ ಪದ್ಯಗಳು ಬರೆಯೋರಂತೆ. ಕಾಲೇಜ್ನಲ್ಲಿದ್ದಾಗ BM ಶ್ರೀಕಂಠಯ್ಯನವರಿಗೆ ತಮ್ಮ ಪದ್ಯಗಳನ್ನ ತೋರಿಸಿ ಅವರು ಬಹಳ ಅದರಿಂದ ಇಂಪ್ರೆಸ್ ಆಗಿ ಕ್ಲಾಸ್ನಲ್ಲಿ ಅನೌನ್ಸ್ ಮಾಡಿದ್ರಂತೆ. ಎ ಪೋಯಟ್ ಅಮಾಂಗ್ಸ್ಟ್ ಯು ಅಂತ ಅನೌನ್ಸ್ ಮಾಡಿದ್ರಂತೆ ಅವರು. ಮತ್ತೆ ಕಾಲೇಜಿನಲ್ಲಿ ಓದ್ತಿದ್ದಾಗಲೇ ರಿಸರ್ಚ್ ಪೇಪರ್ಸ್ ಬರೆಯೋದಕ್ಕೆ ಅವರು ಶುರು ಮಾಡಿಕೊಂಡ್ರು. ಹಿಸ್ಟ್ರಿ ಅಸೋಸಿಯೇಷನ್ ಅಲ್ಲಿ ಶಿವಗಂಗಾ ಮೇಲೆ ಒಂದು ಪೇಪರ್ ಬರೆದು ಪ್ರೆಸೆಂಟ್ ಮಾಡಿದ್ರಂತೆ. ಆವಾಗ ಡಾಕ್ಟರ್ ಅಂಬಳೆ ವೆಂಕಟ ಸುಬ್ಬಯ್ಯನವರು ಪ್ರಿಸೈಡ್ ಮಾಡಿದ್ರು ಆ ಸೆಮಿನಾರ್ನಲ್ಲಿ. ಆಮೇಲೆ ಕನ್ನಡ ಡಿಪಾರ್ಟ್ಮೆಂಟ್, ಕನ್ನಡ ಅಸೋಸಿಯೇಷನ್ ಅಲ್ಲಿ ಕನ್ನಡ ನಾಗಾನಂದ ಮೇಲೆ ಒಂದು ಆರ್ಟಿಕಲ್ ಬರೆದು ಪ್ರೆಸೆಂಟ್ ಮಾಡಿದ್ರು. ಆವಾಗ ಆಸ್ಥಾನ್ ಮಹಾವಿದ್ವಾನ್ ಮೋಟ್ಕಾನಲ್ಲಿ ರಾಮಶೇಷ್ ಶಾಸ್ತ್ರಿಗಳು ಪ್ರಿಸೈಡ್ ಮಾಡಿದ್ರು. ಮತ್ತೆ ಸಾಂಸ್ಕ್ರಿಟ್ ಅಸೋಸಿಯೇಷನ್ ಅಲ್ಲಿ ಆನಂದವರ್ಧನನ ಧ್ವನಿ ಥಿಯರಿ ಮೇಲೆ ಒಂದು ಪೇಪರ್ ಪ್ರೆಸೆಂಟ್ ಮಾಡಿದಾಗ ಪ್ರೊಫೆಸರ್ M ಹಿರಿಯಣ್ಣ ಅವರೇ ಅಲ್ಲಿ ಚೇರ್ಪರ್ಸನ್ ಆಗಿದ್ದು ಆ ಸೆಮಿನಾರ್ ಪೇಪರ್ನ ಹೊಗಳಿದ್ರಂತೆ ಅವರು. ಹಿಸ್ಟ್ರಿ MA 1924-25ನಲ್ಲಿ ಮಾಡಿಕೊಂಡ್ರು.
ಆಮೇಲೆ MA ಮಾಡುವಾಗ ಆರ್ಕಿಯಾಲಜಿ ಪಾಠ ಮಾಡಿದ್ದು ಪ್ರೊಫೆಸರ್ MH ಕೃಷ್ಣ, ಫೇಮಸ್ ಆರ್ಕಿಯಾಲಜಿಸ್ಟ್. ಇವರು ಲಂಡನ್ನಲ್ಲಿ ಹೋಗಿ ಸ್ಟಡಿ ಮಾಡಿ ಅವರು ಅಲ್ಲಿಂದ ಡಿಗ್ರಿ ತಗೊಂಡು ಮತ್ತೆ ಫೇಮಸ್ ಟೀಚರ್ಸ್ ಕೆಳಗೆ ಟ್ರೈನ್ ಆಗಿ ಬಂದರು. ಇಲ್ಲಿ ಚಂದ್ರವಳ್ಳಿಯಲ್ಲೆಲ್ಲ ಬಹಳಷ್ಟು ಎಕ್ಸ್ಕವೇಷನ್ಸ್ ಆಮೇಲೆ ಮಾಡಿದ್ದಾರೆ ಅವರು. ಅರ್ನೆಸ್ಟ್ ಆರ್ಥರ್ ಗಾರ್ಡ್ನರ್, LD ಬಾರ್ನೆಟ್, ಸರ್ ಫ್ಲಿಂಡರ್ಸ್ ಪೆಟ್ರಿ ಅಂತ ಈಜಿಪ್ಟ್ನಲ್ಲಿ ಈತ ಬಹಳಷ್ಟು ಕೆಲಸ ಮಾಡಿದ್ದಾನೆ. ಸ್ಲೀಗ್ಮನ್, ಎಡ್ವರ್ಡ್ ವೆಸ್ಟರ್ ಮ್ಯಾಕ್, ಮತ್ತೆ ಇವರ ಕೆಳಗಡೆ ಅವರು ಟ್ರೈನ್ ಆಗಿ MH ಕೃಷ್ಣನು ಈಜಿಪ್ಟ್ಗೆ ಹೋಗಿ ಈಜಿಪ್ಟ್ನಲ್ಲೂ ಎಕ್ಸ್ಕವೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬಂದಿದ್ರು. ನಮ್ಮ ತಂದೆಯವರಿಗೆ ಆರ್ಕಿಯಾಲಜಿ ಬಗ್ಗೆ ಆಸಕ್ತಿ ಹುಟ್ಟೋದಕ್ಕೆ MH ಕೃಷ್ಣ ಅವರು ಕಾರಣ. ಆಮೇಲೆ ಸರ್ ಮಾರ್ಟಿಮೋರ್ ವೀಲರ್ ಜೊತೆ ಚಂದ್ರವಳ್ಳಿಲಿ ಅವರು ಎಕ್ಸ್ಕವೇಷನ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಇನ್ನ ಸ್ಟೂಡೆಂಟ್ ಆಗಿದ್ದಾಗ ಅವಾಗ ಸ್ಟೂಡೆಂಟ್ಸ್ದೆಲ್ಲ ಪೇಪರ್ಸ್ ರೆಸ್ಪೆಕ್ಟೆಡ್ ಜರ್ನಲ್ ನಲ್ಲಿ ಪಬ್ಲಿಷ್ ಮಾಡ್ತಿರ್ಲಿಲ್ವಂತೆ. ಆದ್ರೆ ಇವರು ಧೈರ್ಯ ಮಾಡಿ ಒಂದು ಆರ್ಟಿಕಲ್ನ ಲಂಡನ್ಗೆ ಕಳಿಸಿದ್ರು. ಜರ್ನಲ್ ಆಫ್ ಏಷಿಯಾಟಿಕ್ ಸೊಸೈಟಿ ಆಫ್ ಗ್ರೇಟ್ ಬ್ರಿಟನ್ ಅಂಡ್ ಐರ್ಲೆಂಡ್ಗೆ ಕಾನ್ಕ್ವೆಸ್ಟ್ ಆಫ್ ಶಿಲಾದಿತ್ಯ ಇನ್ ದ ಸೌತ್ ಅಂತ ಒಂದು ಶಾಸನದ ಮೇಲೆ ಬೇಸಾಗಿ ಬರೆದ ಆರ್ಟಿಕಲ್ 1925 ಜೂನ್ ಇಶ್ಯೂಲಿ ಅದು ಪಬ್ಲಿಷ್ ಆಯ್ತು. ಅದನ್ನ ನೋಡಿ SV ವೆಂಕಟೇಶ್ವರ ಅವರಿಗೆ ಬಹಳ ಆಶ್ಚರ್ಯ ಆಯ್ತಂತೆ. ಕ್ಲಾಸ್ನಲ್ಲಿ ಬಂದು, ನೀನು ಲೆಕ್ಚರರ್ ಅಂತ ಹಾಕೊಂಡಿದೀಯಾ, ನೀನು ಯಾವಾಗ ಲೆಕ್ಚರರ್ ಅದೇ ಅಂತ ಕೇಳಿದ್ರಂತೆ. ಇವರು ನಕ್ಕದ್ರಂತೆ ಸುಮ್ಮನೆ ನಿಂತ್ಕೊಂಡು. ಆದ್ರೆ ಆ ಆರ್ಟಿಕಲ್ನ ಹೊಗಳಿ ಆಮೇಲೆ MH ಕೃಷ್ಣ ಅವರು ಆ ಒರಿಜಿನಲ್ ಇನ್ಸ್ಕ್ರಿಪ್ಷನ್ ಕ್ಲಾಸ್ಗೆ ಅದರ ಕಾಪಿ ತಂದು ಸ್ಟೂಡೆಂಟ್ಸ್ಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಅಂತ ನಮ್ಮ ತಂದೆಯವರು ಅವರ ಡೈರಿಯಲ್ಲಿ ಗುರ್ತು ಹಾಕೊಂಡಿದ್ದಾರೆ. ಅವರ ರಿಸರ್ಚ್ ವರ್ಕ್ ರೈಟಿಂಗ್ ಸುಮಾರು 1925 ನಲ್ಲಿ ಸ್ಟಾರ್ಟ್ ಆಗಿ 1974 ವರೆಗೂ ಅದನ್ನ ನಡೆಸ್ಕೊಂಡ್ಬಂದ್ರು. 116 ಆರ್ಟಿಕಲ್ಸ್ ಇಂಗ್ಲಿಷ್ ನಲ್ಲಿ ಪಬ್ಲಿಷ್ ಮಾಡಿದ್ದಾರೆ. 133 ಆರ್ಟಿಕಲ್ಸ್ ಕನ್ನಡದಲ್ಲಿ ಮಾಡಿದ್ದಾರೆ. 8 ಆರ್ಟಿಕಲ್ಸ್ ತೆಲುಗುನಲ್ಲಿದೆ. 1 ಆರ್ಟಿಕಲ್ ಸಾಂಸ್ಕ್ರಿಟ್ ನಲ್ಲೇ ಬರೆದು ಒಂದು ಸಾಂಸ್ಕ್ರಿಟ್ ಸೆಮಿನಾರ್ ನಲ್ಲಿ ಮೈಸೂರಿನಲ್ಲಿ ಪ್ರೆಸೆಂಟ್ ಮಾಡಿದ್ರು, ಅದು ನಮಗೆ ಸಿಕ್ಕಿಲ್ಲ. 1 ಹಿಂದಿ ಆರ್ಟಿಕಲ್ ಕೂಡ ಬರೆದಿದ್ದಾರೆ. ಆಮೇಲೆ ಈಗ ಅವರ ಪುಸ್ತಕಗಳನ್ನ ನಾನು ತೋರಿಸ್ತಾ ಇದ್ದೀನಿ. ಇದು ನಮ್ಮ ತಂದೆಯವರಿಗೆ ಫಸ್ಟ್ ರಿಸರ್ಚ್ ಸ್ಕಾಲರ್ಶಿಪ್ ಮೈಸೂರು ಯೂನಿವರ್ಸಿಟಿ ಕೊಡ್ತು. ನಾಲ್ವಡಿ ಕೃಷ್ಣರಾಜ ಒಡೆಯರು ಬ್ರಿಜೇಂದ್ರನಾಥ್ ಸೀಲ್ ಅವ್ರನ್ನ ಕರೆಸ್ಕೊಂಡು, ಮೈಸೂರು ಇತಿಹಾಸದ ಮೇಲೆ ನೀವು ವಾಲ್ಯೂಮ್ಸ್ ತರಬೇಕು, ಮೈಸೂರದ್ದು ಪೂರ್ಣ ಇತಿಹಾಸ ನಿಮ್ಮ ಡಿಪಾರ್ಟ್ಮೆಂಟ್ ಇಂದ ಬರಬೇಕು ಅಂತ. ಅವರು ಬ್ರಿಜೇಂದ್ರನಾಥ್ ಸೀಲು SV ವೆಂಕಟೇಶ್ವರ ಅವ್ರನ್ನ ಕರೆಸ್ಕೊಂಡು, ಕರ್ನಾಟಕ ಮೈಸೂರಿನ ಇತಿಹಾಸದ ಬಗ್ಗೆ ನೀವು ಬರೆಸಿ ನಿಮ್ಮ ರಿಸರ್ಚ್ ಸ್ಕಾಲರ್ಸ್ ಇಂದ ಮಹಾರಾಜರು ಕೇಳ್ಕೊಂಡಿದ್ದಾರೆ ಅಂತ. ಆಗ ಶ್ರೀಕಂಠ ಶಾಸ್ತ್ರಿಗಳು ಮತ್ತೆ ಇನ್ನಿಬ್ಬರನ್ನ ಕರೆದು, ನೀವು ಈ ಪ್ರಾಜೆಕ್ಟ್ ತಗೊಳ್ತೀರಾ ಅಂತ ಕೇಳಿದಾಗ ಶ್ರೀಕಂಠ ಶಾಸ್ತ್ರಿಗಳು, ಬರೀ ಮೈಸೂರಿಗೆ ಸೀಮಿತ ಆಗೋದು ಬೇಡ, ಕರ್ನಾಟಕದ ಇತಿಹಾಸದ ಮೇಲೆ ನಾವು ವಾಲ್ಯೂಮ್ಸ್ ತರೋಣ, ನಾವು ಒಂದು 8 ವಾಲ್ಯೂಮ್ಸ್ ತರೋಣ, ನಾನು ಮೊದಲನೇ ವಾಲ್ಯೂಮ್ ಬರಿತೀನಿ ಅಂತ ಹೇಳಿದ್ರು. ಅನ್ಫಾರ್ಚುನೇಟ್ಲಿ 2ನೇದು 3ನೇ ವಾಲ್ಯೂಮು ಅವರು ಆಮೇಲೆ ಬರ್ದಿದ್ರು, ಅದು ಮಿಸ್ಸಿಂಗು, ಮ್ಯಾನುಸ್ಕ್ರಿಪ್ಟ್ ಇಸ್ ಮಿಸ್ಸಿಂಗ್. UGC ಪೋಸ್ಟ್ ಡಾಕ್ಟರಲ್ ಫೆಲೋಶಿಪ್ ನಲ್ಲಿ ಅವರು ಮಾಡಿದ್ದ ಕೆಲಸ ಅದು ಮೈಸೂರು ಯೂನಿವರ್ಸಿಟಿಲಿ ಸಿಗಲಿಲ್ಲ, ಮೈಸೂರು ಯೂನಿವರ್ಸಿಟಿ ಲೈಬ್ರರಿ ಇಲ್ಲ, ನಮ್ಮ ಹತ್ರ ಇಲ್ಲ, UGC ಆಫೀಸ್ನಲ್ಲಿ ಇಲ್ಲ. ಇಲ್ಲಿ ನಮ್ಮ ಹತ್ರ ಇರೋದು ಸೋರ್ಸಸ್ ಆಫ್ ಕರ್ನಾಟಕ ಹಿಸ್ಟ್ರಿ ವಾಲ್ಯೂಮ್ 1. ಇದು ಮರು ಮುದ್ರಣ ಆಗಿದ್ದು. ಈ ಮರು ಮುದ್ರಣ ಆಗಿರೋದು ಸಿಗ್ತಾ ಇದೆ ಪುಸ್ತಕ. ಇದು ಕಾಮಧೇನು ಪುಸ್ತಕ ಭವನ ಮತ್ತೆ ನಮ್ಮ ವೆಬ್ಸೈಟ್ ನಲ್ಲೂ ಸಿಗುತ್ತೆ. ಇದನ್ನ ಕನ್ನಡಕ್ಕೆ ಡಾಕ್ಟರ್ HS ಗೋಪಾಲರಾವ್ ಅವರು ಇತ್ತೀಚೆಗೆ ಕರ್ನಾಟಕ ಇತಿಹಾಸದ ಆಕರಗಳು ಸಂಪುಟ 1 ಅಂತ ಪಬ್ಲಿಷ್ ಮಾಡಿದ್ರು. ಅವರು ಇದನ್ನ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಟ್ರಾನ್ಸ್ಲೇಟ್ ಮಾಡಿ ಇದರಲ್ಲಿ ಇರೋ 6 ಭಾಷೆಯ ಶಾಸನಗಳನ್ನ ಲಿಪೀಕರಣ ಮಾಡಿಸಿದ್ದಾರೆ. ಇದರಲ್ಲಿ ತಮಿಳು, ಮಲಯಾಳಮು, ಪ್ರಾಕೃತ, ಪಾಳಿ, ಕನ್ನಡ
ಎಲ್ಲದ ಸಂಸ್ಕೃತ ಬರುತ್ತೆ. ಈ ಎರಡು ಅವರ ಫಸ್ಟ್ ವರ್ಕ್. ಒಂದು ಫಸ್ಟ್ ಇಂಗ್ಲಿಷ್ನಲ್ಲಿ ಬಂತು, ಅದಕ್ಕೆ ಬೇಡಿಕೆ ಎಷ್ಟು ಬಂತಂತೆ ಅಂದರೆ ನ್ಯಾಷನಲ್ ಲೈಬ್ರರಿ ಆಫ್ ಕಾಂಗ್ರೆಸ್ ವಾಷಿಂಗ್ಟನ್ DC ಇಂದ ಲೈಬ್ರರಿಯನ್ ಲೆಟರ್ ಬರೆದು ಈ ಪುಸ್ತಕ ನಮಗೆ ಬಹಳ ಅಮೂಲ್ಯವಾದ ಪುಸ್ತಕ, ದಯವಿಟ್ಟು ನಮಗೆ ಕಳಿಸ್ಕೊಡಿ, ನಾವು ಕೊಂಡ್ಕೊಳ್ತೀವಿ, ನಾವು ಇಡ್ತೀವಿ ನಮ್ಮ ಲೈಬ್ರರಿಲಿ ಅಂತ. ನಮ್ಮ ತಂದೆಯವರ ಪುಸ್ತಕಗಳು ಸುಮಾರು 140 ಇಂಟರ್ನ್ಯಾಷನಲ್ ಲೈಬ್ರರೀಸ್ಗಳಲ್ಲಿ ಇದೆ. ಬ್ರಿಟಿಷ್ ಲೈಬ್ರರಿನಲ್ಲಿ ಅವರ ಇಂಗ್ಲಿಷ್ ಪುಸ್ತಕಗಳಲ್ಲದೆ ಕನ್ನಡ ಪುಸ್ತಕಗಳು ಇದೆ. ಆಕ್ಸ್ಫರ್ಡು, ಕೇಂಬ್ರಿಡ್ಜು, ಹಾರ್ವರ್ಡ್, ಬೇರೆ ಕಡೆನೂ ಅವರ ಪುಸ್ತಕಗಳಿದೆ. ಮತ್ತೆ ಅದನ್ನು ಬರೆದ ಮೇಲೆ ಇಂಗ್ಲಿಷ್ನಲ್ಲಿ ಬರೆದಿದ್ದು ನಾನು ಹೇಳ್ತಾ ಇದ್ದೀನಿ. 1943ನಲ್ಲಿ ಇನ್ನ ಈ ಸಬ್ಜೆಕ್ಟ್ ಹೊಸ ಸಬ್ಜೆಕ್ಟ್ ಆಗಿದ್ದಾಗ ಜಿಯೋ ಪಾಲಿಟಿಕ್ಸ್ ಆಫ್ ಇಂಡಿಯಾ ಅಂಡ್ ಗ್ರೇಟರ್ ಇಂಡಿಯಾ ಅಂತ ಬರೆದ್ರು ಸೆಕೆಂಡ್ ವರ್ಲ್ಡ್ ವಾರ್ ಟೈಮ್ನಲ್ಲಿ. ಅದು ಪಬ್ಲಿಷ್ ಆಗಿರಲಿಲ್ಲ, ಬಹಳ ಲೇಟಾಗಿ ಅವರ ಸತ್ತ ಮೇಲೆ ಪಬ್ಲಿಷ್ ಆಯಿತು. ಅದು ಶ್ರೀಕಂಠಯಾನ ವಾಲ್ಯೂಮ್ 2ನಲ್ಲಿ ಓದಬಹುದು. ಶ್ರೀಕಂಠಯಾನ ವಾಲ್ಯೂಮ್ 1, ವಾಲ್ಯೂಮ್ 2 ಅವ್ರದ್ದು ಕಲೆಕ್ಟೆಡ್ ಇಂಗ್ಲಿಷ್ ಆರ್ಟಿಕಲ್ಸ್ ಪಬ್ಲಿಷ್ಡ್ ಬೈ ಮಿಥಿಕ್ ಸೊಸೈಟಿ. ಮಿಥಿಕ್ ಸೊಸೈಟಿಯವರು ಅದನ್ನು ಡಿಸ್ಕೌಂಟ್ನಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಅವರ ಎಲ್ಲ ಇಂಗ್ಲಿಷ್ ರಿಸರ್ಚ್ ಆರ್ಟಿಕಲ್ಸ್ ಆ ಪುಸ್ತಕದಲ್ಲಿದೆ. ಆಮೇಲೆ ಅವರು ಗಂಗಾಸ್ ಆಫ್ ತಲಕಾಡ್ ಅಂತ ಬರೆದ್ರು, ಅರ್ಲಿ ಗಂಗಾಸ್ ಆಫ್ ತಲಕಾಡ್ ಅಂತ ಬರೆದ್ರು. ಇವೆಲ್ಲ ಸಣ್ಣ ಸಣ್ಣ ಪುಸ್ತಕಗಳು. ಮತ್ತೆ ಪ್ರೋಟೋ ಇಂಡಿಕ್ ರಿಲಿಜನ್ ಅನ್ನೋದು ಬಹಳ ಮುಖ್ಯವಾದ ಪುಸ್ತಕ. ಅದು ಹರಪ್ಪ ಅಂಡ್ ಮೊಹೆಂಜೊದಾರೋ, ಅದು ಹಿಂದೂ ಸಂಸ್ಕೃತಿ, ನಮ್ಮ ವೇದ ಸಂಸ್ಕೃತಿಯ ಕುರುಹುಗಳಲ್ಲೆಲ್ಲ ಇದೆ ಅಂತ ಹೇಳಿ ಸಾಕಷ್ಟು ಪುರಾವೆ ಕೊಟ್ಟು ಪ್ರೋಟೋ ಇಂಡಿಕ್ ರಿಲಿಜನ್ ನಲ್ಲಿ ಡೀಟೇಲ್ ಆಗಿ ಬರೆದಿದ್ದಾರೆ. ಅದನ್ನ ಮಿಥಿಕ್ ಸೊಸೈಟಿಯವರು ಫಸ್ಟ್ ಪಬ್ಲಿಷ್ ಮಾಡಿದ್ರು. ಆಮೇಲೆ ಐಕನೋಗ್ರಫಿ ಆಫ್ ವಿದ್ಯಾರಣ್ಯ ತಂತ್ರ ಅಂತ ಅದು ಇಂಗ್ಲಿಷ್ನಲ್ಲಿ ಬರೆದಿದ್ದಾರೆ. ಅವರ ಕನ್ನಡ ಪುಸ್ತಕಗಳ ಪೈಕಿ ಬಹಳ ಮುಖ್ಯವಾದ ಪುಸ್ತಕ ಅಂದ್ರೆ ಭಾರತೀಯ ಸಂಸ್ಕೃತಿ. ಇದು 7 ಎಡಿಷನ್ಸ್ ಕಂಡಿದೆ. ಇದನ್ನ ನಾನು ಕೋವಿಡ್ ಟೈಮ್ನಲ್ಲಿ ಇಂಗ್ಲಿಷ್ಗೂ ಟ್ರಾನ್ಸ್ಲೇಟ್ ಮಾಡಿ, ಅದು ಇಂಡಿಯನ್ ಕಲ್ಚರ್ ಅಂತ, ಇದು ಅಮೆಝಾನ್ನಲ್ಲಿ ಸಿಗುತ್ತೆ ಮತ್ತೆ ನಮ್ಮ ವೆಬ್ಸೈಟ್ನಲ್ಲೂ ಸಿಗುತ್ತೆ. ಇದು ಅಮೆರಿಕ, ಇಂಗ್ಲೆಂಡ್, ಆಸ್ಟ್ರೇಲಿಯಾ ಮತ್ತೆ ಬೇರೆ ಬೇರೆ ದೇಶಗಳಲ್ಲೂ ಮಾರಾಟವಾಗ್ತಾ ಇದೆ. ಅವರ ಇಂಗ್ಲಿಷ್ ಪುಸ್ತಕ ಇಂಗ್ಲಿಷ್ ರೀಡರ್ಸ್ಗೆ ಸಿಗೋ ರೀತಿಯಲ್ಲಿ ಆಗಿದೆ. ಮತ್ತೆ ಕನ್ನಡದಲ್ಲಿ ಅವರು ಇಂಟರ್ಮೀಡಿಯೇಟ್ ಸ್ಟೂಡೆಂಟ್ಸ್ಗೆ ಈ ಪುಸ್ತಕ ಬರೆದ್ರು, ರೋಮನ್ ಚಕ್ರಾಧಿಪತ್ಯದ ಚರಿತ್ರೆ. ಇದರಲ್ಲಿ ಅವರ ಗಂಡ ಬೇರುಂಡ ಆರ್ಟಿಕಲ್ ಕೂಡ ಸೇರಿದೆ. ಅದು ಗಂಡ ಬೇರುಂಡ ಇಂಗ್ಲಿಷ್ನಲ್ಲಿ ಬರೆದ್ರು, ಅದು ಶ್ರೀಕಂಠಯಾನದಲ್ಲಿ ಆ ವಾಲ್ಯೂಮ್ನಲ್ಲಿ ಸಿಗುತ್ತೆ. ಕನ್ನಡಕ್ಕೆ ಪ್ರೊಫೆಸರ್ HM ನಾಗರಾಜ್ ರಾವ್ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಆ ಎರಡು ಈ ಒಂದು ಪುಸ್ತಕದಲ್ಲಿ ಸಿಗುತ್ತೆ. ಮತ್ತೆ ಅವರು ಈ ಶ್ರೀಕಂಠೇಶ್ವರ ಶತಕ ಅನ್ನೋದು ವಿದ್ಯಾರ್ಥಿ ದೆಸೆಯಲ್ಲಿ ಬರೆಯಕ್ಕೆ ಶುರು ಮಾಡಿದ್ರು. ಅವರಿಗೆ ನಂಜುಂಡೇಶ್ವರನ ಮೇಲೆ ಬಹಳ ಭಕ್ತಿ ಇತ್ತು. ಅದನ್ನ ಸುಮಾರು 66ರಲ್ಲಿ ಮುಗಿಸಿದ್ರು. ಇದರಲ್ಲಿ ಗಣೇಶ ಅಷ್ಟಕ ಅವರೇ ಬರೆದಿರೋದು, ಅದು ಸೇರಿಸಿದೆ. ಇದನ್ನ ಇತ್ತೀಚೆಗೆ ಶ್ರೀಮತಿ ವಿದುಷಿ ರಾಧಿಕಾ ಸತ್ಯಪ್ರಕಾಶನ್ ಅವರು ಹಾಡಿದ್ದಾರೆ. ಅವರೇ ರಾಗ ಸಂಯೋಜನೆ ಮಾಡಿದ್ದಾರೆ, ಹಾಡಿದ್ದಾರೆ. ಅವರ ಈ ಆಡಿಯೋ ಕ್ಯಾಸೆಟ್ ಯೂಟ್ಯೂಬ್ ಶ್ರೀಕಂಠೇಶ್ವರ ಶತಕ ಬೈ ಎಸ್ ಶ್ರೀಕಂಠ ಶಾಸ್ತ್ರಿ ಅಂತ ಹಾಕಿದ್ರೆ ಬರುತ್ತೆ. ಆಮೇಲೆ ವಿದ್ಯಾರ್ಥಿಗಳಿಗೋಸ್ಕರ ಕುವೆಂಪು ರಿಕ್ವೆಸ್ಟ್ ಮಾಡ್ಕೊಂಡಾಗ ಕನ್ನಡದಲ್ಲಿ ನೀವು ಟೆಕ್ಸ್ಟ್ ಬುಕ್ಸ್ ಬರೀಬೇಕು, ನಮ್ಮ BA ಇಂಟರ್ಮೀಡಿಯೇಟ್ ಸ್ಟೂಡೆಂಟ್ಸ್ ಎಲ್ಲರಿಗೂ ಕನ್ನಡದಲ್ಲಿ ಹೋಗ್ಬೇಕು ಅಂದಾಗ ಅವರು ಇದನ್ನ ಇಂಟರ್ಮೀಡಿಯೇಟ್ ಸ್ಟೂಡೆಂಟ್ಸ್ಗೆ ಬರ್ಕೊಟ್ರು. ಪ್ರಪಂಚ ಚರಿತ್ರೆಯ ರೂಪರೇಖೆಗಳು ಅಂತ, ಅನ್ ಔಟ್ಲೈನ್ ಹಿಸ್ಟ್ರಿ ಆಫ್ ವರ್ಲ್ಡ್. ಇದು ಮೇ ಬಿ ನೌ ಇಟ್ ಇಸ್ ಡೇಟೆಡ್, ಬಟ್ ಇಟ್ ವಾಸ್ ರೆಡ್ ಬೈ ಎ ಫ್ಯೂ ಜನರೇಷನ್ ಆಫ್ ಸ್ಟೂಡೆಂಟ್ಸ್. ಮತ್ತೆ ಅವ್ರದ್ದು ಇದು ಬಹಳ ಮುಖ್ಯವಾದ ಪುಸ್ತಕ ಅಂದ್ರೆ ಹೊಯ್ಸಳ ವಾಸ್ತುಶಿಲ್ಪ. ಕರ್ನಾಟಕದ ಎಲ್ಲ ಹೊಯ್ಸಳ ದೇವಸ್ಥಾನಗಳು, ಟೆಂಪಲ್ಸು, ಅದನ್ನ ಅಲ್ಲಿಗೆ ವಿಸಿಟ್ ಮಾಡಿದೆ. ಅವ್ರಿಗೆ
ವೇರಿಯಸ್ ಡಿಸಬಿಲಿಟೀಸ್ ಇತ್ತು. ಆದರೆ ಸರ್ವೆ ಆಫ್ ಇಂಡಿಯಾದು ಮತ್ತು ವೇರಿಯಸ್ ಅದರ ರಿಪೋರ್ಟ್ಸಿಂದ ಎಲ್ಲ ತಗೊಂಡು ಕಂಪ್ಲೀಟ್ ಆಗಿ ಆ ಟೆಂಪಲ್ಸ್ ಬಗ್ಗೆ ಬರೆದಿದ್ದಾರೆ. ಯಾರಾದರೂ ಹೊಯ್ಸಳ ಟೆಂಪಲ್ಗೆ ಹೋಗೋರು ಈ ಪುಸ್ತಕ ಇಟ್ಕೊಂಡ್ರೆ ಆ ದೇವಸ್ಥಾನದ ಬಗ್ಗೆ ಮಾಹಿತಿ ಸಿಗುತ್ತೆ. ಒಂದು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡು, ಎರಡನೇದು ಅಲ್ಲಿ ಏನು ನೋಡಬೇಕು, ಏನು ವಿಶೇಷ ಇದೆ, ಆ ದೇವಸ್ಥಾನದ ವಿಶೇಷ ಏನು ವಿಗ್ರಹಗಳಿದೆ, ಅದೆಲ್ಲ ಈ ಹೊಯ್ಸಳ ವಾಸ್ತುಶಿಲ್ಪದಲ್ಲಿ ಅವರು ಬರೆದಿದ್ದಾರೆ. ಅದಾದ ಮೇಲೆ ಕನ್ನಡ ಭಾಷೆಯಲ್ಲಿ ಆರ್ಕಿಯಾಲಜಿ ಮೇಲೆ ಯಾವ ಪುಸ್ತಕವೂ ಇರಲಿಲ್ಲ. ಇವರು ಒಂದು ಪುಸ್ತಕ ಬರೀಬೇಕು ಅಂತ ಹೇಳಿ ಡಿಸೈಡ್ ಮಾಡಿ 1960 ಈ ಪುರಾತತ್ವ ಶೋಧನೆ ಅಂತ ಬರೆದ್ರು. ಆವಾಗ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಏನೇನು ಎಕ್ಸ್ಕವೇಷನ್ಸ್ ಹಾಕಿದ್ಯೋ, ಈಜಿಪ್ಟು, ಗ್ರೀಸು, ರೋಮು, ಬೇರೆ ಕಡೆ ಎಲ್ಲದರ ಬಗ್ಗೆಯನ್ನು ಕವರ್ ಮಾಡಿದ್ದಾರೆ. ಈಗ ನನಗೆ ಗೊತ್ತಾಗಿದ್ದು ಡಾಕ್ಟರ್ ವಿ ಶೋಭಾ, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಯಾಲಜಿಯಿಂದ ಕನ್ನಡದಲ್ಲಿ ಈಗಲೂ 2 ಪುಸ್ತಕ ಇದೆಯಂತೆ. ಒಂದು ನರಸಿಂಹಮೂರ್ತಿಗಳ SV ನರಸಿಂಹಮೂರ್ತಿಗಳ ಪುಸ್ತಕ, ಮತ್ತೆ ಇದು ಶ್ರೀಕಂಠ ಶಾಸ್ತ್ರಿಗಳ ಪುರಾತತ್ವ ಶೋಧನೆ. ಮತ್ತೆ ಮೈಸೂರು ವಿಶ್ವವಿದ್ಯಾನಿಲಯ ಇದನ್ನ ಫಸ್ಟ್ ಪಬ್ಲಿಷ್ ಮಾಡ್ತು. ಆಮೇಲೆ ಸಬ್ಸಿಕ್ವೆಂಟ್ ಆಗಿ ಕಾಮಧೇನು ಪುಸ್ತಕ ಭವನದವರು ಮಾಡಿದ್ರು. ಆಮೇಲೆ ಅವರ ಇತ್ತೀಚಿನ ವರ್ಷಗಳಲ್ಲಿ ಸಿಕ್ಕಿದ ಆರ್ಟಿಕಲ್ಸ್ ಎಲ್ಲ ಸೇರಿಸಿ 3 ಎಡಿಷನ್ಸ್ ಬಂದಿದೆ. ಸಂಶೋಧನಾ ಲೇಖನಗಳು ಅಂತ ಅವರೆಲ್ಲ ಕನ್ನಡ ಆರ್ಟಿಕಲ್ಸ್. ಈಗ ಇನ್ನ 10 ಆರ್ಟಿಕಲ್ಸ್ ಇದರಲ್ಲಿ ಇನ್ಕ್ಲೂಡ್ ಮಾಡಬೇಕಾಗಿದೆ. ಇದು 4ನೇ ಎಡಿಷನ್ ಸದ್ಯದಲ್ಲೇ ಬರ್ತಾ ಇದೆ. ಅದನ್ನ ಇವರು ತರ್ತಾ ಇದ್ದಾರೆ, ನಮ್ಮ ದೀಪಕ್ ಅವರು. ಮತ್ತೆ ಇಂಗ್ಲಿಷ್ ಪುಸ್ತಕಗಳಲ್ಲಿ ಅವರ ಅಕಾಡೆಮಿಕ್ ವರ್ಕ್, ಮುಖ್ಯವಾಗಿ ಅವರ ಪರ್ಸನಲ್ ಎನೆಕ್ಡೋಟ್ಸು ಅಥವಾ ಪ್ರೈವೇಟ್ ಮ್ಯಾಟರ್ಸ್ ಜಾಸ್ತಿ ಏನೇನೂ ಇಲ್ಲ. ಇದು ಅಕಾಡೆಮಿಕ್ ಬಯೋಗ್ರಫಿ ಅಂತ ನಾನು ಕರೆದಿದ್ದೀನಿ. ಇದರಲ್ಲಿ ಎ ಲೈಫ್ ಇನ್ ಹಿಸ್ಟ್ರಿ, ಇದು ಕಂಪ್ಲೀಟ್ ಸರ್ವೆ ಆಫ್ ಹಿಸ್ ವರ್ಕ್. ಮತ್ತೆ ಇದರಲ್ಲಿ ಗೊತ್ತಾಗೋದು ಏನಂದ್ರೆ, ನಮಗೆ ಅವರ ಡೈರಿಯಿಂದಾನೇ ಗೊತ್ತಾಗುತ್ತೆ ಅವರು ಬರೆದ 40% ಮ್ಯಾನುಸ್ಕ್ರಿಪ್ಟ್ಸು ದೇ ವೆಂಟ್ ಮಿಸ್ಸಿಂಗ್, ಸಮಟೈಮ್ಸ್ ಸ್ಟೋಲನ್, ಸಮಟೈಮ್ಸ್ ನಾಟ್ ರಿಟರ್ನ್ಡ್. ಈ 40% ಹೋಗಿ 60% ಉಳಿದಿರೋದು. ಆಮೇಲೆ ಅವರಿಗೆ ಕೊಟ್ಟ ಅಭಿನಂದನಾ ಗ್ರಂಥ, ಇದು ಫೆಲಿಸಿಟೇಷನ್ ವಾಲ್ಯೂಮ್, ಶ್ರೀಕಂಠಿಕ. ಈ ಶ್ರೀಕಂಠಿಕ ವಾಲ್ಯೂಮ್ 1973 ಕೊಟ್ಟಿದ್ದಾರೆ. ಆವಾಗ ಸೌತ್ ಇಂಡಿಯಾದಲ್ಲಿದ್ದ ಆಲ್ ದಿ ಟಾಪ್ ಹಿಸ್ಟಾರಿಯನ್ಸ್, ಆರ್ಕಿಯಾಲಜಿಸ್ಟ್ ಲೈಕ್ TV ಮಹಾಲಿಂಗಂ ಅವರಿಂದ ಹಿಡಿದು PB ದೇಸಾಯಿ ಅಂಡ್ ಸುಮಾರು ಬೇರೆಯವರು ಕೂಡ ಎಲ್ಲರೂ ತಮ್ಮ ಆರ್ಟಿಕಲ್ಸ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಇದು ಬಹಳ ಅಮೂಲ್ಯವಾದ ಗ್ರಂಥ ಅಂತ ಎಲ್ಲರೂ ಕರೆದಿದ್ದಾರೆ. ಇದು 2ನೇ ಎಡಿಷನ್ ಕೂಡ ಕಂಡಿದೆ. ಇದು ಅಮೆಝಾನ್ ನಲ್ಲಿ ಸಿಗುತ್ತೆ, ಮತ್ತೆ ನಮ್ಮ ವೆಬ್ಸೈಟ್ ನಲ್ಲೂ ಸಿಗುತ್ತೆ. ಇದು ಅವರ ಫೆಲಿಸಿಟೇಷನ್ ವಾಲ್ಯೂಮ್. ಆಮೇಲೆ 2004 ಡಾಕ್ಟರ್ ಶ್ರೀಕಂಠ ಶಾಸ್ತ್ರಿಗಳ ಸೆಂಟನರಿ ಸೆಲೆಬ್ರೇಷನ್ ಆಯಿತು. ಮಿಥಿಕ್ ಸೊಸೈಟಿ ಅವರು ಆರ್ಗನೈಸ್ ಮಾಡಿದ್ರು. ಇನ್ಫ್ಯಾಕ್ಟ್ ಆ ವ್ಯಾಲಿಡಿಕ್ಟರಿ ಫಂಕ್ಷನ್ಗೆ ಡಾಕ್ಟರ್ G. ವೆಂಕಟಸುಬ್ಬಯ್ಯ, ಸೀನಿಯರ್ ಮೋಸ್ಟ್ ಸ್ಟೂಡೆಂಟ್ ಹೂ ವಾಸ್ ಅಲೈವ್ ಅಟ್ ದ ಟೈಮ್, ಅವರು ಪ್ರಿಸೈಡ್ ಮಾಡಿದ್ರು, ಅವರು ಬಂದಿದ್ರು. ಆಮೇಲೆ ಮಿಥಿಕ್ ಸೊಸೈಟಿಯವರು ಅಕ್ಟೋಬರ್ ಡಿಸೆಂಬರ್ 2004, ಜುಲೈ ಸೆಪ್ಟೆಂಬರ್ 2005 2 ಸ್ಪೆಷಲ್ ಸೆಂಟನರಿ ಇಶ್ಯೂಸ್ ಕೂಡ ತಂದಿದ್ದಾರೆ. ಶ್ರೀಕಂಠಯಾನಕ್ಕೆ ಸಂಬಂಧಪಟ್ಟಂಗೆ ಡಾಕ್ಟರ್ G. ವೆಂಕಟಸುಬ್ಬಯ್ಯನವರು ಆ 2 ವಾಲ್ಯೂಮ್ಸ್ನು ಮಿಥಿಕ್ ಸೊಸೈಟಿನಲ್ಲಿ ರಿಲೀಸ್ ಮಾಡಿದ್ರು. ಅವರ ಮಿಸ್ಸಿಂಗ್ ಆರ್ಟಿಕಲ್ಸು, ಮ್ಯಾನುಸ್ಕ್ರಿಪ್ಟ್ಸು ಯಾವ್ಯಾವುದು ಅಂತ ಕೇಳಿದ್ರೆ, ಒಂದು ಇಷ್ಟ ಸಿದ್ಧಿನ ಟ್ರಾನ್ಸ್ಲೇಟ್ ಮಾಡಿದ್ರಂತೆ. ಅದು M. ಹಿರಿಯಣ್ಣ ಅವರಿಗೆ ಕೊಟ್ಟಿದ್ರು ಅಂತಾನು ಗೊತ್ತಾಯ್ತು. ಅವ್ರ ಮನೆಯಲ್ಲಿ ರಾಘವನ್ ಅವರು ನೋಡಿದ್ರು ಅಂತ ಅವರು ಬರೆದಿದ್ದಾರೆ. ಆ ಮ್ಯಾನುಸ್ಕ್ರಿಪ್ಟ್ ಇಲ್ಲ, ಅವ್ರ ಮನೆಯಲ್ಲೂ ಇಲ್ಲ, ಅದು ಯಾರು ತಗೊಂಡೋದ್ರು ಗೊತ್ತಿಲ್ಲ. ಇಷ್ಟ ಸಿದ್ಧಿ ಮ್ಯಾನುಸ್ಕ್ರಿಪ್ಟ್ ಇಸ್ ಮಿಸ್ಸಿಂಗ್. ಡೈನಾಸ್ಟಿಕ್ ಹಿಸ್ಟ್ರಿ ಆಫ್ ಕರ್ನಾಟಕ ಅಂತ ಒಂದು ಬರೆದ್ರು. ಅದನ್ನ ಅವರ ಸ್ಟೂಡೆಂಟ್ YG ಕೃಷ್ಣಮೂರ್ತಿ ಜೊತೆ ಶಿವಮೊಗ್ಗಕ್ಕೆ ಕಳಿಸಿದ್ರು, ಇದು ಧಾರವಾಡಕ್ಕೆ ಕಳಿಸಿದ್ರು.
ಪಂಚಮುಖಿ ಇವರ ರಿಸರ್ಚ್ ಇನ್ಸ್ಟಿಟ್ಯೂಟ್ಗೆ, ಅದು ಕಳೆದು ಹೋಗಿದೆ. ರಿಲಿಜಿಯಸ್ ಹಿಸ್ಟ್ರಿ ಆಫ್ ಕರ್ನಾಟಕ ಅಂತ ಬರೆದಿದ್ರಂತೆ, ಅದು ಮಿಸ್ಸಿಂಗು. ಅವರ 25 ಇಂಗ್ಲಿಷ್ ಆರ್ಟಿಕಲ್ಸು ಬಹುಶಃ ಡೆಕ್ಕನ್ ಹೆರಾಲ್ಡ್ ಆರ್ಕೈವ್ ಮತ್ತೆ ಬೇರೆ ಕಡೆ ಇದೆ ಅನ್ಸುತ್ತೆ. ಅವರು ಅದನ್ನ ವೆಬ್ಸೈಟ್ ಹಾಕಿದ್ರೆ ನಮಗೆ ಸಿಗುತ್ತೆ. ಬಟ್ 25 ಆರ್ಟಿಕಲ್ಸ್ ವಿ ಡೋಂಟ್ ಹ್ಯಾವ್. 16 ಕನ್ನಡ ಆರ್ಟಿಕಲ್ಸ್ ದೇ ಆರ್ ಮಿಸ್ಸಿಂಗ್. ಆಮೇಲೆ ಅವರು ಚಾರ್ಲ್ಸ್ ಡಿಕನ್ಸ್ ಎ ಟೇಲ್ ಆಫ್ 2 ಸಿಟೀಸ್, 2 ನಗರಗಳ ಕತೆ ಅಂತ ಹೇಳಿ ಟ್ರಾನ್ಸ್ಲೇಟ್ ಮಾಡಿದ್ರು. ಅದು ಯಾರ್ಯಾರ ಕೈಯಿಂದ ಮೂಲಕ ಹೋಗಿ ಯಾರಿಗೋ ತಲುಪಿ ಕಡೆಗೆ ಅದು ಪಬ್ಲಿಷ್ ಆಗಿಲ್ಲ. ಬಹುಶಃ ಅವ್ರ ಹೆಸರಿನಲ್ಲಿ ಅದು ಪಬ್ಲಿಷ್ ಆಯ್ತು. ಆಮೇಲೆ 9 ಬುಕ್ ರಿವ್ಯೂಸ್ ಬರ್ದಿರೋದು ನಮ್ಮ ಹತ್ರ ಇಲ್ಲ. ಮತ್ತೆ ಅವರ ಸಾಂಸ್ಕ್ರಿಟ್ ಮತ್ತೆ ಹಿಂದಿ ಆರ್ಟಿಕಲ್ ನಮ್ಮ ಹತ್ರ ಇಲ್ಲ. ನಾನು ಕವಿತಾ ಅವ್ರು ಕೇಳಿದಾಗ ಬ್ರಾಡ್ಮನ್ ಬ್ಯಾಟ್ಸ್ಮನ್ ಕ್ರಿಕೆಟಿಯರ್, ಅವನ ಒಂದು ಇನ್ಸಿಡೆಂಟ್ ಜ್ಞಾಪಕ ಬಂತು. ಬ್ರಾಡ್ಮನ್ ಮೋಸ್ಟ್ ಫೇಮಸ್ ಪ್ಲೇಯರ್ ಅಂಡ್ ಅವನ ರೆಕಾರ್ಡ್ ಯಾರು ಬ್ರೇಕ್ ಮಾಡಿರಲಿಲ್ಲ, ಸಚಿನ್ ತೆಂಡೂಲ್ಕರ್ ಬರೋವರೆಗೆ. ಬ್ರಾಡ್ಮನ್ ಮಗ, ಅವನಿಗೆ ಎಲ್ಲಿ ಹೋದ್ರು ಬ್ರಾಡ್ಮನ್ ಅಂತ ಸರ್ನೇಮ್ ಇದ್ದಿದ್ರಿಂದ ಅವನು ಎಲ್ಲರೂ ಬ್ರಾಡ್ಮನ್ ಬಗ್ಗೆ ಕೇಳೋರಂತೆ. ಅವನು ಹೆಸರು ಬದಲಾವಣೆ ಮಾಡ್ಕೊಂಡಂತೆ, ಯಾಕೆಂದ್ರೆ ಅದು ಅವನಿಗೆ ದೊಡ್ಡ ನ್ಯೂಸೆನ್ಸ್ ತರ ಆಯ್ತು ಅಂತ ಹೇಳಿ. ನನಗೆ ನನ್ನ ಕೆರಿಯರ್ನಲ್ಲಿ ನಾನು ಯಾರಿಗೂ ಹೇಳಕ್ ಹೋಗ್ತಿರ್ಲಿಲ್ಲ ಡಾಕ್ಟರ್ ಶ್ರೀಕಂಠ ಶಾಸ್ತ್ರಿಗಳ ಮಗ ಅಂತ. ವಿಷಯ ತಿಳಿಯೋದು, ಬಹಳ ಜನ ಬಂದು ಕೇಳೋರು. ಆಮೇಲೆ ಯಾವ್ಯಾವುದೋ ಕಾರಣಗಳಿಂದ ಅವರ ಪುಸ್ತಕಗಳು ರೀಪ್ರಿಂಟ್ ಆಗ್ಲಿಲ್ಲ, ಪಬ್ಲಿಕೇಶನ್ಸ್ ಆಗ್ಲಿಲ್ಲ, ಆಮೇಲೆ ಜನರಿಗೆ ಸಿಗ್ತಾ ಇರ್ಲಿಲ್ಲ. ಆಮೇಲೆ ಸಾಮಾನ್ಯವಾಗಿ ಫ್ಯಾಮಿಲಿ ಮೆಂಬರ್ಸು ವೆರಿ ರೇರ್ಲಿ ಅವರ ಟ್ಯಾಲೆಂಟೆಡ್ ಆನ್ಸೆಸ್ಟರ್ಸ್ ಲೆಗಸಿ ಅಥವಾ ಅವರ ಹೆರಿಟೇಜ್ನ ಉಳಿಸೋದಕ್ಕೆ ಪ್ರಯತ್ನ ಪಡೋದು ಬಹಳ ಕಡಿಮೆ. ನಾನು ರಿಟೈರ್ಡ್ ಆದಮೇಲೆ ನನ್ನ ಮಗ ಡಾಕ್ಟರ್ SN ಭಗೀರಥ್ ವೆಬ್ಸೈಟ್ ಸ್ಟಾರ್ಟ್ ಮಾಡಿದ್ರು. ಇವಾಗ 15 ವರ್ಷ ಆಗಿದೆ. ಆ ವೆಬ್ಸೈಟ್ಗೆ 10,52,000 ಜನ ಬಂದಿದ್ದಾರೆ. ಗೂಗಲ್ 80 ಭಾಷೆಗಳಲ್ಲಿ ಹಾಕಿದೆ. ಅವರ ಬಗ್ಗೆ ಎಲ್ಲ ಮಾಹಿತಿ ಅದರಲ್ಲಿದೆ. ಅವರು ಬಹುಶಃ ಶ್ರೀಕಂಠ ಶಾಸ್ತ್ರಿಗಳು ಅವರು ಬದುಕಿದ್ದಾಗ ನನಗೆ 10 ಲಕ್ಷ ಜನ ಫಾಲೋಯರ್ಸ್ ಸಿಗ್ತಾರೆ ಅಂದ್ಕೊಂಡಿರ್ಲಿಲ್ಲ. ಇವಾಗ ಝೂಮ್ ಇನ್ ಒಂದು 15 ದಿನದ ಕೆಳಗೆ ಅಮೆರಿಕಾದಲ್ಲಿರೋರಿಗೆ ಒಂದು ಝೂಮ್ ಇನ್ ಕಾರ್ಯಕ್ರಮದಲ್ಲಿ ನಾನು ಇಂಗ್ಲಿಷ್ ನಲ್ಲಿ ಮಾತಾಡಿದ್ದು, ಅಲ್ಲಿ ಬಹಳ ಪಾಪ್ಯುಲರ್ ಆಗಿ ಬಹಳ ಜನ ಅದನ್ನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಮತ್ತೆ ಡಾಕ್ಟರ್ ಶ್ರೀಕಂಠ ಶಾಸ್ತ್ರಿಗಳ ಮೇಲೆ ನಾವು ಒಂದು ಡಾಕ್ಯುಮೆಂಟರಿ ತೆಗೆದು ಅದರಲ್ಲಿ ಡಾಕ್ಟರ್ G. ವೆಂಕಟಸುಬ್ಬಯ್ಯನವರು ಮಾತಾಡಿದ್ದಾರೆ. ಮೊದಲನೇದಾಗಿ ಅವರ ಫೇಮಸ್ ವಿದ್ಯಾರ್ಥಿಗಳು ಅವರೆಲ್ಲ ತಮ್ಮ ಗುರುಗಳ ಬಗ್ಗೆ ಮಾತಾಡಿ ಅದನ್ನ ಪರ್ಮನೆಂಟ್ ರೆಕಾರ್ಡ್ ಆಗಿದೆ. ಇಟ್ಸ್ ಎ ಹಿಸ್ಟಾರಿಕಲ್ ರೆಕಾರ್ಡ್. ಈ ಕ್ಲಾಸ್ ರೂಮ್ ನಲ್ಲಿ ಅವ್ರು ಯಾವ ತರ ಪಾಠ ಮಾಡ್ತಿದ್ರು ಅನ್ನೋದು ಗೊತ್ತಾಗುತ್ತೆ. ಇತ್ತೀಚಿನ ಮತ್ತೊಂದು ಫಂಕ್ಷನ್ ಅಂದ್ರೆ ಮಾರ್ಚ್ 14, 20, 25 ಮೈಸೂರು ಮಾನಸ್ ಗಂಗೋತ್ರಿಯಲ್ಲಿ 3 ಪುಸ್ತಕಗಳ ಬಿಡುಗಡೆ ಸಮಾರಂಭ. ಅದಕ್ಕೆ ವೈಸ್ ಚಾನ್ಸಲರ್ ಬಂದಿದ್ರು, ಡಾಕ್ಟರ್ DA ಶಂಕರ್ ಅವರು, TV ವೆಂಕಟಾಚಲ ಶಾಸ್ತ್ರಿಗಳು, ಆಮೇಲೆ ವರ್ಚಸ್ವಿ ಅರಸ್, ಆಮೇಲೆ ನಮ್ಮ ತಂದೆಯವರ ಈಗ ಓಲ್ಡೆಸ್ಟ್ ಸ್ಟೂಡೆಂಟ್ ಮೈಸೂರು ಬ್ರದರ್ಸ್ R. ವಿಶ್ವೇಶ್ವರನ್ ಅವರು, ಆಮೇಲೆ HS ಹರಿಶಂಕರ್, ಶಂಕರ್ ನಾರಾಯಣ ರಾಯರ ಮಗ, ಅವರು ಬಂದಿದ್ರು. ನಮ್ಮ ತಂದೆಯವರ ಪುರಾತತ್ವ ಶೋಧನೆ 4ನೇ ಎಡಿಷನ್ ರಿಲೀಸ್ ಆಯಿತು. ಆಮೇಲೆ ನಾನು ಬರೆದ ಬಯೋಗ್ರಫಿ ಎ ಲೈಫ್ ಇನ್ ಹಿಸ್ಟ್ರಿ, ಅದು ಕೂಡ ರಿಲೀಸ್ ಮಾಡಿದ್ರು. ಆಮೇಲೆ ದ ಮಾನಾರ್ಕ್ ಆಫ್ ಮೈಸೂರ್, ಬಯೋಗ್ರಫಿ ಆಫ್ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಅಲ್ಲಿ ಬಿಡುಗಡೆ ಆಯಿತು. ಡಾಕ್ಟರ್ ಶ್ರೀಕಂಠ ಶಾಸ್ತ್ರಿಗಳು ಆಗ ಇದ್ದ ಏನೇನು ಟೆಕ್ನಿಕಲ್ ನಾಲೆಜ್, ಟೆಕ್ನಿಕಲ್ ಫೆಸಿಲಿಟೀಸ್ ಇತ್ತು ಅದನ್ನೆಲ್ಲ ಉಪಯೋಗಿಸ್ಕೊಳ್ತಿದ್ರು ಅನ್ನೋದಕ್ಕೆ ಇದನ್ನ ಹೇಳಕ್ ಇಷ್ಟಪಡ್ತೀನಿ. ಆಕಾಶವಾಣಿನ ಫಸ್ಟ್ ಶುರು ಮಾಡಿದವರು MV ಗೋಪಾಲ್ ಸ್ವಾಮಿಗಳು. ಅವರು ಸೈಕಾಲಜಿ ಪ್ರೊಫೆಸರ್ ಆಗಿದ್ರು. ಇಂಗ್ಲೆಂಡ್ ಇಂದ ಒಂದು ಫಿಲಿಪ್ಸ್ ರೇಡಿಯೋ ಟ್ರಾನ್ಸ್ಮಿಟರ್ ತಗೊಂಡ್ಬಂದಿದ್ರು ಲಂಡನ್ ಇಂದ. ಅವರು ಮಹಾರಾಜ ಕಾಲೇಜ್ ಪ್ರಿನ್ಸಿಪಾಲ್ ಕೂಡ ಆಗಿದ್ರು. ಅವರು ಮನೆಯಲ್ಲಿ
ಒಂಟಿಕೊಪ್ಪಲ್ನಲ್ಲಿ ಪ್ರೈವೇಟ್ ರೇಡಿಯೋ ಸ್ಟೇಷನ್ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ನಮ್ಮ ತಂದೆ ಕೂಡ ಕೊಲಾಬರೇಟರ್ ಆಗಿದ್ರು. ಮತ್ತೆ ಆರ್ ವಿಶ್ವೇಶ್ವರನ್ನು ವೀಣೆ ಪ್ಲೇ ಮಾಡಿದಾರಂತೆ ಆ ಪ್ರೈವೇಟ್ ಸ್ಟೇಷನ್ ಅಲ್ಲಿ. ಅದಾದ ಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರು ರೆಗ್ಯುಲರ್ ಆಗಿ ಆಕಾಶವಾಣಿ ರೇಡಿಯೋ ಸ್ಟೇಷನ್ ಶುರು ಮಾಡಿದ್ರು ವಿತ್ ದಿ ಪರ್ಮಿಷನ್ ಆಫ್ ದಿ ಬ್ರಿಟಿಷ್ ಗವರ್ಮೆಂಟ್. ಮತ್ತೆ ನಮ್ಮ ತಂದೆಯವರು ರೇಡಿಯೋ ಟಾಕ್ಸ್ ಕೊಟ್ಟಿದ್ದಾರೆ. ಇಂಗ್ಲಿಷ್ನಲ್ಲಿ 6 ಟಾಕ್ಸ್ ಇದೆ, ಕನ್ನಡ 20 ಇದೆ. ಅದು ಯಾವುದಾದ್ರೂ ಈಗಲೂ ಆಲ್ ಇಂಡಿಯಾ ರೇಡಿಯೋನಲ್ಲಿ ಆರ್ಕೈವ್ಸ್ನಲ್ಲಿ ಇದ್ದರೆ ಅದನ್ನು ಸೇವ್ ಮಾಡ್ಬೋದು. ಮಾನಪ್ಪ ಅವರು ಅವ್ರನ್ನ ಎಕ್ಸ್ಟೆನ್ಸಿವ್ ಆಗಿ 1973ನಲ್ಲಿ ಇಂಟರ್ವ್ಯೂ ಮಾಡಿದ್ರು. ಆ ಇಂಟರ್ವ್ಯೂ ಕೂಡ ಬಹುಶಃ ಪ್ರಿಸರ್ವ್ ಮಾಡಿರ್ಬೋದು. ಅದು ಗ್ರೇಟ್ ಮೆನ್ ಆಫ್ ಕರ್ನಾಟಕ ಅನ್ನೋ ಒಂದು ಸೀರೀಸ್. ಆಮೇಲೆ ಶ್ರೀಕಂಠ ಶಾಸ್ತ್ರಿಗಳಿಗೆ ಬದುಕಿದ್ದಾಗ ಆಗ ಇಷ್ಟೊಂದು ಅವಾರ್ಡ್ಸು, ಇಷ್ಟೊಂದು ಟೈಟಲ್ಸು, ಇಷ್ಟೊಂದು ಕ್ಯಾಶ್ ಪ್ರೈಸಸ್ಸು, ಇಷ್ಟೊಂದು ಇದೆಲ್ಲ ಇರಲಿಲ್ಲ, ಬಹಳ ಕಡಿಮೆ ಇತ್ತು. ಮೈಸೂರು ವಿಶ್ವವಿದ್ಯಾನಿಲಯದವರು ಡಿ ಜವರೇಗೌಡರು ವೈಸ್ ಚಾನ್ಸಲರ್ ಆಗಿದ್ದಾಗ ಡಾಕ್ಟರ್ ಜವರೇಗೌಡರು ಇವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡು ಶ್ರೀಕಂಠಿಕಾ ಅಂತ ಹೇಳಿ ಫೆಲಿಸಿಟೇಷನ್ ವಾಲ್ಯೂಮ್ ಅವರಿಗೆ 15ನೇ ಜಾನ್ವರಿ 1973 ಪ್ರೆಸೆಂಟ್ ಮಾಡಿದ್ರು. ಇದಕ್ಕೆ ಬಹಳ ಗಣ್ಯ ವ್ಯಕ್ತಿಗಳು ಬಂದಿದ್ರು. ಡಾಕ್ಟರ್ SR ರಾವ್, TV ಮಹಾಲಿಂಗಂ, ಡಾಕ್ಟರ್ ಶೇಖಾಲಿ ಅವರು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿದ್ರು, ಇವರೆಲ್ಲರೂ ಇದ್ರು. ಡಾಕ್ಟರ್ TV ವೆಂಕಟಾಚಲ ಶಾಸ್ತ್ರಿಗಳು ಮತ್ತೆ ಡಾಕ್ಟರ್ R ಗೋಪಾಲ್ ಅವರ ಪ್ರಯತ್ನದಿಂದ ಇದು ನೆರವೇರ್ತು ಅಂತ ಹೇಳಬೇಕು. ಮತ್ತೆ ಈ ಶ್ರೀಕಂಠಿಕ ಎಡಿಟರ್ಸ್ ಕೂಡ ಅವರೇ. ಆಮೇಲೆ ಮಿಥಿಕ್ ಸೊಸೈಟಿ ಡೈಮಂಡ್ ಜೂಬ್ಲಿ ಫಂಕ್ಷನ್ 14 ಸೆಪ್ಟೆಂಬರ್ 1973 ಆಯಿತು. ಆಗ ಗವರ್ನರ್ ಮೋಹನ್ ಲಾಲ್ ಸುಕಾಡಿ ಅವರು ಡಾಕ್ಟರ್ ಶ್ರೀಕಂಠ ಶಾಸ್ತ್ರಿಗಳಿಗೆ ಸನ್ಮಾನ ಮಾಡಿದ್ರು. ಮತ್ತೆ ಆ ಹೊಯ್ಸಳ ಒಂದು ಮೆಮೆಂಟೋ ಕೂಡ ಅವರಿಗೆ ಪ್ರೆಸೆಂಟ್ ಮಾಡಿದ್ರು. ಕನ್ನಡ ಸಾಹಿತ್ಯ ಸಮ್ಮೇಳನ, ಕನ್ನಡ ಸಾಹಿತ್ಯ ಪರಿಷತ್ನ ಸಮ್ಮೇಳನ 25 ನವೆಂಬರ್ 1970 ಗೋಲ್ಡನ್ ಜೂಬ್ಲಿ, ಅದು ಗೋಲ್ಡನ್ ಜೂಬ್ಲಿ ಇಯರ್ ನಡೀತು. ಆಗ ಡಾಕ್ಟರ್ G ವೆಂಕಟಸುಬ್ಬಯ್ಯನವರು ಎಲ್ಲ ಬಹಳ ಪ್ರಮುಖವಾದ ಇದರಲ್ಲಿ ತೊಡಗಿದ್ರು. ಆಗ ಡಾಕ್ಟರ್ ಶ್ರೀಕಂಠ ಶಾಸ್ತ್ರಿಗಳಿಗೆ ಸನ್ಮಾನ ಆಯಿತು, ಆದರೆ ಅವರು ಪರ್ಸನಲ್ ಆಗಿ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಅವರ ಮೊದಲನೇ ಮಗ S ವಿಜಯಶಂಕರ್ ಆ ಸನ್ಮಾನವನ್ನು ಸ್ವೀಕರಿಸಿದ್ರು. 20 ಮತ್ತು 21 2004ರಲ್ಲಿ 2 ದಿನದ ಬರ್ತ್ ಸೆಂಟನರಿ ಸೆಮಿನಾರ್ ಮಾಡಿದ್ರು ಮಿಥಿಕ್ ಸೊಸೈಟಿಯಲ್ಲಿ ಡಾಕ್ಟರ್ ಸೂರ್ಯನಾಥ್ ಕಾಮತ್ ಅವರು. ಅದಕ್ಕೆ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಬಂದಿದ್ರು. ಆಮೇಲೆ ಇದರ ಪೇಪರ್ಸ್ನ ಕೂಡ ಅವರು ಪಬ್ಲಿಷ್ ಮಾಡಿದ್ದಾರೆ. ಈ ಮೈಸೂರಿನಲ್ಲಿ ನಡೆದ ಪ್ರೋಗ್ರಾಮ್ಗೆ ಇನ್ ಮೆಮೋರಿಯಂ ಅಂತ ಡಾಕ್ಟರ್ S V ಶೋಭಾ ಅವರು ಕೊಟ್ಟಿದ್ರು. ಡಾಕ್ಟರ್ S ಶ್ರೀಕಂಠ ಶಾಸ್ತ್ರಿಗಳು ಬರೀತಿದ್ದಾಗ, ಓದ್ತಿದ್ದಾಗ ಅವರಿಗೆ ಸೆಕ್ರೆಟರಿ, ಟೈಪಿಸ್ಟ್ ಅಂತ ಯಾರೂ ಇರಲಿಲ್ಲ. ಅವರ ಸಂಬಳ ಶುರು ಮಾಡಿದ್ದು 75 ರೂಪಾಯಿಂದ. ಆಮೇಲೆ ಗ್ರ್ಯಾಜುವಲ್ ಆಗಿ ಸ್ವಲ್ಪ ಜಾಸ್ತಿ ಆಯಿತು. ಆದರೆ ಇವರಿಗೆ 125 ಅಥವಾ 150 ರೂಪಾಯಿ ಸಂಬಳ ಬರುವಾಗ ಕಾಲೇಜಿನ ಪ್ರಿನ್ಸಿಪಾಲ್ JC ರೋಲೋಗೆ 1000 ರೂಪಾಯಿ ಸಂಬಳ ಬರ್ತಾ ಇತ್ತು. ಆದ್ರಿಂದ ನೀವು ಇಂಡಿಯಾದಲ್ಲೇ ದೊಡ್ಡ ದೊಡ್ಡ ವಿದ್ವಾಂಸರಿಗೆ 125-150 ರೂಪಾಯಿ ಅಷ್ಟೇ ಇದ್ದು ಸಂಬಳ. ದೊಡ್ಡ ಫ್ಯಾಮಿಲಿನ ಸಾಕ್ಬೇಕಾಗಿತ್ತು, ನೋಡ್ಕೋಬೇಕಾಗಿತ್ತು. ಅವಾಗ ಲೈಬ್ರರಿಗೆ ಹೋಗಿ ಜರ್ನಲ್ಸು, ಬುಕ್ಸು ಓದಬೇಕಾಗಿತ್ತು. ಅವರು ಬೇರೆ ಬೇರೆ ಭಾಷೆಗಳನ್ನ ಡಿಕ್ಷನರಿ, ಗ್ರಾಮರ್ ಬುಕ್ ಇಂದ ಕಲ್ತಿದ್ರಿಂದ ಬೇರೆ ಬೇರೆ ಭಾಷೆಗಳ ಪುಸ್ತಕಗಳನ್ನ ಓದೋರು. ಅವರು ರಿಸರ್ಚ್ ಮಾಡುವಾಗ ಜೆರಾಕ್ಸ್ ಇರಲಿಲ್ಲ, ಇಂಟರ್ನೆಟ್ ಇಲ್ಲ, ಗೂಗಲ್ ಇಲ್ಲ, ಆಮೇಲೆ ವಿಕಿಪೀಡಿಯಾ ಇಲ್ಲ, ಚಾಟ್ GPT ಇಲ್ಲ, ಎಲ್ಲವೂ ಮ್ಯಾನ್ಯುಯಲ್ ಆಗಿ ಮಾಡಬೇಕು. ಅವರ ಸೋರ್ಸಸ್ ಆಫ್ ಕರ್ನಾಟಕ ಹಿಸ್ಟ್ರಿ ವಾಲ್ಯೂಮ್ ಮ್ಯಾನುಸ್ಕ್ರಿಪ್ಟ್ನ ಅವರ ಗುರುಗಳೇ S V ವೆಂಕಟೇಶ್ವರ ಅವರು ನಾನು ಓದಿ ರಿವ್ಯೂ ಮಾಡಿ ಕೊಡ್ತೀನಿ ಅಂತ ತಗೊಂಡು ಹೋದವರು, ವಾಪಸ್ ಕೊಡ್ಲೇ ಇಲ್ಲ. 2ನೇ ಸಾರಿ ಬರೆದ್ರು. 2ನೇ ಸಾರಿ ಮತ್ತೊಬ್ರು ಗಣ್ಯ ವ್ಯಕ್ತಿಗಳು ಅದನ್ನ ನನ್ನ ತಂದೆಯವರು ಡೈರಿಯಲ್ಲಿ ಬರ್ದಿಲ್ಲ, ಇಸ್ಕೊಂಡ್ರು. ಅವರು ವಾಪಸ್ ಕೊಡ್ಲಿಲ್ಲ. ಆಮೇಲೆ NS ಸುಬ್ರಾಯರು ಇಲ್ಲ, ನಾನು ಪಬ್ಲಿಷ್ ಮಾಡ್ತೀನಿ, ನಾನು ರೆಸ್ಪಾನ್ಸಿಬಿಲಿಟಿ ತಗೊಳ್ತೀನಿ ಅಂತ ಹೇಳಿದಾಗ 3ನೇ ಸಾರಿ ಬರೆದ್ರು.
ಆಗ 1940ರಲ್ಲಿ ಪಬ್ಲಿಷ್ ಆಯಿತು ಬ್ಯಾಂಗ್ಳೂರ್ ಪ್ರೆಸ್ನಲ್ಲಿ. ಈ ಪುಸ್ತಕ 1925ರಲ್ಲಿ ಬರೆದಿದ್ದು 1940ರಲ್ಲಿ ಬಂತು. ಭಾರತೀಯ ಸಂಸ್ಕೃತಿ 1944ನಲ್ಲಿ 44ನಲ್ಲಿ ಬರೆದು ಮೈಸೂರು ಯೂನಿವರ್ಸಿಟಿ ಪ್ರಸಾರಾಂಗ ಕೊಟ್ಟಿದ್ರು. ಅದು 54ರಲ್ಲಿ ಪಬ್ಲಿಷ್ ಆಯಿತು. ಕೆಲವಾರು ಪುಸ್ತಕಗಳು 11, 12, 16 ವರ್ಷ ತಗೊಳ್ತು. ಇಷ್ಟೊಂದು ಪಬ್ಲಿಷರ್ಸ್ ಇರಲಿಲ್ಲ, ಪ್ರಿಂಟ್ ಆಗ್ತಿರ್ಲಿಲ್ಲ. ಆಗ ಬಹಳ ಕಷ್ಟ ಇತ್ತು. ಮತ್ತೆ ಅವರ ಹೆಲ್ತ್ ಬಗ್ಗೆ ಹೇಳಲೇಬೇಕಾಗತ್ತೆ. ಬಹಳ ಸಣ್ಣ ವಯಸ್ಸಿನಲ್ಲಿ ಸ್ಮಾಲ್ ಪಾಕ್ಸ್ ಬಂದು ಕಣ್ಣು ಎಫೆಕ್ಟ್ ಆಗಿತ್ತು. ಕಡೆಯಲ್ಲಿ ಎಡಗಣ್ಣಿಗೆ ಬ್ಲ್ಯಾಂಕ್ ಲೆನ್ಸ್ ಕೊಟ್ಬಿಟ್ಟಿದ್ರು. ಅದು ಪವರ್ ಮೀರೋಗಿತ್ತು. ಒಂದೇ ಕಣ್ಣಲ್ಲಿ ಓದಬೇಕಾಗಿತ್ತು, ಒಂದೇ ಕಣ್ಣಲ್ಲಿ ಬರೀಬೇಕಾಗಿತ್ತು. ಅವರ ರಿಸರ್ಚ್ ವರ್ಕ್ ಮಾಡುವಾಗ ಕೂಡ ಅವರ ದೃಷ್ಟಿ ಅಷ್ಟೇನು ಚೆನ್ನಾಗಿರ್ಲಿಲ್ಲ. ಶಿವಮೊಗ್ಗಗೆ ಟ್ರಾನ್ಸ್ಫರ್ ಮಾಡಿದ್ರು, ಪನಿಷ್ಮೆಂಟ್ ಟ್ರಾನ್ಸ್ಫರ್. ಆಮೇಲೆ ದಾವಣಗೆರೆಗೆ ಮಾಡಿದ್ರು, ಇಂಟರ್ಮೀಡಿಯೇಟ್ ಕಾಲೇಜ್ಗೆ. ಅವ್ರು ಪಾಠ ಮಾಡ್ತಿದ್ದು BA ಆನರ್ಸ್ ಕನ್ನಡದವ್ರಿಗೆ, ಹಿಸ್ಟ್ರಿ ಅವರಿಗೆ, ಮತ್ತೆ MA ಸ್ಟೂಡೆಂಟ್ಸ್ಗೆ ಪಾಠ ಮಾಡ್ತಿದ್ರು. MA ಕನ್ನಡ, MA ಹಿಸ್ಟ್ರಿ ಅವರಿಗೆ. ಅವ್ರನ್ನ ಇಂಟರ್ಮೀಡಿಯೇಟ್ ಕಾಲೇಜ್ಗೆ ಹಾಕಿದ್ರು. ಶಿವಮೊಗ್ಗದಲ್ಲಿ ಮಳೆ, ಮಲೆನಾಡು, ಅವಾಗ ನೆಂದು ಟೈಫಾಯ್ಡ್ ಬಂದು ಕಿವಿ ಎಫೆಕ್ಟ್ ಆಯಿತು. ಹಿ ವಾಸ್ ಪಾರ್ಷಿಯಲಿ ಡೆಫ್. ಕಿವಿ ಕೇಳಿಸ್ತಿರ್ಲಿಲ್ಲ. ವಿದ್ಯಾರ್ಥಿಗಳು ಬಹಳ ಜೋರಾಗಿ ಹತ್ರ ಬಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳೋರು, ಕಿವಿ ಕೇಳಿಸ್ತಿರ್ಲಿಲ್ಲ. ಮತ್ತೆ ಎಕ್ಸಿಮಾ ಇತ್ತು, ಹೈ ಬ್ಲಡ್ ಪ್ರೆಷರ್ ಇತ್ತು. 1958ನಲ್ಲಿ ಪ್ಯಾರಾಲಿಟಿಕ್ ಸ್ಟ್ರೋಕ್ ಆಯಿತು ಬಿಕಾಸ್ ಆಫ್ ಓವರ್ ವರ್ಕ್. ಅವರ ಒಬ್ಬರು ವಿದ್ಯಾರ್ಥಿ ಹೇಳ್ತಾರೆ, ಹಿ ವಾಸ್ ಎ ವರ್ಕಾಲಿಕ್ ಹೂ ಕಿಲ್ಡ್ ಹಿಮ್ಸೆಲ್ಫ್ ಅಂತ. ಅವರು ಯಾವಾಗಲೂ 24x7 ಲೈಬ್ರರಿ, ಕಾಲೇಜು, ಪಾಠ, ರೋಡ್ನಲ್ಲಿ ಯಾರಾದ್ರೂ ನಿಲ್ಲಿಸಿ ಏನಾದ್ರು ಪ್ರಶ್ನೆ ಕೇಳಿದ್ರೆ ಅಲ್ಲೇ ಒಂದು ಅರ್ಧ 11:30, 12ವರೆಗೆ ಬರೆಯೋದು, ಬೆಳಿಗ್ಗೆ 4 ಗಂಟೆಗೆ ಹೇಳೋದು, ಮತ್ತೆ ಅವರು ಮದುವೆ, ಮುಂಜಿ, ವೈಕುಂಠ ಸಮಾರಾಧನೆ ಅಥವಾ ಸೈಟ್ ಟ್ರಿಪ್ ಈ ತರ ಯಾವುದು ಹೋಗಿದ್ ನಾವು ನೋಡಿಲ್ಲ. ಹಿ ಹಾರ್ಡ್ಲಿ ಯೂಸ್ ಟು ಸೋಷಿಯಲೈಸ್ ಬಿಕಾಸ್ ಆಫ್ ಹಿಸ್ ಡೆಫ್ನೆಸ್. ಮನೆಗೆ ಬರೋರು ಅವ್ರಿಗೆ ಪ್ರಶ್ನೆ ಕೇಳೋದಕ್ಕೆ ಎಲ್ಲ ಮಾಡೋದಕ್ಕೆ. ಆಮೇಲೆ ಪ್ಯಾರಾಲಿಟಿಕ್ ಸ್ಟ್ರೋಕ್ ಆಯಿತು 58ನಲ್ಲಿ. ಅದರಿಂದ ಅವರಿಗೆ ಸ್ವಾಧೀನ ಸ್ವಲ್ಪ ಎಡಭಾಗದಲ್ಲಿ ಅಫೆಕ್ಟ್ ಆಯಿತು, ಎಡಗೈ ಮತ್ತೆ ಎಡಗಾಲು. ಹಂಗೇನೆ ಅವರ ರೈಟಿಂಗ್ ವರ್ಕ್ ಕಂಟಿನ್ಯೂ ಮಾಡಿದ್ರು. ಅವರಿಗೆ UGC ಅವರು ಆಫ್ಟರ್ ರಿಟೈರ್ಮೆಂಟ್ ಅಟ್ ದಿ ಏಜ್ ಆಫ್ 55 ಅವರಿಗೆ ಪ್ರೊಫೆಸರ್ ಎಮರಿಟಸ್ ಅಂತ ಹೇಳಿ ಪೋಸ್ಟ್ ಗ್ರಾಜುಯೇಟ್ ಸ್ಕಾಲರ್ಶಿಪ್ ಕೊಟ್ಟಿದ್ರು, ಪೋಸ್ಟ್ ಡಾಕ್ಟರಲ್ ಸ್ಕಾಲರ್ಶಿಪ್. ಆವಾಗ ಅವರು ಸೋರ್ಸಸ್ ಆಫ್ ಕರ್ನಾಟಕ ಹಿಸ್ಟ್ರಿ ವಾಲ್ಯೂಮ್ 2 and 3 ಬರೆದ್ರು, ಅದನ್ನು ಕೂಡ ಕಳಿಸಿದ್ರು. ಮತ್ತೆ 1969 ಟೈಮ್ನಲ್ಲಿ ಹಾರ್ಟ್ ಅಟ್ಯಾಕ್ ಆಯಿತು. ಹಾರ್ಟ್ ಅಟ್ಯಾಕ್ ಇಂದ ಸರ್ವೈವ್ ಆದ್ರು. 1974ನಲ್ಲಿ 69ನೇ ವಯಸ್ಸಿನಲ್ಲಿ ಅವರ ಮಗಳ ಮನೆ ಬೆಂಗಳೂರು ಜಯನಗರದಲ್ಲಿ ಅವರು ಇನ್ನೊಂದು ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರು. ಅವರ ಜೀವನದಲ್ಲಿ ಅವರೇನು ಸಂಪತ್ತೇನು ಗಳಿಸ್ಲಿಲ್ಲ ಜಾಸ್ತಿ. ಅವರಿಗೆ ಬರ್ತಾ ಇದ್ದಿದ್ದ ಪೆನ್ಷನ್ 200 ರೂಪಾಯಿ. 1960ರಿಂದ 1974ರವರೆಗೆ 200 ರೂಪಾಯಿ ಪೆನ್ಷನ್. ವೇರಿಯಬಲ್ DA ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ ಅವಾಗ. ಅವರ ಸಂಬಳ ರಿಟೈರ್ಡ್ ಆಗೋ ಸಮಯದಲ್ಲಿ ಸಾಕಷ್ಟು ಅಟ್ರಾಕ್ಟಿವ್ ಸ್ಯಾಲ್ರಿ ಬಂದ್ರು. 2 ಹೆಣ್ಮಕ್ಳ ಮದುವೆ, 3 ಗಂಡು ಮಕ್ಕಳ ಎಜುಕೇಶನ್ನು. ಆಮೇಲೆ ರಿಟೈರ್ಡ್ ಆದ್ಮೇಲೆ ಒಂದು ಮನೆ ಕಟ್ಕೊಂಡ್ರು ಸರಸ್ವತಿಪುರಂನಲ್ಲಿ. ಆ ಮನೇಲಿ ವಾಸ ಮಾಡಲಿಲ್ಲ. ಅವರು ಇದ್ದಿದ್ದು ಬಾಡಿಗೆ ಮನೆಯಲ್ಲಿ, ಮತ್ತೆ ಅವರು ಸತ್ತಿದ್ದು ಮಗಳ ಮನೆಯಲ್ಲಿ. ಅವರ ಜೀವನದಲ್ಲೂ ಏರ್ಪೇರುಗಳಾದವು. ಅವ್ರಿಗೂ ಕಷ್ಟ ಸುಖ ಅನ್ನೋದೆಲ್ಲ ಬಂತು. ಅವರ ದಾವಣಗೆರೆಯಲ್ಲಿದ್ದಾಗ, ದಾವಣಗೆರೆ ಇದ್ದ ಸಮಯದಲ್ಲಿ ಅನ್ಸುತ್ತೆ, ಅಲ್ಲಿಂದ ವಾಪಸ್ ಬಂದಿದ್ರು, ಮೈಸೂರಿನಲ್ಲಿ ಇದ್ರು ಅನ್ಸುತ್ತೆ. 1953ರಲ್ಲಿ ಅವರ ಮೊದಲನೇ ಮಗ S. ರಾಮಸ್ವಾಮಿ, ಅವರಿಗೆ ಕಂಜನೈಟಲ್ ಹಾರ್ಟ್ ಪ್ರಾಬ್ಲಮ್ ಇತ್ತು.
ಒಂದು ದಿನ ಸಾಯಂಕಾಲ ಯಾರೋ ಫ್ರೆಂಡ್ ಜೊತೆ ಬಹಳ ವಾಕಿಂಗು ಕ್ಲೈಂಬಿಂಗ್ ಎಲ್ಲ ಮಾಡಿ ಮನೆಗೆ ಬಂದು ಮಲ್ಕೊಂಡವನು 17 ವರ್ಷದ ಮಗ ಸತ್ತು ಹೋದ. ಅವರ ಮೊದಲನೇ ಮಗ ಈ ತರ ಟ್ರಾಜಿಕ್ ಸರ್ಕಮ್ಸ್ಟೆನ್ಸಸ್ ನಲ್ಲಿ ಸತ್ತು ಹೋಗಿದ್ದು. ಆಮೇಲೆ ಇಂಥ ದೊಡ್ಡ ವಿದ್ವಾಂಸರಿಗೆ 1951ರಲ್ಲಿ ಮಹಾರಾಜಾ ಕಾಲೇಜ್ ಸೆಂಟನರಿ ಆದ್ಮೇಲೆ ಇಂಡಾಲಜಿ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಜಯಚಾಮರಾಜೇಂದ್ರ ಒಡೆಯರ್ ಅವರು ಒಂದು ಚೇರ್ ಕ್ರಿಯೇಟ್ ಮಾಡಿದ್ರು. ಅದಕ್ಕೆ ಬೇಕಾದ ಹಣವನ್ನು ಕೊಟ್ಟರು. ಅದಕ್ಕೆ MV ಗೋಪಾಲ್ ಸ್ವಾಮಿ ಅವರು ಡಾಕ್ಟರ್ ಎಸ್ ಶ್ರೀಕಂಠ ಶಾಸ್ತ್ರಿಗಳನ್ನೇ ಫೌಂಡಿಂಗ್ ಪ್ರೊಫೆಸರ್ ಆಫ್ ಇಂಡಾಲಜಿ ಡಿಪಾರ್ಟ್ಮೆಂಟ್ ಅಂತ ಮಾಡಿದ್ರು. ಇವರು ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ನಲ್ಲಿ ಪಾಠ ಮಾಡಿಕೊಂಡು ಇಂಡಾಲಜಿಲೂ ಪಾಠ ಮಾಡಿಕೊಂಡು ಆರ್ ವಿಶ್ವೇಶ್ವರನ್ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ ಅವರು. ಇವರು ಸಿಲೆಬಸ್ ಫ್ರೇಮ್ ಮಾಡಿ 1 ವರ್ಷ ಪಾಠ ಮಾಡಿದ್ಮೇಲೆ ಇನ್ನೊಬ್ರು ಅವರು ಬಹಳ ಇನ್ಫ್ಲೂಯೆನ್ಸ್ ತಂದು ಮಹಾರಾಜರ ಮೂಲಕ ಇವ್ರನ್ನ ಆ ಕೆಲಸದಿಂದ ತೆಗೆದು ಹಾಕಿದ್ರು. ಆಮೇಲೆ ಇವ್ರಿಗೆ ಹೇಳಿದ್ರು, ನೀವು ಬಂದು ಅವಾಗ ಪಾಠ ಮಾಡಿ 25 ರೂಪಾಯಿ ಕೊಡ್ತೀವಿ ಅಂತ. ಶ್ರೀಕಂಠ ಶಾಸ್ತ್ರಿಗಳು ಒಪ್ಕೊಳ್ಳಿಲ್ಲ. ಇನ್ನೊಬ್ರು ಸ್ವಲ್ಪ ದಿನ ಕಂಟಿನ್ಯೂ ಆದ್ರು. ಅಷ್ಟರಲ್ಲಿ KA ನೀಲಕಂಠ ಶಾಸ್ತ್ರಿ ಅಂತ ಹೇಳಿ ಪಚ್ಚಯ್ಯಪ್ಪ ಕಾಲೇಜ್ ಮಡ್ರಾಸ್ ಇಂದ ಇಲ್ಲಿಗೆ ಕರ್ಕೊಂಡ್ ಬಂದ್ರು ಒಬ್ಬರನ್ನ. ದೊಡ್ಡ ಹಿಸ್ಟಾರಿಯನ್, ಆತನು ಹಿಸ್ಟಾರಿಯನ್. ಅವರು 3 ವರ್ಷ ಇಲ್ಲಿ ಇಂಡಾಲಜಿ ಡಿಪಾರ್ಟ್ಮೆಂಟ್ ಹೆಡ್ ಮತ್ತೆ ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಯಾಲಜಿ ಡೈರೆಕ್ಟರ್ ಆಗಿ ಇದ್ದು ಆಮೇಲೆ 3 ವರ್ಷ ಆದ್ಮೇಲೆ ವಾಪಸ್ ಹೋದ್ರು. ಆವಾಗ ಕರ್ನಾಟಕದ ಪತ್ರಿಕೆಗಳಲ್ಲಿ DV ಗುಂಡಪ್ಪನವರು ಮತ್ತೆ ಬೇರೆಯವರೆಲ್ಲ ಇಂಥ ಅನ್ಯಾಯ ಆಯ್ತು, ಒಂದು ಸನ್ ಆಫ್ ದಿ ಸಾಯಿಲ್ ಥಿಯರಿ, ನಮ್ಮ ಕನ್ನಡದವರೇ ನಮ್ಮ ರಾಜ್ಯದವರು ಇಷ್ಟು ದೊಡ್ಡ ವಿದ್ವಾಂಸರಿರುವಾಗ ಹೊರಗಡೆಯಿಂದ ಕರ್ಕೊಂಬರೋ ಆದ್ಯತೆ ಏನಿತ್ತು ಅಂತ ಹೇಳಿ ಕ್ವಶನ್ ಮಾಡಿ ಬಹಳ ಇದು ಮಾಡಿದ್ರು, ಗಲಾಟೆ ಮಾಡಿದ್ರು. ಆಮೇಲೆ ನೀಲಕಂಠ ಶಾಸ್ತ್ರಿಗಳು ಹೊರಟೋದ್ರು. ಆದ್ರೆ ನಮ್ಮ ತಂದೆಗೆ ಡೈರೆಕ್ಟರ್ ಆಫ್ ಆರ್ಕಿಯಾಲಜಿ ಆಗ್ಬೇಕು ಅಂತ ಬಹಳ ಅಭಿಲಾಷೆ ಇತ್ತು. ಆಗಿನ ಎಜುಕೇಶನ್ ಮಿನಿಸ್ಟರ್ ಒಬ್ಲೈಜ್ ಮಾಡಲಿಲ್ಲ. ಇವರ ಸ್ಟೂಡೆಂಟ್ ಒಬ್ಬರನ್ನ ಮಾಡಿದ್ರು ಡೈರೆಕ್ಟರ್ ಆಗಿ. ಆಮೇಲೆ ಇವರಿಗೆ ಎಷ್ಟು ಮಟ್ಟಿಗೆ ತೊಂದರೆಗಳಾದವು ಅಂದ್ರೆ ನೀಲಕಂಠ ಶಾಸ್ತ್ರಿಗಳಿಗೆ ಬಹಳ ಇವರ ಮೇಲೆ ಕೋಪ ಬಂತು. ಅವರು ಬರೆದ ಸೌತ್ ಇಂಡಿಯನ್ ಹಿಸ್ಟ್ರಿ ಮೇಲೆ ಒಂದು ರಿವ್ಯೂ ಬರೆದ್ರು ಡೆಕ್ಕನ್ ಹೆರಾಲ್ಡ್ಗೆ, ಎ ಮಡರ್ಡ್ ಹಿಸ್ಟ್ರಿ ಆಫ್ ಸೌತ್ ಇಂಡಿಯಾ ಅಂತ. ಅದರಲ್ಲಿರೋ ನ್ಯೂನತೆಗಳು, ಮಿಸ್ಟೇಕ್ಗಳು ಎಲ್ಲ ಹೈಲೈಟ್ ಮಾಡಿ ಬರೆದ್ರು. ಅದು ಶ್ರೀಕಂಠಯಾನ ವಾಲ್ಯೂಮ್ 2 ನಲ್ಲಿದೆ. ಅದ್ ನೋಡಿ ಆ ಮನುಷ್ಯಂಗೆ ಕೆಂಡಾಮಂಡಲ ಕೋಪ ಬಂದು ರಿಜಿಸ್ಟ್ರಾರ್ ಹತ್ರ ಹೋಗಿ ಇವರ ಮೇಲೆ ಕಂಪ್ಲೇಂಟ್ ಮಾಡಿ, ಅವರಿಗೆ ಕಣ್ ಕಾಣಿಸಲ್ಲ, ಕಿವಿ ಕೇಳಿಸಲ್ಲ, ಓಡಾಡೋದು ಕಷ್ಟ, ಪಾಠ ಮಾಡಕ್ಕಾಗಲ್ಲ, ಅವ್ರನ್ನ ಕೆಲಸದಿಂದ ತೆಗೆದು ಹಾಕಿ ಅಂತ. ಆಗ ರಿಜಿಸ್ಟ್ರಾರ್ ಯಾರಿದ್ರು ಗೊತ್ತಿಲ್ಲ, ಅವರು ಇವರಿಗೆ ಹೆಲ್ತ್ ಸರ್ಟಿಫಿಕೇಟ್ ತಗೊಂಬನ್ನಿ, ಯು ಆರ್ ಫಿಸಿಕಲಿ ಫಿಟ್ ಅಂತ ಹೇಳಿ KR ಹಾಸ್ಪಿಟಲ್ಗೆ ಕಳಿಸಿದ್ರು. ಅಲ್ಲಿ ಸೂಪರಿಂಟೆಂಡೆಂಟ್ಗೆ ಲೆಟರ್ ಕೊಟ್ಟು ನಮ್ಮ ತಂದೆಯವರು 1952-53ರಲ್ಲಿ ಅಂದ್ರೆ ಒಂದು ರಿಟೈರ್ಡ್ ಆಗಕ್ಕೆ 6-7 ವರ್ಷ ಮೊದಲು, ಅವಾಗ ರಿಟೈರ್ಮೆಂಟ್ ಏಜ್ 55, KR ಹಾಸ್ಪಿಟಲ್ಗೆ ಹೋಗಿ ಎಲ್ಲ ಟೆಸ್ಟ್ ಮಾಡಿಸ್ಕೋಬೇಕಾಯ್ತು. ಸೂಪರಿಂಟೆಂಡೆಂಟ್ಗೆ ಬಹಳ ದುಃಖ ಆಯ್ತು, ನಿಮ್ಮಂತವ್ರಿಗೆ ಇದನ್ನ ಕಷ್ಟ ಕೊಟ್ಟಿದ್ದಾರೆ, ಕೆಲಸದಿಂದ ತೆಗೆದಾಕ್ಬೇಕು ಅಂತಿದ್ದಾರೆ ಅಂತ ಹೇಳಿ ಅವರಿಗೆ ಸರ್ಟಿಫಿಕೇಟ್ ಕೊಟ್ರು. ಇವರಿಗೆ ಕಿವಿ ಕೇಳಿಸುತ್ತೆ, ಕಣ್ ಕಾಣಿಸುತ್ತೆ, ಇವರ ಕಾರ್ಯವನ್ನು ನಿರ್ವಹಿಸ್ತಾರೆ, ಇವ್ರು ಕಂಟಿನ್ಯೂ ಆಗ್ಬೋದು, ಇವ್ರನ್ನ ತೆಗೆದುಹಾಕೋ ನೆಸೆಸಿಟಿ ಇಲ್ಲ ಅಂತ ಹೇಳಿ ಅಲ್ಲಿಯ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ರು. ಈ ರೀತಿಯಲ್ಲಿ ತೊಂದರೆ ಬಂತು. ಆಮೇಲೆ ಡಿಪಾರ್ಟ್ಮೆಂಟ್ ನಲ್ಲಿ ಎಲ್ಲ ಕಡೆ ಇರೋ ತರ ಮತ್ಸರ, ಅಸೂಯೆ, ಆಮೇಲೆ ವಿದ್ಯಾರ್ಥಿಗಳ ಹತ್ರ ಮುಂದೆ ಇವರ ಡಿಸಬಿಲಿಟೀಸ್ನ ಅಪಹಾಸ್ಯ ಮಾಡೋದು. ಇವಾಗ ಅದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ನಾವು ಯಾರ ಡಿಸಬಿಲಿಟೀಸು ಅಪಹಾಸ್ಯ ಮಾಡೋಕ್ಕಾಗಲ್ಲ. ಆ ರೀತಿ ತೊಂದರೆಗಳು ಕೊಟ್ಟರು. ಇಷ್ಟೆಲ್ಲ ತೊಂದರೆಗಳು, ಕಷ್ಟಗಳು ಇದ್ರೂ ಕೂಡ ಇಷ್ಟೊಂದು ಕೆಲಸ ಮಾಡಿದ್ರಲ್ಲ, ಇವರೆಲ್ಲ ಬರ್ತಿಟ್ಟಿರೋದನ್ನ ನಾವು ಒಂದು ಜನ್ಮದಲ್ಲಿ ಓದಕ್ಕಾಗಲ್ಲ. ನಮ್ಮ ಮೋಟ್ಕಾನಹಳ್ಳಿ ರಾಮಶೇಷ ಶಾಸ್ತ್ರಿಗಳು ಬರ್ದಿರೋದನ್ನ ಓದಕ್ಕಾಗಲ್ಲ, ಅಥವಾ ಮೋಟ್ಕಾನಹಳ್ಳಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಬರ್ದಿರೋದು, ಶ್ರೀಕಂಠ ಶಾಸ್ತ್ರಿಗಳ ಔಟ್ಬು, ಇತ್ತೀಚೆಗೆ ಕಾಲವಾದ SR ರಾಮಸ್ವಾಮಿಗಳ ಒಂದು 50 ಪುಸ್ತಕಗಳು. ಇದನ್ನ ನೋಡಿದಾಗ ಜೆನೆಟಿಕ್ ಫ್ಯಾಕ್ಟರ್ ಆಲ್ಸೋ ಮ್ಯಾಟರ್ಸ್ ಅನ್ಸುತ್ತೆ. DNA ಅನ್ನೋದು. ಆಮೇಲೆ ಮುಖ್ಯವಾಗಿ ಹೇಳಬೇಕು ಅಂದ್ರೆ, ನಾನು ಮೊದಲೇ ಬರ್ಕೊಂಡಿದ್ದೆ, ಅದು ಮಹಾರಾಜ ಕಾಲೇಜಿನ ಈ ಗ್ರೂಪ್ ಫೋಟೋಗಳು ನೀವು ನೋಡ್ತಾ ಇದ್ದೀರಾ. ಇದರಲ್ಲಿ ಎಲ್ಲ ಅತಿರಥರು, ಮಹಾರಥರು ಇದ್ದಾರೆ. ಇನ್ಫ್ಯಾಕ್ಟ್ ಈ ತರ ಗ್ರೂಪ್ ಫೋಟೋದಲ್ಲಿ GV ಅರುಣ್ ಅವರ ಫಾದರ್ ಕೂಡ ಇದ್ದಾರೆ ಒಂದರಲ್ಲಿ, ಅವರ ವಾಲ್ಯೂಮ್ ನಲ್ಲಿ ಅದಿದೆ. G ವೆಂಕಟ ಸುಬ್ಬಯ್ಯನವರು ಕೂಡ.
ಈ ಇದು ಹೆಂಗ್ ಸಾಧ್ಯ ಆಯಿತು ಅಂತ ಯೋಚನೆ ಮಾಡಿದ್ರೆ ನಾವು ಮೈಸೂರು ಒಡೆಯರ್ ಅವರಿಗೆ ನಮ್ಮ ಕೃತಜ್ಞತೆಗಳನ್ನ ಸಲ್ಲಿಸಬೇಕು. ಮೊದಲನೇದಾಗಿ ಚಾಮರಾಜೇಂದ್ರ ಒಡೆಯರ್, ಹಿ ವಾಸ್ ಎ ಎನ್ಲೈಟೆಂಡ್ ಕಿಂಗ್, ಮಹಾರಾಜ. ಮಹಿಳಾ ಶಿಕ್ಷಣ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟರು. ಮಹಾರಾಣಿ ಹೈಸ್ಕೂಲು ಶುರು ಮಾಡಿದ್ರು. ಆ ವಿದ್ಯಾರ್ಥಿನಿಯರಿಗೆ ಫ್ರೀ ಟ್ರಾನ್ಸ್ಪೋರ್ಟೇಷನ್, ಫ್ರೀ ಫುಡ್, ಫ್ರೀ ಎಜುಕೇಶನ್ ಕೊಟ್ಟರು. ಆಮೇಲೆ ಅದು ಮಹಾರಾಣಿಸ್ ಕಾಲೇಜ್ ಆಯಿತು. ಆಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮೈಸೂರು ಯೂನಿವರ್ಸಿಟಿ ಸ್ಥಾಪಿಸಕ್ಕೆ ಮಾಡಿದ ಪ್ರಯತ್ನ, ಮತ್ತೆ ಅವರು ಪ್ರೊಫೆಸರ್ಸ್ ಲೈಕ್ ಎಸ್.ವಿ. ವೆಂಕಟೇಶ್ವರ ಅವ್ರನ್ನ ಪರ್ಸನಲ್ ಆಗಿ ಇಂಟರ್ವ್ಯೂ ಮಾಡೋರಂತೆ. ದ ಮಹಾರಾಜ ಯೂಸ್ ಟು ಇಂಟರ್ವ್ಯೂ ಬಿಫೋರ್ ಟೇಕಿಂಗ್ ದೆಮ್ ಇನ್ ಟು ಮಹಾರಾಜ ಕಾಲೇಜ್. ಆದ್ರಿಂದ ಮಹಾರಾಜ ಕಾಲೇಜ್ನಲ್ಲಿ ಎಂ.ಎಚ್. ಕೃಷ್ಣ ಅವರು ಇರ್ಬೋದು, ತಿ.ಎಂ. ಶ್ರೀಕಂಠಯ್ಯನವರು ಇರ್ಬೋದು, ಬಿ.ಎಂ. ಶ್ರೀಕಂಠಯ್ಯನವರು ಇರ್ಬೋದು, ರಾಳಪಲ್ಲಿ ಅನಂತ ಕೃಷ್ಣ ಶರ್ಮಾ ಇರ್ಬೋದು, ವಿ. ಸೀತಾರಾಮಯ್ಯನವರು ಇರಬಹುದು, ಕೆ. ವೆಂಕಟರಾಮಪ್ಪನವರು ಇರಬಹುದು, ಎಲ್ಲರೂ ಇಂಥವರೆಲ್ಲ ಅಲ್ಲಿದ್ರು. ಅಂದ್ರೆ ಆ ಸ್ಟೂಡೆಂಟ್ಸ್ಗೆ ಯಾವ ತರ ವಾತಾವರಣ ಸಿಕ್ತು ಅಂತ. 1960 ಮಾನಸ ಗಂಗೋತ್ರಿಗೆ ಎಲ್ಲ ಡಿಪಾರ್ಟ್ಮೆಂಟ್ ಶಿಫ್ಟ್ ಮಾಡಿದ್ರು, ಪೋಸ್ಟ್ ಗ್ರಾಜುಯೇಟ್ ಡಿಪಾರ್ಟ್ಮೆಂಟ್. ಮಹಾರಾಜ ಕಾಲೇಜ್ ಅಂಡರ್ ಗ್ರಾಜುಯೇಟ್ ಕಾಲೇಜ್ ಆಯಿತು. ಸುಮಾರು 64-65ರವರೆಗೆ ಬಹಳ ಒಳ್ಳೆ ಫ್ಯಾಕಲ್ಟಿ ಕೂಡ ಇತ್ತು. ಒಳ್ಳೆ ಫ್ಯಾಕಲ್ಟಿ ಇದ್ದ ಕಡೆ ಒಳ್ಳೆ ಸ್ಟೂಡೆಂಟ್ಸ್ ಬರ್ತಾರೆ, ದೆ ಗೆಟ್ ಅಟ್ರಾಕ್ಟೆಡ್. ಆಮೇಲೆ ಫ್ಯಾಕಲ್ಟಿ ಕ್ವಾಲಿಟಿ ಡಿಕ್ಲೈನ್ ಆಯಿತು, ಸ್ಟೂಡೆಂಟ್ಸ್ ಕ್ವಾಲಿಟಿ ಕೂಡ ಡಿಕ್ಲೈನ್ ಆಯಿತು. ಇವಾಗ ಮೈಸೂರಿನ ವಿಶ್ವವಿದ್ಯಾನಿಲಯದ ಬಗ್ಗೆ ಅಲ್ಲಿರೋ ಪ್ರೊಫೆಸರ್ಸ್ಗೆ ಬಹಳ ಡಿಸಿಲ್ಯೂಷನ್ಮೆಂಟ್ ಇದೆ, ಡಿಸಪಾಯಿಂಟ್ಮೆಂಟ್ ಇದೆ, ಮತ್ತೆ ಫ್ರಸ್ಟ್ರೇಷನ್ ಕೂಡ ಇದೆ. ಅಂತ ದೊಡ್ಡ ಯೂನಿವರ್ಸಿಟಿ, ಅಂತ ರೆಪ್ಯುಟೇಷನ್ ಇರೋ ಯೂನಿವರ್ಸಿಟಿ ಇವಾಗ ಈ ತರ ಆಗಿದೆಯಲ್ಲ ಅಂತ ಹೇಳಿ ಎಷ್ಟೋ ಡಿಪಾರ್ಟ್ಮೆಂಟ್ಸ್ ನಲ್ಲಿ ಫುಲ್ ಟೈಮ್ ಟೀಚರ್ಸ್ ಇಲ್ಲ, ಪರ್ಮನೆಂಟ್ ಸ್ಟಾಫ್ ಇಲ್ಲ, ಪರ್ಮನೆಂಟ್ ರಿಸರ್ಚ್ ಸ್ಟೂಡೆಂಟ್ಸ್ ಇಲ್ಲ, ಈ ತರ ಎಲ್ಲ ಆಗಿದೆ. ಇದಕ್ಕೆ ನಾಲ್ವಡಿ ಅವರು ಮೈಸೂರು ರಾಜ್ಯವನ್ನ ಆಳಿದ ರೀತಿ, ಮಹಾತ್ಮ ಗಾಂಧಿಯವರು ಅವಾಗ ಇದನ್ನ ರಾಮರಾಜ್ಯ ಅಂತ ಕರೆದ್ರು. ಇಟ್ ವಾಸ್ ಎ ಪ್ರೋಗ್ರೆಸಿವ್ ಸ್ಟೇಟ್. ಮುಖ್ಯವಾಗಿ ವಿಮೆನ್ಸ್ ಎಜುಕೇಶನ್, ಎಸ್ಟಾಬ್ಲಿಷ್ಮೆಂಟ್ ಆಫ್ ಮೈಸೂರು ಯೂನಿವರ್ಸಿಟಿ, ಕೈಗಾರಿಕಾ ಉದ್ಯಮ, ಇಂಡಸ್ಟ್ರಿಯಲೈಸೇಷನ್, ಇರಿಗೇಷನ್ ಪ್ರಾಜೆಕ್ಟ್ಸ್. ಆಮೇಲೆ ಮಹಾರಾಜರು ಮಿಲ್ಲರ್ ಕಮಿಟಿ ರಿಪೋರ್ಟ್ ಬಂದ ಮೇಲೂ ಕೂಡ ಮೆರಿಟೋಕ್ರಸಿ ಬಹಳಷ್ಟು ಮಟ್ಟಿಗೆ ಫಾಲೋ ಮಾಡಿದ್ರು. ದಿವಾನ್ ರಂಗಾಚಾರ್ಲು, ಶೇಷಾದ್ರಿ ಅಯ್ಯರ್, ಸರ್ ಎಂ ವಿಶ್ವೇಶ್ವರಯ್ಯನವರಂತ ದಿವಾನ್ರು, ರೈಲ್ವೇಸ್ ಮತ್ತೆ ರೋಡ್ ನೆಟ್ವರ್ಕ್, ಲಾ ಅಂಡ್ ಆರ್ಡರ್, ಜುಡಿಷಿಯರಿ, ಅರ್ಬನ್ ಪ್ಲಾನಿಂಗ್, ಅಡಲ್ಟ್ ಎಜುಕೇಶನ್, patronage to musicians, actors, painters, sculptors, sports persons. ಮತ್ತೆ he was a secular king. ಎಲ್ಲ ಧರ್ಮದವ್ರನ್ನ ಸಮಾನವಾಗಿ ನೋಡ್ತಾ ಇದ್ರು. ಆಮೇಲೆ ಪ್ರೆಸ್ ಸಾಕಷ್ಟು ಫ್ರೀ ಆಗಿತ್ತು. ಡಿ ವಿ ಗುಂಡಪ್ಪನವರು ಬರಿಬೋದಿತ್ತು. ನಮ್ಮ ತಂದೆಯವರು ಡಾಕ್ಟರ್ ಶ್ರೀಕಂಠ ಶಾಸ್ತ್ರಿಗಳು ಈಸ್ ದ ಮಹಾರಾಜ ಆಫ್ ಮೈಸೂರು ಎ ಟ್ರೂ ಸಾವರಿನ್ ಅಂತ ಒಂದು ಬರೆದ್ರು ಆರ್ಟಿಕಲ್. ಅದು ಅವರ ಸ್ಟೂಡೆಂಟ್ ಪುಸ್ತಕದಲ್ಲಿ ಬಂತು. ಆಗ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಇವ್ರನ್ನ ಕರೆದು ಇವರಿಗೆ ವಾಟ್ ಇಸ್ ಕಾಲ್ಡ್ ಡ್ರೆಸ್ಸಿಂಗ್ ಡೌನ್ ಬೈದು, ನಿಮ್ಮನ್ನು ಬೇಕಾದ್ರೆ ಮಹಾರಾಜರು ಹ್ಯಾಂಗ್ ಮಾಡ್ತಾರೆ ಅಂತ ಹೇಳಿದ್ರು. ಆಗ ನಮ್ಮ ತಂದೆಯವರು ಅವ್ರಿಗೆ ಸೀಟು ಆಫರ್ ಮಾಡ್ಲಿಲ್ವಂತೆ. ಹ್ಯಾಂಗ್ ಮಾಡೋಂಗಿದ್ರೆ ಹ್ಯಾಂಗ್ ಮಾಡ್ಲಿ, ಆ ಪವರ್ಸ್ ಇದ್ರೆ ಮಾಡ್ಲಿ, ಥ್ಯಾಂಕ್ ಯು ಅಂತ ವಾಕ್ಔಟ್ ಆಗಿದ್ರು. ನಿಜವಾಗ್ಲೂ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಫುಲ್ ಪವರ್ಸ್ ಇರಲಿಲ್ಲ. ಅವರು ಬ್ರಿಟಿಷ್ ವೈಸ್ರಾಯ್ ಕೆಳಗೆ, ಮದ್ರಾಸಿನ ಗವರ್ನರ್ ಕೆಳಗೆ ಅವರು ಫಂಕ್ಷನ್ ಆಗಬೇಕಾಗಿತ್ತು. ಇಲ್ಲಿ ಕೂಡ ರೆಸಿಡೆಂಟ್ ಇದ್ರು ಮೈಸೂರು ಸ್ಟೇಟ್ನಲ್ಲಿ. ಆಮೇಲೆ ಅಫ್ಕೋರ್ಸ್ ನಮಗೆಲ್ಲ ತಿಳಿದ ಹಾಗೆ ಟಾಟಾ ಇನ್ಸ್ಟಿಟ್ಯೂಟು, ಎಲೆಕ್ಟ್ರಿಸಿಟಿ ಜನರೇಷನ್ ಶಿವನ ಸಮುದ್ರದಲ್ಲಿ, ಕೋಲಾರ್ ಗೋಲ್ಡ್ ಮೈನಿಂದ ಈ ರಾಜ್ಯಕ್ಕೆ ಟ್ಯಾಕ್ಸ್ ಬರೋದು, ಆ ಟ್ಯಾಕ್ಸ್ನ ಕೂಡ ಜಾಸ್ತಿ ಮಾಡ್ತಾರೆ ನಾಲ್ವಡಿಯವರು. ಆಮೇಲೆ ಮೈಸೂರು ಏನೋ ಪೊಗದಿ ಕೊಡ್ತಿತ್ತು ಬ್ರಿಟಿಷ್ ಸರ್ಕಾರಕ್ಕೆ, ಅದನ್ನು ಕಡಿಮೆ ಮಾಡಿಸ್ತಾರೆ ಸಾಕಷ್ಟು. ಆಮೇಲೆ ಕನ್ನಡ ಭಾಷೆ ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ಗೆ ಯುವರಾಜರು ಮಹಾರಾಜರು ಇಬ್ಬರು ದೇವರ್ ಪೇಟ್ರನ್ಸ್ ಅಂಡ್ ಬಹಳಷ್ಟು ಅದಕ್ಕೆ ಹಣ, ಜಾಗ ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದರಿಂದ ಅವರ ಕಾಂಟ್ರಿಬ್ಯೂಷನ್ನ ಈ ಟೈಮ್ನಲ್ಲಿ ನಾವು ನೆನೆಸ್ಕೋಬೇಕಾಗುತ್ತೆ. ಒಂದು ಆಗಿದ್ದ ವಾತಾವರಣ, ಮತ್ತೆ ಮಹಾರಾಜರ
ಎಜುಕೇಷನ್ ಪಾಲಿಸಿ. ಮೈಸೂರು ಸಿಟಿ ಎಸ್ಟಾಬ್ಲಿಷ್ ಮಾಡೋಕ್ಕೆ ಮೊದಲು 3 ಕಮಿಟಿ ಮಾಡಿ 3 ದೇಶಗಳಿಗೆ ಕಳಿಸಿದ್ರಂತೆ, ಅಲ್ಲಿ ವಿಶ್ವವಿದ್ಯಾನಿಲಯಗಳನ್ನ ಸ್ಟಡಿ ಮಾಡ್ಕೊಂಬರಕ್ಕೆ. ಒಂದು ಕಮಿಟಿ ಅಮೆರಿಕಾಗೆ ಹೋಯ್ತು, ಒಂದು ಕಮಿಟಿ ಇಂಗ್ಲೆಂಡ್ ಅಂಡ್ ಯುರೋಪ್, ಇನ್ನೊಂದು ಕಮಿಟಿ ಜಪಾನ್ ಅಂಡ್ ಆಸ್ಟ್ರೇಲಿಯಾ. 3 ಕಮಿಟಿ ರಿಪೋರ್ಟ್ ತಗೊಂಡು ಮೈಸೂರು ಸಿಟಿ ಎಸ್ಟಾಬ್ಲಿಷ್ ಮಾಡಿದ್ರು ಅವಾಗ. ಆಮೇಲೆ ಇದನ್ನ ಹೇಳಲೇಬೇಕಾಗುತ್ತೆ, ಅವರ ಫೇಮಸ್ ಸ್ಟೂಡೆಂಟ್ಸ್ ಡಾಕ್ಟರ್ ಟಿ ವಿ ವೆಂಕಟಾಚಲ ಶಾಸ್ತ್ರಿಗಳು, ಡಾಕ್ಟರ್ ಚಿದಾನಂದ ಮೂರ್ತಿಗಳು, ಡಾಕ್ಟರ್ ಯು ಆರ್ ಅನಂತಮೂರ್ತಿ, ಎಚ್ ವೈ ಶಾರದಾ ಪ್ರಸಾದ್. ಅವರು ಪ್ರೆಸ್ ಇನ್ಫಾರ್ಮೇಶನ್ ಸೆಕ್ರೆಟರಿ ಆಗಿದ್ರು 4 ಜನ ಪ್ರೈಮ್ ಮಿನಿಸ್ಟರ್ಸ್ಗೆ. ಜವಾಹರ್ಲಾಲ್ ನೆಹರು, ಆಮೇಲೆ ಮೊರಾರ್ಜಿ ದೇಸಾಯಿ, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ. ತ್ರಿವೇಣಿ ಅವರು ಕೂಡ ಕಾದಂಬರಿಕಾರರು, ನಮ್ಮ ತಂದೆ ಸ್ಟೂಡೆಂಟು. ಚದುರಂಗ ಅವರು ನಾವೆಲಿಸ್ಟು. ವೀಣೆ ದೊರೆಸ್ವಾಮಿ ಅಯ್ಯಂಗಾರ್, ಫೇಮಸ್ ವೀಣಾ ಪ್ಲೇಯರ್, ನಮ್ಮ ತಂದೆ ಸ್ಟೂಡೆಂಟ್. ಎಸ್ ಆರ್ ರಾವ್ ಬೆಕ್ ದ್ವಾರಕಾ ಕಂಡು ಹಿಡಿದವರು, ನಮ್ಮ ತಂದೆ ಸ್ಟೂಡೆಂಟ್. ನಮ್ಮ ತಂದೆಯವರ ಮನೆಯಲ್ಲಿ ರೂಮ್ ರೆಂಟ್ಗೆ ತಗೊಂಡು ಅಲ್ಲಿದ್ರಂತೆ. ಡಾಕ್ಟರ್ ಎಸ್ ಎಸ್ ಶೆಟ್ಟರ್, ಚೇರ್ಮನ್ ಆಫ್ ಇಂಡಿಯನ್ ಕೌನ್ಸಿಲ್ ಫಾರ್ ಹಿಸ್ಟಾರಿಕಲ್ ರಿಸರ್ಚ್, ಅವರು ಕೂಡ ನಮ್ಮ ತಂದೆ ಸ್ಟೂಡೆಂಟ್. ಆರ್ ವಿಶ್ವೇಶ್ವರನ್, ಮತ್ತೆ ಡಾಕ್ಟರ್ ಡಿ ಜವರೇಗೌಡರು, ಡಾಕ್ಟರ್ ಬಿ ಶೇಖಾಲಿ, 2 ಯೂನಿವರ್ಸಿಟಿ ವೈಸ್ ಚಾನ್ಸಲರ್, ಮಂಗಳೂರು ಮತ್ತೆ ಗೋವಾ. ಪ್ರೊಫೆಸರ್ ಎಸ್ ಅನಂತನಾರಾಯಣ್, ನಾವೆಲಿಸ್ಟ್, ಪೊಯೆಟ್, ಪ್ಲೇರೈಟ್ ಆ್ಯಂಡ್ ಕಾನಶರ್ ಆಫ್ ಮ್ಯೂಸಿಕ್, ಕ್ರಿಟಿಕ್. ಆಮೇಲೆ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ 1936ನಲ್ಲಿ ನಮ್ಮ ತಂದೆ ಸ್ಟೂಡೆಂಟು. ಸಿ ಎಂ ಬಂಗಾರಪ್ಪ, ಫಾರ್ಮರ್ ಚೀಫ್ ಮಿನಿಸ್ಟರ್. ಆಮೇಲೆ ಕುವೆಂಪು ಅವರ ಪುತ್ರ ಪೂರ್ಣಚಂದ್ರ ತೇಜಸ್ವಿ. ಆಮೇಲೆ ಕೇಶವನ್ ಅನ್ನೋರು ಇವರ ಸ್ಟೂಡೆಂಟ್ ಆಗಿದ್ರು. ಅವರು ಚೀಫ್ ಲೈಬ್ರರಿಯನ್ ಆಫ್ ನ್ಯಾಷನಲ್ ಲೈಬ್ರರಿ ಕಲ್ಕಟ್ಟ ಆಗಿದ್ರು. ಆಮೇಲೆ ಎಂ ವಿ ರಾಜಶೇಖರ್ ಮೂರ್ತಿ, ಸ್ಟೇಟ್ ಮಿನಿಸ್ಟರ್ ಫಾರ್ ಪ್ಲಾನಿಂಗ್, ಅವರು ಕೂಡ ಶ್ರೀಕಂಠ ಶಾಸ್ತ್ರಿಗಳ ಸ್ಟೂಡೆಂಟು. ಎಸ್ ವಿ ಪರಮೇಶ್ವರ ಭಟ್ರು, ಎಚ್ ಎಸ್ ಶಂಕರನಾರಾಯಣ ರಾವ್, ಆರ್ ಕೆ ನಾರಾಯಣ್, ಇಂಗ್ಲಿಷ್ ನಾವೆಲಿಸ್ಟ್, ಆರ್ ಕೆ ಲಕ್ಷ್ಮಣ್, ಕಾರ್ಟೂನಿಸ್ಟ್, ಇ ಎಸ್ ವೆಂಕಟರಾಮಯ್ಯ, ಕರ್ನಾಟಕದ ಮೊದಲ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್. ಡಾಕ್ಟರ್ ಜಿ ವೆಂಕಟಸುಬ್ಬಯ್ಯನವರು, ಫೇಮಸ್ ಲೆಕ್ಸಿಕೋಗ್ರಾಫರ್, ಸ್ಕಾಲರ್, ರೈಟರ್, ಆಥರ್. ವೈ ಜೆ ಕೃಷ್ಣಮೂರ್ತಿ, ಫ್ರೀಡಮ್ ಫೈಟರ್. ಅವರಿಗೆ ಗೋರ್ಖಾ ದಕ್ಷಿಣ ಬಾಹು 2 ಅಂತ ಮಹಾರಾಜ ಆಫ್ ನೇಪಾಲ್ ಅವರಿಗೆ ಅವಾರ್ಡ್ ಕೊಟ್ಟಿದ್ರು. ಅವರು ನೇಪಾಲ್ ಮೇಲೂ ಪುಸ್ತಕ ಬರೆದಿದ್ದಾರೆ, ಇಂಡಿಯಾ ಮೇಲೆ ಪುಸ್ತಕ ಬರೆದಿದ್ದಾರೆ. ಅವರು 60ನೇ ವಯಸ್ಸಿನಲ್ಲಿ ಸತ್ತೋದ್ರು. ಸಾಯೋದಕ್ಕೆ ಮೊದಲು ಅವರು ಯೋಗ ಪ್ರಾಕ್ಟೀಸ್ ಮಾಡಿ ಕೆಲವು ಸಿದ್ಧಿಗಳನ್ನ ಪಡ್ಕೊಂಡಿದ್ರು. ಟೋಟಲ್ ಎಕ್ಲಿಪ್ಸ್ ಆದಾಗ 2 ಅಕೇಶನ್ ಅಲ್ಲಿ ಬರೀ ಕಣ್ಣಲ್ಲಿ ಟೋಟಲ್ ಎಕ್ಲಿಪ್ಸ್ ನೋಡಿದ್ದಾರೆ. ಅವ್ರ ಕಣ್ಣು ಹಾಳಾಗ್ಲಿಲ್ಲ, ಅದನ್ನ ಆಪ್ಥಲ್ಮಾಲಜಿಸ್ಟ್ ಸರ್ಟಿಫೈ ಮಾಡಿದ್ರು. ವೈ ಜಿ ಕೃಷ್ಣಮೂರ್ತಿ ಇಂಡಿಯಾದ ಪೊಲಿಟಿಕಲ್ ಬೆಳವಣಿಗೆಗಳು ನೋಡಿ ಜಿಗುಪ್ಸೆಗೊಂಡು ನೇಪಾಳಗೆ ಹೊರಟೋದ್ರು. ನೇಪಾಳ ಮೇಲೆ ಸುಮಾರು ಪುಸ್ತಕಗಳು ಬರೆದಿದ್ದಾರೆ. ಕಿಂಗ್ ಮಹೇಂದ್ರ ಮೇಲೆ ಬಯೋಗ್ರಫಿ ಕೂಡ ಬರೆದಿದ್ದಾರೆ. ಅವರು ಯಳಂದೂರ್ನವರು. ಆಮೇಲೆ ಬಿ ವಿ ವೈಕುಂಠರಾಜ್ ಅವರು, ಫೇಮಸ್ ಜರ್ನಲಿಸ್ಟ್. ಆಮೇಲೆ ಎ ಆರ್ ಮಿತ್ರ ಅವರು, ಪೊಯೆಟ್ ಅಂಡ್ ಆಥರ್. ಈ ಥರ ಬಹಳ ಲಾಂಗ್ ಲಿಸ್ಟ್ ಇದೆ. ನನ್ನ ಬಯೋಗ್ರಫಿಲಿ ಅದನ್ನ ಕೊಟ್ಟಿದ್ದೀನಿ. ಮತ್ತೆ ಆಸ್ ಎ ಫಾದರ್ ಅಂಡ್ ಆಸ್ ಎ ಪರ್ಸನ್, ಅವರು ಕೆಲವಾರು ಜಾಸ್ತಿ ಮಾತಾಡ್ತಿರೋದಿಲ್ಲ. ಮತ್ತೆ ಬಡ ವಿದ್ಯಾರ್ಥಿಗಳಿಗೆ ಕೆಲವಾರು ಜನಕ್ಕೆ ಮನೆಯಲ್ಲಿ ವಾರದನ್ನ ಹಾಕೋ ಪದ್ಧತಿ ಕೂಡ ಇಟ್ಕೊಂಡಿದ್ರು ಬಹಳ ವರ್ಷಗಳು. ಅಟ್ಲೀಸ್ಟ್ ಒಂದು 2-3 ವಿದ್ಯಾರ್ಥಿಗಳಿಗೆ ಅವರು ಅಸೈನ್ ಮಾಡಿದ್ದ ದಿನಗಳು ಬಂದು ಮನೆಯಲ್ಲಿ ಊಟ ಮಾಡ್ಕೊಂಡು ಹೋಗೋರು, ಬೆಳಗ್ಗೆ ಅಥವಾ ರಾತ್ರಿ ಈ ಥರ ಏನೋ ಒಂದು ಅರೇಂಜ್ಮೆಂಟ್. ಆಗ ವಾರದನ್ನ ಪದ್ಧತಿ ಇತ್ತು, ಅದು ಆಮೇಲೆ ಹೊರಟಾಯ್ತು. ಒಂದು. ಎರಡನೇದು, ಸುಮಾರು ಜನ ಬಂದು ಅವ್ರನ್ನ ಫ್ರೀ ಶಿಪ್ಗೆ, ಹಾಫ್ ಫ್ರೀ ಶಿಪ್ಗೆ, ಸ್ಕಾಲರ್ಶಿಪ್ಗೆ ಕೇಳ್ಕೊಳ್ಳೋರು ಬಡವರು ಅಂತ. ಅವ್ರಿಗೆ ಎಷ್ಟೋ ಜನಕ್ಕೆ ಅದನ್ನ ಕೊಡಿಸಿದ್ದಾರೆ. ಆಮೇಲೆ ಅವ್ರಿಗೆ ಕನ್ನಡ ಸ್ಟೂಡೆಂಟ್ಸ್ ಬಗ್ಗೆ ಬಹಳ ಅಭಿಮಾನ ಇತ್ತು. ಯಾತಕ್ಕೆ ಅಂದ್ರೆ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ನಲ್ಲಿ, ಇಂಡಾಲಜಿ ಡಿಪಾರ್ಟ್ಮೆಂಟ್ನಲ್ಲಿ ಬಹಳಷ್ಟು ಅನ್ಯಾಯ ಆದ್ಮೇಲೆ ಕರ್ನಾಟಕ ಕನ್ನಡ BA ಆನರ್ಸ್ನವರಿಗೆ, MA ಕನ್ನಡದವರಿಗೆ ವಿತ್ ಗ್ರೇಟರ್ ಇಂಟ್ರೆಸ್ಟ್ ಪಾಠ ಮಾಡೋರಂತೆ. ಕರ್ನಾಟಕ ಹಿಸ್ಟ್ರಿ ಪಾಠ ಮಾಡಿದ್ದಾರೆ.
ಕೆಲವಾರು ದಿನ MA ಇಂಗ್ಲಿಷ್ನವರಿಗೆ, BA ಆನರ್ಸ್ ಇಂಗ್ಲಿಷ್ನವರಿಗೆ ಬ್ರಿಟಿಷ್ ಹಿಸ್ಟ್ರಿ ಕೂಡ ಪಾಠ ಮಾಡಿದ್ದಾರೆ ಅವರು. ಸೊ ಆಗಿನ ಕಾಲದಲ್ಲಿ ಅವರಿಗೆ ಎಲ್ಲದರ ಬಗ್ಗೆ ಆಸಕ್ತಿ ಇತ್ತು. ಸಂಗೀತದ ಬಗ್ಗೆ ಬರೆದಿದ್ದಾರೆ, ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಬಗ್ಗೆ ಬರೆದಿದ್ದಾರೆ, ನಾವು ಊಟ ಮಾಡೋ ಪದ್ಧತಿ ಬಗ್ಗೆ ಬರೆದಿದ್ದಾರೆ, ಆಮೇಲೆ ಆಯುರ್ವೇದದ ಬಗ್ಗೆ ಕೂಡ ಬರೆದಿದ್ದಾರೆ. ಅವರ ಭಾರತೀಯ ಸಂಸ್ಕೃತಿಲಿ ಒಂದು ಚಾಪ್ಟರ್ ಇದೆ. ಸೊ ಅವ್ರಿಗೆ ಸೈನ್ಸ್ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅನ್ನೋದಕ್ಕೆ ಫಿಸಿಕ್ಸ್ ಬಗ್ಗೆ ಕೂಡ ಒಂದು ಬರೆದಿದ್ದಾರೆ. ಮತ್ತೆ ಅಸ್ಟ್ರಾಲಜಿ ಅವರಿಗೆ ಪ್ಯಾಷನ್ ಇತ್ತು. ಸ್ವಾಮಿನಾಥ ಕಣ್ಣಪ್ಪಿಲ್ಲ ಇದು ಎಫಿಮರಿಸ್ 2 ವಾಲ್ಯೂಮ್ ಇಟ್ಕೊಂಡಿದ್ರು. ಅವರಿಗೆ ಡೇಟ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು. ಮಹಾಭಾರತ ಯುದ್ಧ ಯಾವಾಗ ಆಯ್ತು ಅಥವಾ ಅಶೋಕ ಯಾವಾಗ ಸತ್ತ, ಇದನ್ನೆಲ್ಲ ಡಿಸೈಡ್ ಮಾಡ್ಬೇಕಾದ್ರೆ ಆ ಎಫಿಮೆರಿಸ್ 2000 ವರ್ಷದ ಪಂಚಾಂಗ ಅದನ್ನ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡೋರು. ಎಲ್ಲದರಲ್ಲೂ ಒಂದು ಪರ್ಫೆಕ್ಷನ್ ಇತ್ತು. ಇಂಗ್ಲಿಷ್ ಭಾಷೆ ಮೇಲೆ ಪ್ರಭುತ್ವ ಇತ್ತು. ಬರೀ ಹಿಸ್ಟ್ರಿ, ಬರೀ ಇಂಡಾಲಜಿ ಅಂತ ಇಲ್ಲ, ನಾನು ತಗೊಂಡ್ಬರ್ತಿದ್ದ ಇಂಗ್ಲಿಷ್ ನಾವೆಲ್ಸು, ಶಾರ್ಟ್ ಸ್ಟೋರೀಸು, ಮ್ಯಾಗಝೀನ್ಸು ಎಲ್ಲವನ್ನೂ ಓದೋರು. ಆಮೇಲೆ ತಪ್ಪದೆ ಆಲ್ ಇಂಡಿಯಾ ರೇಡಿಯೋಲಿ ಬರುವ ನ್ಯಾಷನಲ್ ಪ್ರೋಗ್ರಾಮ್ ಆಫ್ ಮ್ಯೂಸಿಕ್, ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಕೇಳೋರು. ಅವ್ರಿಗೆ ಒಂದು ದುಃಖ ಇತ್ತು, ತಿಂಗಳಲ್ಲಿ 4 ಶನಿವಾರ ಹಾಕೋರು ರಾತ್ರಿ, 3 ಶನಿವಾರ ಹಿಂದೂಸ್ತಾನಿ ಹಾಕೋರು, 1 ಶನಿವಾರ ಮಾತ್ರ ಕರ್ನಾಟಕ ಸಂಗೀತ ಬರೋದು. ಅದು ಅವರಿಗೆ ಬಹಳ ಅನ್ಯಾಯ ಅನ್ಸೋದು. ಆಮೇಲೆ ಆಗಿನ ಕಾಲದಲ್ಲಿ ಅವರು ಎಲ್ಲ ದೊಡ್ಡ ಆರ್ಟಿಸ್ಟ್, ಮೈಸೂರು ವೀಣೆ ಶೇಷನ್ ಅವರು ಇರಬಹುದು, ವೀಣೆ ಸುಬ್ಬಣ್ಣ ಅವರು ಇರ್ಬೋದು, ವೀಣೆ ಶಾಮಣ್ಣವರು, ಆಮೇಲೆ ಮೈಸೂರು ವಾಸುದೇವಾಚಾರ್ಯರು, ಆಮೇಲೆ ಮುಂತಾದ ಆರ್ಟಿಸ್ಟ್ ಮೈಸೂರು ಬಂದು ಹೋಗ್ತಿದ್ದವರು, ಅವ್ರದ್ದೆಲ್ಲ ಸಂಗೀತ ಕೇಳೋರು. ಕರ್ನಾಟಕ ಸಂಗೀತದಲ್ಲಿ ಬಹಳಷ್ಟು ಆಸಕ್ತಿ ಇತ್ತು. ಆಮೇಲೆ ಹಿಂದೂ ಪೇಪರ್ ರೆಗ್ಯುಲರ್ ಆಗಿ ಬೆಳಗ್ಗೆ ಓದೋರು. ಅದರಲ್ಲಿ ಒಂದು ಪೆನ್ ಇಟ್ಕೊಂಡು ಅಂಡರ್ಲೈನ್ ಮಾಡೋದು, ಮಾರ್ಜಿನಲ್ ಬರೆಯೋದು, ಇಂಟು ಮಾರ್ಕ್ ಹಾಕೋದು, ಕಾಮೆಂಟ್ಸ್ ಬರೆಯೋದು. ಹಿಂದೂ ನ್ಯೂಸ್ ಪೇಪರ್ನಲ್ಲಿ ಪುಸ್ತಕಗಳನ್ನಂತೂ ಅವರು ಧಾರಾಳವಾಗಿ ಮಾಡೋರು. ಎಷ್ಟೋ ಸಾರಿ ಬೇರೆಯವರಿಂದ ಬಾರೋ ಮಾಡಿದ ಪುಸ್ತಕದಲ್ಲೂ ಅವರು ಬರೆದು ಬಿಡೋರು. ಮತ್ತೆ ಅವ್ರಿಗೆ ತಪ್ಪುಗಳಿದ್ರೆ ಮೊದಲು ಗೋಚರಿಸೋದು ಅವ್ರಿಗೆ. ಆಮೇಲೆ ಯಾವ ಟೈಮ್ನಲ್ಲಿ ಕೇಳಿದ್ರು, ಅದು ವಾಕಿಂಗ್ ಹೋಗ್ತಾ ಇರುವಾಗ ಕೂಡ ಯಾವ್ದಾದ್ರು ಒಂದು ಗಹನವಾದ ವಿಷಯ ಯಾರಾದ್ರೂ ಬಂದು ಕೇಳಿದ್ರೆ ಅದ್ರ ಮೇಲೆ ಸಾಕಷ್ಟು ಮಾಹಿತಿ ಕೊಡೋರು. ಒಳ್ಳೆ ಜ್ಞಾಪಕ ಶಕ್ತಿ ಇತ್ತು. ಮತ್ತೆ ಏಕಸಂಧಿಗ್ರಾಹಿ ಅಂತ ಹೇಳ್ಬೋದು. ವೇದ, ಸ್ತೋತ್ರಗಳು, ಆಮೇಲೆ ಇಂಗ್ಲಿಷ್ ಪೊಯಿಟ್ರಿ. ನಾನು ಎಷ್ಟೋ ಬಾರಿ ಅವ್ರ ಹತ್ರ ಹೋಗಿ T.S. ಎಲಿಯಟ್ ಪದ್ಯಗಳನ್ನ ಹೇಳಿಸ್ಕೊಂಡಿದ್ದೀನಿ, ಶೇಕ್ಸ್ಪಿಯರ್ದು ನಾಟಕಗಳು ಹೇಳಿಸ್ಕೊಂಡಿದ್ದೀನಿ. ಅದರಿಂದ ಅವ್ರಿಗೆ ಸೋಷಿಯಾಲಜಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಬೇರೆ ಎಲ್ಲದರ ಬಗ್ಗೆ ಅಷ್ಟೇ ಆಸಕ್ತಿ ಇತ್ತು. ಇವಾಗ ನಿಮ್ಮ ಪ್ರಶ್ನೆಗಳೇನಾದ್ರೂ ಇದ್ರೆ ಆ ಪ್ರಶ್ನೆಗಳನ್ನ ಕೇಳಬಹುದು. ಮತ್ತೆ ತಾವೆಲ್ಲ ನಮ್ಮ ವೆಬ್ಸೈಟ್ srikanth-shastri.org ವಿಸಿಟ್ ಮಾಡಬಹುದು. ಅಲ್ಲಿ ಸಾಕಷ್ಟು ಮಾಹಿತಿ ಸಿಗುತ್ತೆ. ಕನ್ನಡ ಪುಸ್ತಕಗಳೆಲ್ಲ ನಮ್ಮ ವೆಬ್ಸೈಟ್ನಲ್ಲೂ ಸಿಗುತ್ತೆ. ಮತ್ತೆ ಕಾಮಧೇನು ಪುಸ್ತಕ ಭವನದಲ್ಲಿ ಕೂಡ ಸಿಗುತ್ತೆ. ಮತ್ತೆ ನಂದು 2 ಪುಸ್ತಕಗಳು Amazon.com ನಲ್ಲಿ ಕೂಡ ಸಿಗುತ್ತೆ. ಸೊ ಪುಸ್ತಕ ತಗೊಳ್ಳೋರಿಗೆ ಇವಾಗ ಪುಸ್ತಕ ಲಭ್ಯವಿದೆ. ಇನ್ನೊಂದು ಪುಸ್ತಕ ಬರ್ತಾ ಇದೆ ಅವ್ರದ್ದು, ಸ್ತೋತ್ರ ರತ್ನಾಕರ ಮತ್ತು ಶ್ರೀಕಂಠವಾಣಿ ಅಂತ. ಸ್ತೋತ್ರ ರತ್ನಾಕರ ಅವರ ಪರ್ಸನಲ್ ಸೆಲೆಕ್ಷನ್ ಚಾಯ್ಸ್. ಅವ್ರು ದಿನ ಬೆಳಗಿನ ಜಾವ 4 ಗಂಟೆಯಲ್ಲಿ ಹೇಳ್ಕೊಳ್ತಾ ಇದ್ದ ಸ್ತೋತ್ರಗಳು ಅವ್ರು ಬರ್ಕೊಂಡು ಬಂದಿರೋದು. ಅವರ ಓನ್ ಹ್ಯಾಂಡ್ ರೈಟಿಂಗ್ ನಲ್ಲಿತ್ತು. ಸುಮಾರು 1930s ನಲ್ಲಿ ಬರೆಯಕ್ಕೆ ಶುರು ಮಾಡಿದ್ರೇನೋ 1960s ವರೆಗೂ ಇದೆ. ಆಮೇಲೆ ಇನ್ನೊಂದು ಶ್ರೀಕಂಠವಾಣಿ ಅಂತ, ಅದು ನಮ್ಮ ವಂಶಜರು ಕಂಪೋಸ್ ಮಾಡಿರೋದು. ಅದರಲ್ಲಿ ಬಹಳ ಹಿಂದೆ 17ನೇ ಶತಮಾನದಲ್ಲಿದ್ದ ಕವಿಗಳಿಂದ ಶುರು ಆಗಿ 20ನೇ ಶತಮಾನದವರೆಗೆ ಮೋಟಗಾನಹಳ್ಳಿ ರಾಮಶೇಷ ಶಾಸ್ತ್ರಿಗಳು ಗೀತಾ ಬಾಲಿಕಾ ಅಂತ ಬರ್ದಿರೋದು, ಅದು ಕೂಡ ಇನ್ಕ್ಲೂಡ್ ಮಾಡಿದ್ದೀವಿ. ಶ್ರೀಕಂಠೇಶ್ವರ ಶತಕ ಇದೆ, ಗಣೇಶ ಅಷ್ಟಕಂ ಇದೆ, ಬೇರೆ ಬೇರೆದೆಲ್ಲ ಇದೆ. ಅದು ಒಂದು ವಾಲ್ಯೂಮ್ ಬರ್ತಾ ಇದೆ. ಆಮೇಲೆ ಅಫ್ಕೋರ್ಸ್ ನನ್ನ ಪುಸ್ತಕದ ಬಗ್ಗೆ ಮೆನ್ಷನ್ ಮಾಡಿದ್ರು, ಅದು ಕಲೆಕ್ಷನ್ ಆಫ್ ಎಸ್ಸೇಸ್. ಅದು ಎಪಿಪ್ ಇಂಟು ಇಂಡಿಯನ್ ಸೈಕೆ ಅಂತ ಹೇಳಿ, ಬಹುಶಃ ನೋಷನ್ ಪ್ರೆಸ್ನವರು ಅದನ್ನ ಪಬ್ಲಿಷ್ ಮಾಡ್ತಾರೆ ಅನ್ಸುತ್ತೆ. ಅದು ಪ್ರೆಸ್ಗೆ ಹೋಗೋ ಸ್ಟೇಜ್ ನಲ್ಲಿದೆ. ನಮಗೇನಂದ್ರೆ ಶ್ರೀಕಂಠ ಶಾಸ್ತ್ರಿಗಳ ಬಗ್ಗೆ ಯಾರಾದ್ರೂ ರಿಸರ್ಚ್ ಮಾಡೋ ಹಂಗಿದ್ರೆ
ಯಾವುದಾದ್ರೂ ವಿಷಯ ಬಗ್ಗೆ ಮಾಡೋಂಗಿದ್ರೆ ನಮ್ಮ ಹತ್ರ ಸಾಕಷ್ಟು ಮಾಹಿತಿ ಇದೆ, ನಾವು ಅದನ್ನು ಕೊಡ್ತೀವಿ. ಆಮೇಲೆ ಅದರ ವೇರಿಯಸ್ ಆಸ್ಪೆಕ್ಟ್ಸ್ ಮೇಲೆ ಮಾಡ್ಬೋದು. ಅವರು ಕರ್ನಾಟಕ ಹಿಸ್ಟ್ರಿ ಮೇಲೆ ಬರೆದಿದ್ದಾರೆ, ಆಮೇಲೆ ಇಂಡಿಯನ್ ಹಿಸ್ಟ್ರಿ ಮೇಲೆ ಬರೆದಿದ್ದಾರೆ, ಆಮೇಲೆ ವರ್ಲ್ಡ್ ಹಿಸ್ಟ್ರಿ ಮೇಲೆ ಬರೆದಿದ್ದಾರೆ, ಜಿಯೋ ಪಾಲಿಟಿಕ್ಸ್ ಮೇಲೆ ಬರೆದಿದ್ದಾರೆ. ಅವರು ಇಂಥ ವಿಷಯ ಬಿಟ್ಟಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಆಮೇಲೆ ಭಾರತೀಯ ವಿದ್ಯಾಭವನ್ ವಾಲ್ಯೂಮ್ಸ್ ನಲ್ಲಿ ಕನ್ನಡದ ಕವಿಗಳ ಮೇಲೆ ಆರ್ಟಿಕಲ್ಸ್ ಇದೆ. ಸೊ ಇಷ್ಟೊಂದು ಬರೆದು ಮಾಡಿ ಎಲ್ಲ ಮಾಡಿದವರು ಅವ್ರಿಗೇನು ಸಾಕಷ್ಟು ರೆಕಗ್ನಿಷನ್ ಸಿಗ್ತಾ ಅಂದ್ರೆ ಇಲ್ಲ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಅವರ ಘನತೆ ಗೌರವಕ್ಕೆ ಪದ್ಮ ಅವಾರ್ಡ್ ಕೊಡಬಹುದಿತ್ತು, ಪದ್ಮಭೂಷಣ ಅಥವಾ ಪದ್ಮ ವಿಭೂಷಣ ಆದ್ರೂ ಕೊಡಬಹುದಿತ್ತು. ಮತ್ತೆ ಸ್ಟೇಟ್ ಲೆವೆಲ್ ನಲ್ಲಿ ಅವಾಗ ರಾಜ್ಯೋತ್ಸವ ಅವಾರ್ಡ್ ಶುರುವಾಗಿತ್ತು ಏನೋ ಗೊತ್ತಿಲ್ಲ, ಅವ್ರಿಗೇನು ರಾಜ್ಯೋತ್ಸವ ಅವಾರ್ಡ್ ಏನು ಬರಲಿಲ್ಲ. ಆಮೇಲೆ ಈಗಿನ ತರ ಸಂಘ ಸಂಸ್ಥೆಗಳು ಸನ್ಮಾನ ಮಾಡೋದು ಮತ್ತೆ ಅವ್ರಿಗೆ ಫಂಡ್ಸ್ ಕೊಡೋದು ಅದು ಕೂಡ ಇರಲಿಲ್ಲ. ಇವಾಗ ಈವನ್ KSRTC ಬಸ್ ಡ್ರೈವರ್ಸ್ ಅಂಡ್ ಕಂಡಕ್ಟರ್ಸ್ ಅವ್ರು ಇಟ್ಟಿರೋ ಡೆಪಾಸಿಟ್ ನಲ್ಲಿ ಬಹಳ ದೊಡ್ಡ ಅಮೌಂಟ್ ನ ನಮ್ಮ ಕನ್ನಡದ ಪಂಡಿತರಿಗೆ, ಸ್ಕಾಲರ್ಸ್ಗೆ, ಪೋಯಿಟ್ಸ್ಗೆ, ರೈಟರ್ಸ್ಗೆ ಕೊಡ್ತಾ ಇದ್ದಾರೆ. ಅವಾರ್ಡ್ ಕೂಡ ಇದೆ. ಇಷ್ಟು ಹೇಳಿ ನಾನು ಇದನ್ನು ಮುಗಿಸ್ತೀನಿ. ನೀವು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಬಹುದು. ಸರ್, ಅರುಣ ಸರ್ ಪ್ಲೀಸ್. ನಗರ ಬಹಳ ಚೆನ್ನಾಗಿತ್ತು ಇವತ್ತಿನ ಭಾಷಣ. ನೀವು ಹೇಳಿದ್ದ ಇದೆಲ್ಲ ಅನೇಕ ವಿಚಾರಗಳು ನಾವು ಮಾತಾಡಿದ್ರು ಕೂಡ ಇವತ್ತಿನ ಸಮಗ್ರ ಮಾಹಿತಿ ನಮಗೆಲ್ಲ ಬಹಳ ಚೆನ್ನಾಗಿ ಗೊತ್ತಾಯ್ತು. ಒಂದು ವಿಚಾರ ಚಿಕ್ಕದಾಗಿ ಹೇಳೋಕ್ಕಾಯ್ತು ಅಂದರೆ, ಆರ್ಯನ್ ಇನ್ವೇಷನ್ ಬಗ್ಗೆ ಅವರು ಬರೆದಂತಹ ಕೆಲವು ಆರ್ಟಿಕಲ್ಸ್ ಅದರ ಬಗ್ಗೆ ಬಹಳಷ್ಟು ಚರ್ಚೆ ಈಗಲೂ ಕೂಡ ಆಗ್ತಾ ಇರುತ್ತೆ. ಒಂದೆರಡು ವಿಚಾರ ಅದನ್ನ ತಿಳಿಸ್ಬೋದಾ ಕೇಳ್ತೀನಿ. ಇನ್ಫ್ಯಾಕ್ಟ್ ನನಗೆ ತಿಳಿದ ಮಟ್ಟಿಗೆ ನಮ್ಮ ದೇಶದಲ್ಲಿ ಆರ್ಯನ್ ಇನ್ವೇಷನ್ ಅನ್ನೋದು ಇರಲಿಲ್ಲ, ಆಗಲೇ ಇಲ್ಲ ಅಂತ ಮೊದಲು ಹೇಳಿದವರು ಸ್ವಾಮಿ ವಿವೇಕಾನಂದ. ಬರವಣಿಗೆಯಲ್ಲೂ ಇದೆ. ಅವರು ಅದನ್ನ ಆ ಥಿಯರಿ ಒಪ್ಕೊಳ್ಳಿಲ್ಲ. ಮ್ಯಾಕ್ಸ್ ಮುಲ್ಲರು ಅವರೆಲ್ಲ ಮಾಡಿದ್ದ ಥಿಯರಿ. ನಮ್ಮ ತಂದೆಯವರು ಇನಿಷಿಯಲಿ ಅದನ್ನ ಒಪ್ಕೊಂಡಂಗೆ ಕಾಣಿಸುತ್ತೆ. ಆಮೇಲೆ ಎವಿಡೆನ್ಸ್ ಸ್ಟಡಿ ಮಾಡಿ ಶುರು ಮಾಡಿದ್ಮೇಲೆ ಅವ್ರಿಗೆ ಇದು ತಪ್ಪು ಇಂಟರ್ಪ್ರಿಟೇಷನ್ ಅನ್ಸಿದೆ. ಅವಾಗ ಏನಾಗಿತ್ತು ಅಂದ್ರೆ ಲ್ಯಾಂಗ್ವೇಜ್ ಅಂಡ್ ರೇಸ್ ಇಂಪಾರ್ಟೆಂಟ್ ಆಗಿತ್ತು. ನಮ್ಮ ಸಂಸ್ಕೃತ ಭಾಷೆ ಹೊರಗಿಂದ ಬಂತು, ಆರ್ಯನ್ಸ್ ಅಲ್ಲಿಂದ ತಂದ್ರು ಅನ್ನೋದೆಲ್ಲ ಇತ್ತು. ಆಮೇಲೆ ಎರಡನೇದು ರೇಸ್, ಕೊಕ್ಯಾಷಿಯನ್ ರೇಸ್ ಇಲ್ಲಿಗೆ ಬಂತು, ಅವರಿಂದ ಸಿವಿಲೈಸೇಷನ್ ಇಂಪ್ರೂವ್ ಆಯ್ತು. ಆದ್ರೆ ಹರಪ್ಪ ಮೊಹೆಂಜೊದಾರೋ ಕಂಡಿಡಿದ ಮೇಲೆ ಅವರ ಕ್ಯಾಲ್ಕುಲೇಷನ್ ಎಲ್ಲ ಟಾಪ್ಸಿ ಟರ್ವಿ ಆಯ್ತು. ಯಾಕೆಂದ್ರೆ ಹರಪ್ಪ ಮೊಹೆಂಜೊದಾರೋ ಇವರು ಹೇಳೋ ಪ್ರಕಾರ ಪ್ರೀ ಆರ್ಯನ್, ಆಗ್ಲೇ ಅಷ್ಟು ದೊಡ್ಡ ಸಿವಿಲೈಸೇಷನ್ ಇರುವಾಗ ಹೊರಗಡೆಯಿಂದ ಬಂದು ನಮ್ಮ ನಾಗರಿಕತೆಯನ್ನ ಇಂಪ್ರೂವ್ ಮಾಡೋದು, ಡೆವಲಪ್ ಮಾಡೋ ಪ್ರಶ್ನೆ ಎಲ್ಲಿಂದ ಬಂತು ಅಂತ ಹೇಳಿ, ಆಮೇಲೆ ಅವರು ಭಾರತೀಯ ವಿದ್ಯಾಭವನ್ ವಾಲ್ಯೂಮ್ 1 ನಲ್ಲೇನೆ ಅವಾಗ RC ಮಜುಮ್ದಾರ್ ಅವರು ಚೀಫ್ ಎಡಿಟರ್ ಆಗಿದ್ರು. ಇವ್ರನ್ನ ಕೇಳ್ಕೊಂಡ್ರು ಬರೀರಿ ಅಂತ. ಆರ್ಯನ್ಸ್ ಅಂತಾನೆ ಬರೆದಿದ್ದಾರೆ, ಅದು ಶ್ರೀಕಂಠಯಾನ ವಾಲ್ಯೂಮ್ 1 ನಲ್ಲಿದೆ. ಅದರಲ್ಲಿ ಕ್ಲೀನ್ ಆಗಿ ಬರೆದಿದ್ದಾರೆ, ಆರ್ಯನ್ ಇನ್ವೇಷನ್ ಅನ್ನೋದು ಇಟ್ ಇಸ್ ಎ ಕನ್ಕಾರ್ಡೆಡ್ ವೆಸ್ಟರ್ನ್ ಥಿಯರಿ, ಅದಕ್ಕೆ ಸಾಕಷ್ಟು ಪ್ರೂಫ್ ಅಂಡ್ ಎವಿಡೆನ್ಸ್ ಇಲ್ಲ ಅಂತ ಹೇಳಿ ನಮ್ಮ ವೇದಿಕ್ ಸಿವಿಲೈಸೇಷನ್ ಮತ್ತೆ ಹರಪ್ಪನ್ ಅಂಡ್ ಮೊಹೆಂಜೊದಾರೋ ಸಿವಿಲೈಸೇಷನ್ ಸಿಕ್ಕಿರೋ ಸಾಕ್ಷ್ಯಾಧಾರಗಳನ್ನೆಲ್ಲ ಕೊಟ್ಟಿದ್ದಾರೆ. ಆದ್ರೆ RC ಮಜುಮ್ದಾರ್ ಅವರು ಅನ್ಫಾರ್ಚುನೇಟ್ಲಿ ಆರ್ಯನ್ ಇನ್ವೇಷನ್ ಎತ್ತಿ ಹಿಡಿಯೋ ಆರ್ಟಿಕಲ್ ಇನ್ಯಾರೋ ಬರೆದ ಹಿಸ್ಟಾರಿಯನ್ನ ಅಲ್ಲಿ ಪಬ್ಲಿಷ್ ಮಾಡಿ ಶ್ರೀಕಂಠ ಶಾಸ್ತ್ರಿಗಳ ಆರ್ಟಿಕಲ್ ನ ಅನೆಕ್ಷನ್ ನಲ್ಲಿ ಕೊಟ್ಟಿದ್ದಾರೆ ವಾಲ್ಯೂಮ್ ನಲ್ಲಿ. ಅದು ಅನ್ಫಾರ್ಚುನೇಟ್ ಡೆವಲಪ್ಮೆಂಟ್. ಆಮೇಲೆ ಅವರು ಕನ್ನಡದಲ್ಲಿ ಬರೆದಿದ್ದಾರೆ ಆರ್ಟಿಕಲ್ಸ್, ಸಂಶೋಧನಾ ಲೇಖನದಲ್ಲೂ ಇದೆ. ಆಮೇಲೆ ಇಂಗ್ಲಿಷ್ ನಲ್ಲಿ ಭಾರತೀಯ ಸಂಸ್ಕೃತಿಲೂ ಇದೆ. ಅವರು ಅದನ್ನ ಪ್ರತಿಪಾದಿಸ್ಕೊಂಡ್ಬಂದ್ರು. ಅವರು ಹೇಳಿದ್ದೆಲ್ಲ ಸುಮಾರು ವಿಷಯಗಳು ಇವಾಗ ಕಾಂಕ್ರೀಟ್ ಆಗಿ ನಾವು ಒಪ್ಕೊಳ್ಳೋ ಸ್ಥಿತಿಗೆ ಬಂದಿದೀವಿ ಅನ್ಸುತ್ತೆ. ಆದ್ರೆ ಈಗ ಲೇಟೆಸ್ಟ್ ಆಗಿ ಆಡ್ ಆಗಿರೋದು ಜೆನೆಟಿಕ್ ಸ್ಟಡೀಸ್ ಅಂತ, ಅದರಲ್ಲಿ ವಾದ ವಿವಾದಗಳು ನಡೀತಾ ಇದೆ. ಔಟ್ ಆಫ್ ಇಂಡಿಯಾ ಮೈಗ್ರೇಷನ್
ಸಪೋರ್ಟ್ ಮಾಡೋ ಸ್ಕಾಲರ್ಸು. ಆರ್ಯನ್ ಇನ್ವೇಷನ್ ಇನ್ನೂ ಸ್ವಲ್ಪ ಜನ ವೆಸ್ಟರ್ನರ್ಸು ಇಂಡಿಯನ್ಸು ಅದನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದರೆ ಕೆಲವಾರು ಜನ ಇವಾಗ ಇತ್ತೀಚೆಗೆ ಬಹಳ ರಿಸರ್ಚ್ ಮಾಡಿ ಪುಸ್ತಕ ಬರೆದಿದ್ದಾರೆ. ಝೆಡ್ ಅವೆಸ್ತನ್ ಭಾಷೆಯಲ್ಲಿ ಇರೋದು ಝೊರಾಸ್ಟ್ರಿಯನ್ ಪುಸ್ತಕ. ಅದರಲ್ಲಿ ಋಗ್ವೇದ ಇದೆ. ಆ ಋಗ್ವೇದ ಅಪಭ್ರಂಶವಾಗಿದೆ. ಪ್ಯೂರ್ ಸಾಂಸ್ಕ್ರಿಟ್ ಇಲ್ಲಿಂದ ಇರಾನ್ಗೆ ಹೋದ ಮೇಲೆ ಅಪಭ್ರಂಶವಾಗಿ ಅದು ಸುರ ಅಸುರ ಆಗುತ್ತೆ, ಅಸುರ ಸುರ ಆಗುತ್ತೆ. ನಮ್ಮ ಮೈಥಾಲಜಿ ಕೂಡ ಅಲ್ಲಿ ಚೇಂಜ್ ಆಗುತ್ತೆ. ಇದು ಕರಪ್ಟ್ ಆಗೋದು ಯಾವಾಗ ಅಂದ್ರೆ ಇಲ್ಲಿಂದ ಹೊರಗಡೆಗೆ ಹೋದಾಗ. ಇಂಡಿಯಾಗೆ ಅಲ್ಲಿಂದ ಬಂದಿದ್ರೆ ಇಂಡಿಯಾದಲ್ಲಿ ಅದು ಪ್ಯೂರ್ ಫಾರಮ್ ನಲ್ಲಿ ಇರಕ್ಕೆ ಹೆಂಗ್ ಸಾಧ್ಯ? ಋಗ್ವೇದವಾಗ್ಲಿ ಅಥವಾ ಆಮೇಲಿಂದ ನಮ್ಮ ಮೈಥಾಲಜಿ ಆಗ್ಲಿ ಇದ್ಯಾವುದು ಸಾಧ್ಯ ಆಗ್ತಿರ್ಲಿಲ್ಲ. ಶ್ರೀಕಂಠ ಶಾಸ್ತ್ರಿಗಳ ಪ್ರಕಾರ ಹರಪ್ಪ ಮೊಹೆಂಜೊದಾರೋ ಅಥರ್ವ ವೇದದ ಸಮಯದ ಸಿವಿಲೈಸೇಷನ್ ಅಂತ ಅವ್ರು ಕನ್ಸಿಡರ್ ಮಾಡಿದ್ದಾರೆ. ಮತ್ತೆ ಅವ್ರು ಅನ್ಕೊಂಡಿದ್ದು ಆ ಸೀಲ್ಸ್ ಇದೆಯಲ್ಲ, ಇಂಡಸ್ ಸೀಲ್ಸ್, ಅದು ತಾಯತದ ತರ ಕಟ್ಕೊಳ್ತಿದ್ರ ಅಂತ ಒಂದು. ಎರಡನೇದು SR ರಾವ್ ಅವರು ಹೇಳೋದು ಮರ್ಚೆಂಡೈಸ್ಗೆ ಅದೇನ್ ಮರ್ಚೆಂಡೈಸ್ ಕ್ವಾಂಟಿಟಿ ಕ್ವಾಲಿಟಿ ಮತ್ತೆ ಅದ್ರ ಕಾಸ್ಟ್ ಸ್ಪೆಸಿಫೈ ಮಾಡುತ್ತೆ ಅಂತ ಅದು ಒಂದು ಥಿಯರಿ ಇದೆ. ಅದು ಯಾವುದು ಕ್ಲಾರಿಫೈ ಆಗಿಲ್ಲ. ಆದ್ರೆ ಇವರ ಪ್ರಕಾರ ಆ ಭಾಷೆ ಬಹುಶಃ ಪ್ರೋಟೋ ಸ್ಯಾನ್ಸ್ಕ್ರಿಟ್ ಇರ್ಬೋದು. ಅಂದ್ರೆ ಗ್ಯಾಪ್ ಜಾಸ್ತಿ ಬರುತ್ತೆ ಅಂತ ಶೆಟ್ಟರ್ ಕೂಡ ಹೇಳಿದ್ರು. ಗ್ಯಾಪ್ ಜಾಸ್ತಿ ಇದೆ, ಬಟ್ ಆದ್ರೆ ಯಾವತ್ತಾದ್ರೂ ಒಂದಿನ ಅದಕ್ಕೆ ರೊಸೆಟಾ ಸ್ಟೋನ್ ಸಿಕ್ಕಿದ್ರೆ ಅದು ಸಾಲ್ವ್ ಆಗುತ್ತೆ. ಆದ್ರೆ ಆರ್ಯನ್ ಇನ್ವೇಷನ್ಗೆ ನಮ್ಮಲ್ಲಿ ಎಲ್ಲೂ ಯಾವ ತರ ಎವಿಡೆನ್ಸ್ ಇಲ್ಲ. ಜೆನೆಟಿಕ್ ಸ್ಟಡೀಸ್ ಇವಾಗ ಆಗಿರೋ ಪ್ರಕಾರ ಸೌತ್ ಇಂಡಿಯನ್ಸ್ಗೂ ನಾರ್ತ್ ಇಂಡಿಯನ್ಸ್ಗೂ ಅಂತ ವ್ಯತ್ಯಾಸ ಇಲ್ಲ ಅಂತ ಪ್ರೂವ್ ಆಗಿದೆ. ನಮ್ಮಲ್ಲಿ ಬಹುಶಃ ಪಂಜಾಬ್ ಅಂಡ್ ಕಾಶ್ಮೀರ್ನಲ್ಲಿ ಅಫ್ಘಾನಿಸ್ತಾನ್, ಇರಾನ್ ಆ ಕಡೆಯಿಂದ ಬಂದವರ ಜೀನ್ಸು ಮಿಕ್ಸಪ್ ಆಗಿರಬಹುದು. ನಮ್ಮ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ನಲ್ಲಿ ಮಂಗಲಾಯ್ಡ್ ರೇಸ್ನವರಾದ್ರಿಂದ ಅಲ್ಲಿಂದ ಬಂದಿರೋದು ಇರಬಹುದು. ಆಮೇಲೆ ನಮ್ಮ ದೇಶದ ವಿವಿಧ ಭಾಷೆಗಳು ಮತ್ತೆ ರೇಸ್ ಬಗ್ಗೆ ಭಾರತೀಯ ಸಂಸ್ಕೃತಿಲಿ ಬಹಳ ವಿಶದವಾಗಿ ಬರೆದಿದ್ದಾರೆ. ರೇಸು ಮತ್ತೆ ಲ್ಯಾಂಗ್ವೇಜು ಸ್ಟ್ರಿಕ್ಟ್ ಆಗಿ ಅಪ್ಲೈ ಮಾಡೋದು ತಪ್ಪು ಅಂತ ಅವರ ಭಾವನೆ ಇತ್ತು. ಅವರ ದೃಷ್ಟಿಯಲ್ಲಿ ಸಂಸ್ಕೃತದಿಂದಲೇ ಜರ್ಮನ್ನು, ಫ್ರೆಂಚು, ಆರ್ಮೇನಿಯನ್ನು, ಗ್ರೀಕು, ಲ್ಯಾಟಿನ್ನು ಈ ಎಲ್ಲ ಭಾಷೆಗಳು ಬಂದಿರೋದು ಸಂಸ್ಕೃತದಿಂದ. ಮತ್ತೆ ಸಂಸ್ಕೃತದ ಗ್ರಾಮರ್ ಜರ್ಮನ್ ಗ್ರಾಮರ್, ಹೈ ಜರ್ಮನ್ ಗ್ರಾಮರ್ ಇನ್ಫ್ಲೂಯೆನ್ಸ್ ಮಾಡ್ತು ಅಂತ ಪ್ರತಿಪಾದಿಸಿದ್ದಾರೆ. ಆದ್ರಿಂದ ಅದರ ಬಗ್ಗೆ ಓದ್ಬೋದು. ಅವ್ರದ್ದು ಸುಮಾರು ಕಾಂಟ್ರವರ್ಸೀಸ್ ಇದೆ. ಪುರಂದಾಸರ ಬಗ್ಗೆ ಬರೆದ ಆರ್ಟಿಕಲ್ಸು ಅದು ಕಾಂಟ್ರವರ್ಷಿಯಲ್ ಆಯ್ತು. ಬಹುಶಃ ಅವರೇ ಫಸ್ಟ್ ಹಿಸ್ಟಾರಿಯನ್. ಬಸವಣ್ಣವರು ಬಿಜ್ಜಳನ್ನ ಇಂಡೈರೆಕ್ಟ್ ಆಗಿ ಕೊಲೆ ಮಾಡಿಸಿದ್ರು ಅಂತ ಹೇಳಿದ್ರು, ಬರೆದ್ರು. ಅದರಿಂದ ಬಹಳ ಜನಕ್ಕೆ ಕೋಪ ಬಂತು. ಈಗ ಎಲ್ಲರೂ ಒಪ್ಕೊಂಡಿದ್ದಾರೆ. ಗಿರೀಶ್ ಕಾರ್ನಾಡು ನಾಟಕ ಬರೆದಿದ್ದಾರೆ, ಕಂಬಾರರು ಬರೆದಿದ್ದಾರೆ. ಬಸವಣ್ಣನವರ ಪೊಲಿಟಿಕಲ್ ರೋಲ್ ಬಗ್ಗೆ ಮತ್ತೆ ಅವರಿಗೆ ಬಿಜ್ಜಳನಿಗೆ ಇದ್ದ ವೈಮನಸ್ಯ, ದ್ವೇಷ ಇದ್ರ ಬಗ್ಗೆ ಗೊತ್ತಾಗಿದೆ. ಪುರಂದಾಸರ ಬಗ್ಗೆ ಕೂಡ ನಮ್ಮ ತಂದೆ ಬರೆದಿರೋದು ಬಹಳ ಕಾಂಟ್ರವರ್ಷಿಯಲ್ ಆರ್ಟಿಕಲ್. ಅದನ್ನ ಸಂಶೋಧನಾ ಲೇಖನದಲ್ಲಿ ಓದಬಹುದು. ಅದಕ್ಕೆ ವಾದ ವಿವಾದಕ್ಕೆ ಮಾಸ್ತಿ ವೆಂಕಟೇಶ್ ಹೆಂಗಾರರು ಬೇರೆಯವರೆಲ್ಲ ಅವಾಗ ಉತ್ತರ ಕೊಟ್ಟಿದ್ರು, ಬರೆದಿದ್ರು. ಕೆಲವಾರು ಜನ ಒಪ್ಕೋಬಹುದು, ಕೆಲವರು ಜನ ಒಪ್ಕೊಳ್ದೆ ಇರ್ಬೋದು. ಹಿಸ್ಟ್ರಿ ಅನ್ನೋದು ಅವ್ರ ಬಗ್ಗೆ ಹೇಳೋದು ಇದ ಕಡೆಯಲ್ಲಿ ನಾನು ಇದನ್ನು ಓದಬೇಕು ಅಂತಿದ್ದೆ. ಅದನ್ನ ಹೇಳ್ತೀನಿ. ಅವರ ದೃಷ್ಟಿಯಲ್ಲಿ ಹಿಸ್ಟ್ರಿ ಅಂದ್ರೆ ಏನು ಅಂತ ಹೇಳಿದ್ದಾರೆ. ಅವರ ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಎಸ್ ಅನಂತ ನಾರಾಯಣ್ ಅವರಿಗೆ, ಅವರ ಫಸ್ಟ್ ಶಿಫ್ಟ್ ವಾಲ್ಯೂಮ್ನಲ್ಲಿ, I can conclude by saying that my whole life has been devoted to the study of truth, historical truth. I have published about 400 research papers on all aspects of Indian history and Indian culture, So, ಇದು ಅವರ ಅಡ್ವೈಸು historiansಗೆ. So, study and more study is the best way for research. And truth must be stuck to at any cost. Andre truth is
ಅಟ್ಮೋಸ್ಟ್ ಇಂಪಾರ್ಟೆನ್ಸ್ ಅಂತ. ಆಮೇಲೆ ಟ್ರೂ ಹಿಸ್ಟಾರಿಕಲ್ ಡಿಸಿಪ್ಲಿನ್ ಇಸ್ ವಾಟ್ ಈಸ್ ಕಾಲ್ಡ್ ಹ್ಯೂರಿಸ್ಟಿಕ್ಸ್. ಅವರು ಈ ಪದ ಉಪಯೋಗಿಸ್ತಾರೆ, ಹ್ಯೂರಿಸ್ಟಿಕ್ಸ್ ಅಂತ. ಹಿಸ್ಟ್ರಿಗೆ ಇದು ಫೌಂಡೇಶನ್, ಡಿಸಿಪ್ಲಿನ್ ಬೇಕಾಗಿರೋ ಡಿಸಿಪ್ಲಿನ್. ದ ಡಿಸಿಪ್ಲಿನ್ ಬೇಸ್ಡ್ ಆನ್ ದ ಸ್ಟಡಿ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್. ರೋಮಿಲಾ ತಾಪರ್ ಅವ್ರ ಕೈನಲ್ಲಿ ಆಗಲ್ಲ, ಯಾಕಂದ್ರೆ ಅವ್ರಿಗೆ ಪ್ರಾಕೃತ, ಸಂಸ್ಕೃತ, ಪಾಳಿ ಯಾವುದು ಬರಲ್ಲ. ಅಂದ್ರೆ ಭಾಷೆಗಳು ಬರಬೇಕು, ಭಾಷೆಗಳು ಕಲ್ತಿದ್ದು. ಇವಾಗ ತಮಿಳ್ ಶಾಸನ ಓದೋ ಕನ್ನಡಿಗರಿಲ್ಲ, ಕನ್ನಡ ಶಾಸನ ಓದೋ ತಮಿಳ್ರಿಲ್ಲ, ಅಥವಾ ತೆಲುಗು ಶಾಸನ ಓದೋದು ಕಷ್ಟ ಇದೆ. ಆನ್ ದ ಸ್ಟಡಿ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್, ನಾಲೆಡ್ಜ್ ಆಫ್ ಲ್ಯಾಂಗ್ವೇಜಸ್ ಎಸೆನ್ಷಿಯಲ್. ಆಮೇಲೆ ವಿ ಹ್ಯಾವ್ ಟು ಗೋ ಬೈ ಆರ್ಕಿಯಾಲಜಿಕಲ್ ಎವಿಡೆನ್ಸಸ್. ಹೊಸ ಹೊಸ ಎವಿಡೆನ್ಸಸ್ ಬರ್ತಾ ಇರುತ್ತೆ, ಅದನ್ನ ಅನಲೈಸ್ ಮಾಡಬೇಕು, ಸ್ಟಡಿ ಮಾಡಬೇಕು, ಅದನ್ನ ಸರಿಯಾಗಿ ಬಳಸ್ಕೋಬೇಕು. ಮತ್ತೆ ನಮ್ಮ ಮಾನ್ಯುಮೆಂಟ್ಸ್ ಮತ್ತೆ ಇನ್ಸ್ಕ್ರಿಪ್ಷನ್ಸ್, ನಮ್ಮ ಶಾಸನಗಳು, ಎಪಿಗ್ರಫಿ ಬಹಳ ಇಂಪಾರ್ಟೆಂಟು. ತಮಿಳುನಾಡಿನವರು ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಅವರ ಶಾಸನಗಳನ್ನ ಹುಡುಕೊಂಡು ಹೋಗಿ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅದನ್ನ ಇದು ಮಾಡ್ತಿದ್ದಾರೆ. ನಾವಿನ್ನ ಹಲ್ಮಿಡಿ ಶಾಸನ, ಅದೇ ನಮ್ಮ ಹಳೆಯ ಶಾಸನ, ಅದಕ್ಕಿಂತ ಹಿಂದೆ ಹುಡ್ಕೊಂಡು ಹೋಗಿಲ್ಲ ಅಂತ ಅನ್ಸುತ್ತೆ. ಸೀರಿಯಸ್ ಆಗಿ ನಮ್ಮಲ್ಲಿ ಏನು ಅಂತ ದೊಡ್ಡ ಎಕ್ಸ್ಕವೇಷನ್ ವರ್ಕ್ ಎಲ್ಲೂ ನಡೀತಿಲ್ಲ ಕರ್ನಾಟಕದಲ್ಲಿ. ನ್ಯೂಮಸ್ಮ್ಯಾಟಿಕ್ಸ್, ಸ್ಟಡಿ ಆಫ್ ಕಾಯಿನ್ಸ್, ಕರೆನ್ಸಿ, ಅದು ಬಹಳ ಮುಖ್ಯ. ಹರಪ್ಪ ಮೊಹೆಂಜೊದಾರೋನಲ್ಲಿ ಕಾಯಿನ್ಸ್ ಸಿಕ್ಕಿಲ್ಲ, ಕವಡೆಗಳನ್ನ ಉಪಯೋಗಿಸ್ತಿದ್ರು ಅಂತ ಶ್ರೀಕಂಠ ಶಾಸ್ತ್ರಿಗಳು ಬರೆದಿದ್ದಾರೆ. ಆಮೇಲೆ ಲಿಟ್ರರಿ ಸೋರ್ಸಸ್, ಪುರಾಣಗಳಲ್ಲಿ ವಂಶಾವಳಿ ಬರುತ್ತೆ, ಆ ವಂಶಾವಳಿ ಹಿಸ್ಟ್ರಿ ಅಂತಾನೆ ತಗೋಬೇಕಾಗತ್ತೆ. ರಾಮಾಯಣದಲ್ಲೇ ಬರುತ್ತೆ, ಮಹಾಭಾರತದಲ್ಲಿ ಬರುತ್ತೆ, ಬೇರೆ ಪುರಾಣಗಳಲ್ಲೂ ಬರುತ್ತೆ. ಸೊ ಲಿಟ್ರರಿ ಸೋರ್ಸಸ್ಸು ಮಿತ್ ಅನ್ನೋದನ್ನ ಬಿಟ್ಟು ಅದರಲ್ಲಿರೋ ಹಿಸ್ಟ್ರಿ ಏನು ಅನ್ನೋದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ನಮಗೆ ಸಿಕ್ಕಿರೋ ಕಾಪರ್ ಪ್ಲೇಟ್ಸ್, ಪಾಮ್ ಲೀವ್ಸ್, ಓಲೆಗಿರಿ ಮ್ಯಾನುಸ್ಕ್ರಿಪ್ಟ್ಸು, ಈಗ DNA ಸ್ಟಡೀಸ್ ಬಹಳ ಮುಖ್ಯ ಆಗಿದೆ. ಆಮೇಲೆ ಕಾರ್ಬನ್ 14 ಡೇಟಿಂಗ್ ಅವ್ರ ಕಾರ್ಬನ್ 15 ಡೇಟಿಂಗ್. ಇತ್ತೀಚೆಗೆ ಒಬ್ಬರು ಆಕೆ ಕನ್ನಡದವರೇ, ಚನ್ನರಾಯಪಟ್ಟಣದವರು, ಶಾರದಾ ಚನ್ನರಾಯಪಟ್ಟಣ ಅಂತ. ಅವರು ಆನಂದ್ ಗುಜರಾತಿಂದ ಬಂದು ಮೈಸೂರಿನಲ್ಲಿ ಝೂ ಆರ್ಕಿಯಾಲಜಿ ಮೇಲೆ ಲೆಕ್ಚರ್ ಕೊಟ್ರು. ನನಗೆ ಗೊತ್ತಿರಲಿಲ್ಲ ಅದು ಇದೆ ಅಂತಲೇ. ಅದು ಇಟಲಿನಲ್ಲಿ ಅಲ್ಲೆಲ್ಲ ಬಹಳ ಡೆವಲಪ್ ಆಗಿದೆ ಅಂತೆ ಝೂ ಆರ್ಕಿಯಾಲಜಿ. ಅಂದ್ರೆ ಹರಪ್ಪ ಮೊಹೆಂಜೊದಾರೋದಲ್ಲಿ ನಾವೆಲ್ಲ ಕುದುರೆ ಇತ್ತ ಇಲ್ವಾ ಅಂತ ಇನ್ನ ಡಿಬೇಟ್ ಮಾಡ್ತಿದ್ದೀವಿ. ಅಲ್ಲಿ ಏನೇನು ಪ್ರಾಣಿಗಳಿತ್ತು, ಅವ್ರು ಏನು ತಿಂತಿದ್ರು, ಫಿಶ್ ತಿಂತಿದ್ರ. ನಮಗ್ ಗೊತ್ತಿರೋಂಗೆ ವೇದ ಕಾಲದಲ್ಲಿ ಎಗ್ಸ್ ತಿಂತಿರ್ಲಿಲ್ಲ, ಚಿಕನ್ ತಿಂತಿದ್ರು. ಈ ಮಾಹಿತಿ ಬಹಳ ಮುಖ್ಯ. ಝೂ ಆರ್ಕಿಯಾಲಜಿ ಅನ್ನೋದು ಒಂದು ಹೊಸ ಬ್ರಾಂಚ್ ಇದೆ. ಆಕೆ 2 PhD ತಗೊಂಡಿದ್ದಾರೆ ಇಟಾಲಿಯನ್ ಯೂನಿವರ್ಸಿಟಿಯಿಂದ. ಆಕೆ ಪುಸ್ತಕಗಳನ್ನು ಬರ್ತಿದ್ದಾರೆ. ಸೊ ಹಿಸ್ಟ್ರಿನ ಬಹಳ ಸೀರಿಯಸ್ ಆಗಿ ಸ್ಟಡಿ ಮಾಡಬೇಕಾಗತ್ತೆ. ಮತ್ತೆ ನಮ್ಮ ಮಾನ್ಯುಮೆಂಟ್ಸು, ಇನ್ಸ್ಕ್ರಿಪ್ಷನ್ಸು ಇದನ್ನ ಪ್ರಿಸರ್ವ್ ಮಾಡೋದು ಮುಖ್ಯ. ಹಳೇಬೀಡು, ಬೇಲೂರಿಗೆ ಹೋದವರೆಲ್ಲ ನೋಡ್ಬೋದು ಆ ಶಾಸಗಳನ್ನ ಎಷ್ಟು ವಿಕಾರ ಮಾಡಿದ್ದಾರೆ, ಎಷ್ಟು ಕೆಡಿಸಿದ್ದಾರೆ, ಅದ್ರ ಮೇಲೆಲ್ಲ ಗೀಚಿದ್ದಾರೆ, ಬರ್ದಿದ್ದಾರೆ. ನಮಗೆ ಅದ್ರ ಬೆಲೆ ಗೊತ್ತಿಲ್ಲ. ಅದೇ ರೊಸೆಟಾ ಸ್ಟೋನ್ನ ಬ್ರಿಟಿಷ್ ಲೈಬ್ರರಿನಲ್ಲಿ, ಬ್ರಿಟಿಷ್ ಮ್ಯೂಸಿಯಂನಲ್ಲಿ ಬುಲೆಟ್ ಪ್ರೂಫ್ ಗ್ಲಾಸ್ ಒಳಗಿಟ್ಟಿದ್ದಾರೆ. ಈಜಿಪ್ಟ್ನವರು ಅದನ್ನು ವಾಪಸ್ ಕೇಳ್ತಾ ಇದ್ದಾರೆ. ಈಜಿಪ್ಟಿನ ಹೊಸ ಮ್ಯೂಸಿಯಂ, ಅದು $2 ಬಿಲಿಯನ್ ಏನೋ ಖರ್ಚು ಮಾಡಿದ್ದಾರೆ. ವರ್ಲ್ಡ್ಸ್ ಬೆಸ್ಟ್ ಮ್ಯೂಸಿಯಂ. ಪ್ರಪಂಚದವ್ರನ್ನ ಅಟ್ರಾಕ್ಟ್ ಮಾಡಕ್ಕೆ ಅದು ಮಾಡಿದ್ದಾರೆ. ನಮ್ಮಲ್ಲಿ ನಾವು ಈ ಡೈರೆಕ್ಷನ್ ಅಲ್ಲಿ ಮಾಡಬೇಕಾಗಿರೋದು ಬಹಳಷ್ಟು ಇದೆ. ನಮ್ಮ ಬರೀ ಮಾತಿನಲ್ಲೇ ಆಗಿದೆ. ನಮ್ಮ ಹಿಂದಿನವರು ಒಳ್ಳೆ ಕವಿಗಳು. ನಾನು ಉಡುಪಿಲಿ ಹೋದಾಗ ಬಸ್ನಲ್ಲಿ ಹೋಗುವಾಗ ಒಂದು ಮನೆ ಮುಂದೆ ಮುದ್ದಣ್ಣನವರ ಮನೆ ಅಂತ ಬೋರ್ಡ್ ಇರೋದು. ಆಮೇಲೆ ಬೋರ್ಡು ಹೊರಟೋಯ್ತು, ಆ ಮನೇನೂ ಇಲ್ವೇನೋ, ಇವಾಗ ಡಿಮಾಲಿಷ್ ಮಾಡಿರಬಹುದು. ನಮ್ಮ ಬರಹಗಾರರ ಮನೆಗಳು ಮತ್ತೆ ಅವರು ಯೂಸ್ ಮಾಡ್ತಿದ್ದದ್ದು ಯಾವುದನ್ನು ನಾವು ಚೆನ್ನಾಗಿ ಪ್ರಿಸರ್ವ್ ಮಾಡಿಲ್ಲ. ಬೇರೆ ದೇಶದವರು ಅದನ್ನ ಮುತುವರ್ಜಿಯಿಂದ ಕಾಪಾಡ್ಕೊಂಡು ಬಂದಿದ್ದಾರೆ. ಈ ಹಿಸ್ಟ್ರಿ ಸೆನ್ಸ್ ಇದ್ರೆ ನಮಗೆ ಕಾಪಾಡಬೇಕು ಅಂತ ಅನ್ಸುತ್ತೆ. ಕುಶಾಂತ್ ಸಿಂಗ್ ಒಂದ್ಸಾರಿ ಬರ್ದಿದ್ರು, ಬ್ರಿಟಿಷ್ ಬಂಗ್ಲೋಗಳು ಹೊರಟೋಗಿದೆ, ಬ್ರಿಟಿಷ್ನವ್ರು ಯಾವ ತರ ಜೀವನ ಮಾಡ್ತಿದ್ರು ಅಂತ ನಮ್ಮ ಮಕ್ಕಳಿಗೆ ಹೇಳೋದಕ್ಕೆ ಯಾವುದು ಮ್ಯೂಸಿಯಂ ಇಲ್ಲ. ಈ ದೇಶ 190 ವರ್ಷ ಆಳಿದ್ರು ಅವರು. ಸೊ ಅದನ್ನ ನಾವು ಪ್ರಿಸರ್ವ್ ಮಾಡಬೇಕಾಗಿತ್ತು, ಅದು ಮಾಡಿಲ್ಲ.
ಅದರಿಂದ ಇತಿಹಾಸ ಬಹಳ ಮುಖ್ಯ ಆಗುತ್ತೆ. ಇವಾಗ ಇನ್ಯಾರಾದ್ರೂ ಏನಾದ್ರು ಪ್ರಶ್ನೆಗಳು ಕೇಳೋಂಗಿದ್ರೆ ಕೇಳಬಹುದು. ಸರ್ ನಮಸ್ಕಾರ, ಮುಂಬೈಯಿಂದ ಉಪಾಧ್ಯ ಮಾತಾಡ್ತಾ ಇರೋದು. ಹಾ ನಮಸ್ಕಾರ. ಶ್ರೀಕಂಠ ಶಾಸ್ತ್ರಿಗಳ ಕುರಿತು ಬಹಳ ಸೊಗಸಾಗಿ ಬಹುಶ್ರುತ ವಿದ್ವಾಂಸರಾಗಿ ಅವರು ರಾಷ್ಟ್ರ ಮಟ್ಟದಲ್ಲಿ ಒಂದು ಮನ್ನಣೆಯನ್ನ ಗಳಿಸಿಕೊಂಡಿರುವುದಕ್ಕೆ ಒಂದು ಘಟನೆಯನ್ನು ಹಂಚಿಕೊಳ್ಬೇಕು. 35 ವರ್ಷಗಳ ಕೆಳಗೆ ಮುಂಬೈಯಲ್ಲಿ ಸೇತು ಮಾಧವರಾವ್ ಪಗಡಿ ಅಂತ ತಾವು ಕೇಳಿರ್ಬೋದು. ಇಲ್ಲ ಅವರು ಪದ್ಮಭೂಷಣ ಪ್ರಶಸ್ತಿಯನ್ನ ಪಡೆದವರು IAS ಅಧಿಕಾರಿಯಾಗಿದ್ದವರು. ಅವ್ರು ಹೇಳ್ತಾ ಇದ್ರು, ದಕ್ಷಿಣ ಭಾರತದ ಕುರಿತು ಏನನ್ನಾದ್ರೂ ಅಧ್ಯಯನ ಮಾಡಬೇಕಾದ್ರೆ ನನಗೆ ಅಧಿಕೃತ ಒಬ್ಬ ವ್ಯಕ್ತಿ ಇದ್ರೆ, ಸಂಶೋಧಕ ಇದ್ರೆ ಅವರು ನಮ್ಮ ಶ್ರೀಕಂಠ ಶಾಸ್ತ್ರಿಗಳು ಅಂತ. ನನಗೆ ರೋಮಾಂಚನ ಆಯ್ತು. ಒಬ್ಬ ಮಹಾರಾಷ್ಟ್ರದ ಖ್ಯಾತ ವಿದ್ವಾಂಸ ನಮ್ಮ ಕರ್ನಾಟಕ ಮೂಲದ ವಿದ್ವಾಂಸರನ್ನ ಕುರಿತು ಈ ತರ ಆಡ್ತಾರಲ್ಲ ಅಂತ. ಇವತ್ತಿಗೂ ನಮಗೆ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ, ಸಾಂಸ್ಕೃತಿಕ ಸಂಶೋಧನೆ ಮಾಡುವವರಿಗೆ ಬಹುಶಃ ಒಂದು ಪಥಸೂಚಿ ಅಂತ ಹೇಳ್ತೀವಲ್ಲ, ಅಂತಹ ಒಬ್ಬ ಸಂಶೋಧಕ ಇದ್ರೆ ಅವರು ಶ್ರೀಕಂಠ ಶಾಸ್ತ್ರಿಗಳು. ಮಾತು ಕೇಳಿ ನಿಜವಾಗಿ ನಾನು ಇವತ್ತು ನಿಮಗೆ ವಿಶೇಷವಾದ ಧನ್ಯವಾದಗಳು ಹೇಳಬೇಕು. ಥ್ಯಾಂಕ್ ಯು ಸರ್. ನಾನು ನೀವು ಬಾಂಬೆ ಅವರಾದ್ರಿಂದ ಇನ್ನೊಂದು ವಿಷಯ ಹೇಳಬೇಕು. ಪೂನಾದಲ್ಲಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಹಿಸ್ಟ್ರಿ ಶ್ರೀಪತಿ ಶಾಸ್ತ್ರಿಗಳಿದ್ರಲ್ಲ, ಅವರು ನಮ್ಮ ತಂದೆ ಸ್ಟೂಡೆಂಟೇ. ನಮ್ಮ ತಂದೆ ಸೆಂಟನರಿಗೆ ಬಂದು ಪೂನಾದಿಂದ ಮಿಥಿಕ್ ಸೊಸೈಟಿನಲ್ಲಿ ಒಂದು ಪೇಪರ್ ಕೂಡ ಪ್ರೆಸೆಂಟ್ ಮಾಡಿದ್ರು. ಅವರು ಪೂನಾದಲ್ಲಿ ಕರ್ನಾಟಕದಿಂದ ಹೋಗಿ ಸಾಕಷ್ಟು ಇತಿಹಾಸದ ಕ್ಷೇತ್ರದಲ್ಲಿ ಮತ್ತೆ ಅವರು ರಾಷ್ಟ್ರೋತ್ಥಾನಕ್ಕೂ ಸಾಕಷ್ಟು ಸೇವೆ ಮಾಡಿದ್ದಾರೆ. ಅವರು ಬರ್ದಿರೋ ಬುಕ್ಸು ಮತ್ತೆ ಇದೆಲ್ಲ ಬಹಳ ಸ್ಕಾಲರ್ಲಿ ವರ್ಕ್ಸ್ ಅಂತ ಹೇಳಿ ಸೂರ್ಯನಾಥ್ ಕಾಮತ್ರು ಮತ್ತೆ ಬೇರೆಯವರೆಲ್ಲ ನನಗೆ ತಿಳಿಸಿದ್ದಾರೆ. HS ಗೋಪಾಲರಾವ್ 2004ರಲ್ಲಿ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಶ್ರೀಕಂಠ ಶಾಸ್ತ್ರಿಗಳ ಶತಮಾನೋತ್ಸವದ ನೆನಪಿನಲ್ಲಿ ಒಂದು ವಿಶೇಷ ಉಪನ್ಯಾಸ ನೀಡಿದ್ದು ಇವತ್ತು ನಮ್ಗೆ ನೆನಪಾಗ್ತದೆ. ಸರ್, ಅವರ ಶ್ರೀಕಂಠ ಶಾಸ್ತ್ರಿಗಳ ಎಲ್ಲ ಕನ್ನಡ ಲೇಖನಗಳು ಒಂದು ಕಡೆ ಸಮಗ್ರವಾಗಿ ಕಾಮಧೇನುವಿನಲ್ಲಿ ಲಭ್ಯ ಇದೆ. ಈಗ ಇದೆ ಸಂಶೋಧನಾ ಲೇಖನಗಳು. ಈಗ 4th ಎಡಿಷನ್ ಬರ್ತಾ ಇದೆ. ಅದಕ್ಕೆ 10 ಆರ್ಟಿಕಲ್ಸ್ ಸೇರಿಸ್ತೀವಿ. ಅದು ಎಡಿಟಿಂಗ್ ವರ್ಕ್ ನಡೀತಿದೆ. ಈಗ ಸಂಪುಟಗಳಿವೆ, ಆರಂಭದ ಸಂಪುಟಗಳಿವೆ. ಇತ್ತೀಚೆಗೆ ನೀವು ಹೇಳಿರಲ್ಲ, ಅದು ಅದಕ್ಕೆ ಹೊಸ ಸೇರ್ಪಡೆ ಆಗ್ತಾ ಇದೆ ಅಂತ. ಅದು ಲಭ್ಯ ಇದೆ, ಅದು ಲಭ್ಯ ಆಗುತ್ತೆ. ಅಂದ್ರೆ ಇನ್ನೊಂದು 1 ತಿಂಗಳು 1.5 ತಿಂಗಳಲ್ಲಿ ಆ ಪುಸ್ತಕ ಹೊರಗಡೆ ಬರುತ್ತೆ. ಆಗ್ಲಿ ಗೋಪಾಲರಾವ್ ಅನುವಾದ ಮಾಡಿದ ಪುಸ್ತಕ ಅದು ಸಹ ಲಭ್ಯ ಇದೆ ತಾನೆ? ಸಿಗುತ್ತೆ, ನಮ್ಮ ವೆಬ್ಸೈಟ್ ನಲ್ಲೇ ಸಿಗುತ್ತೆ. ನೋಡಿದೆ. ನಾವು ಕೊರಿಯರ್ ಮಾಡ್ತೀವಿ, ಅದಕ್ಕೇನಿಲ್ಲ. ನಾನು ವಿಶ್ವವಿದ್ಯಾಲಯ ಮುಖಾಂತರ ತರಿಸ್ಕೊಡ್ತೀನಿ. ಬಹಳ ಮಹತ್ವದ ಆಕರ ಗ್ರಂಥ ಅದು. ಧನ್ಯವಾದಗಳು. ಉಪನ್ಯಾಸ ಕೇಳಿ ನಿಜವಾಗಿ ಖುಷಿ ಆಯ್ತು. ಸಂತೋಷ ನನಗೂ ಆಗಿದೆ. ಮತ್ತೆ ನಿಮ್ಮ ಎಲ್ಲರಿಗೂ ವಂದನೆಗಳು. ನಮಸ್ಕಾರ. ಸರ್, ಧನ್ಯವಾದಗಳು. ಹೃತ್ಪೂರ್ವಕವಾದ ನಮನಗಳು ನಿಮಗೆ. ಇನ್ಯಾರಾದರೂ ಏನಾದರೂ ಪ್ರಶ್ನೆಗಳನ್ನು ಕೇಳೋದಿದೆಯಾ? ನಾಗಪ್ರಸಾದ್ ಅವರು ಸೇರಿದ್ದಾರೆ ಅಂತ ಹೇಳಿದ್ರಿ, ಅವರೇನಾದರೂ ಹೇಳೋದಿದೆಯಾ? ನಾಗೇಂದ್ರ PS ಅವರು. ಸರ್, ನೀವು ಮ್ಯೂಟಲ್ಲಿದ್ದೀರಿ. ನಾಗೇಂದ್ರ ಅವರು ನಮ್ಮ ಅಕ್ಕನ ಮಗ. 1970ರಲ್ಲಿ ಹುಟ್ಟಿದವರು. ಅವ್ರಿಗೆ ಅಷ್ಟೇನು ಗೊತ್ತಿಲ್ಲ, ಶ್ರೀಕಂಠ ಶಾಸ್ತ್ರದ ಬಗ್ಗೆ ಗೊತ್ತಿಲ್ಲ. ಸರಿ ಸರ್. ಇನ್ಯಾರಾದ್ರೂ ಏನಾದ್ರೂ ಕೇಳೋದಿದ್ಯಾ? ನಮಸ್ತೆ ಸರ್, ನಾನು ರವಿಶಂಕರ್ ಅಂತ ಮಾತಾಡ್ತಿರೋದು. ನೀವು ಇಂಗ್ಲಿಷ್ ಲೆಕ್ಚರರ್ ಆಗಿ, ಪ್ರೊಫೆಸರ್ ಆಗಿ ಎಲ್ಲ ಕೆಲಸ ಮಾಡಿ ಸೇವೆ ಸಲ್ಲಿಸಿದ್ದೀರಾ. ಸೊ ನಿಮ್ಮ ಆ ಒಂದು ಪ್ರಯಾಣದಲ್ಲಿ ನಿರ್ಧಾರ ತಗೋಬೇಕಾದ್ರೆ ಶ್ರೀಕಂಠ ಶಾಸ್ತ್ರಿಗಳೇನಾದ್ರು ಹೇಳಿದ್ರ? ಸಾಹಿತ್ಯದ ಅಧ್ಯಯನದ ಬಗ್ಗೆ, ಭಾಷಾ ಅಧ್ಯಯನ, ಇದ್ರ ಬಗ್ಗೆ ಏನಾದ್ರು ಹೇಳಿದ್ರ? ನಿಮಗೆ ಹೇಳಬೇಕು ಅಂದ್ರೆ, ನಾನು BA ಮೇಜರ್ ಇಂಗ್ಲಿಷ್, ಪೊಲಿಟಿಕಲ್ ಸೈನ್ಸ್ ಮತ್ತೆ ಸೋಷಿಯಾಲಜಿ ತಗೊಂಡಾಗ ಅವ್ರಿಗೆ ನಿರಾಶೆ ಆಯ್ತು, ನಾನು ಹಿಸ್ಟ್ರಿ ತಗೊಳ್ಳಿಲ್ಲ ಅಂತ. ನಮ್ಮ ಅಕ್ಕ ಒಬ್ರು ಹಿಸ್ಟ್ರಿ ತಗೊಂಡು ಓದಿದ್ರು, BA ಹಿಸ್ಟ್ರಿ. ಯಾಕಂದ್ರೆ ಅವರ ಮಾಡಿರೋ ಕೆಲಸನ ಅರ್ಥ ಮಾಡ್ಕೊಂಡು ಯಾರಾದ್ರೂ ವಾರಸುದಾರರು ಬೇಕಾಗಿತ್ತು, ಅದನ್ನ ಕಾಪಾಡೋದಕ್ಕೆ, ರೀಪ್ರಿಂಟ್ ಮಾಡಕ್ಕೆ ಅಥವಾ ಎಡಿಟ್ ಮಾಡಕ್ಕೆ. ಅದೆಲ್ಲ ಅವ್ರಿಗೆ ಆ ದೃಷ್ಟಿಯಲ್ಲಿ ನೋಡಬೇಕು ಅಂದ್ರೆ ಅಫ್ಕೋರ್ಸ್
ಅವ್ರಿಗೆ ಭಾಷೆಗಳ ಬಗ್ಗೆ ಬಹಳ ಪ್ರಭುತ್ವ ಇತ್ತು. ನಮ್ಗೊಂದು ಪೇಪರ್ ಇತ್ತು, ಹಿಸ್ಟ್ರಿ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂತ. ಅದರಲ್ಲಿ ಆರಿಜಿನ್ ಆಫ್ ದಿ ಲ್ಯಾಂಗ್ವೇಜ್ ಮೇಲೆ ಒಂದು ಚಾಪ್ಟರ್ ಎಲ್ಲ ಇತ್ತು. ನಮ್ಮ ಪ್ರೊಫೆಸರ್ ಸೇತು ಸಾವಿತ್ರಿ ಅವರು ಪಾಠ ಮಾಡೋರು. ಆ ಅರ್ಲಿ ಥಿಯರೀಸು, ಬೌ ಥಿಯರಿಯು ಆ ಥರ ಎಲ್ಲ ಬರುತ್ತೆ. ಅದನ್ನೆಲ್ಲ ಹೋಗಿ ಕೇಳಿದಾಗ ಅದ್ರ ಬಗ್ಗೆ ನನಗೆ ಸಾಕಷ್ಟು ಹೇಳೋರು. ಆಮೇಲೆ ಜರ್ಮನ್ ಲ್ಯಾಂಗ್ವೇಜ್ ಯಾವ ತರ ಡೆವಲಪ್ ಆಯ್ತು, ಸಂಸ್ಕೃತಕ್ಕೂ ಜರ್ಮನ್ಗೂ ಲ್ಯಾಟಿನ್ಗೂ ಗ್ರೀಕ್ಗೂ ಸಿಮಿಲಾರಿಟೀಸು, ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋರು. ಅಫ್ಕೋರ್ಸ್ ನಮಗೆ ಏನಂದ್ರೆ, ನಾನು ಬಹಳ ಲೇಟಾಗಿ ಹುಟ್ಟಿದವನು, 1953ರಲ್ಲಿ. ಅವರು ಅವಾಗ 49 ವರ್ಷ ಅವರು, ನಮ್ಮ ತಂದೆಯವರಿಗೆ. ಆಮೇಲೆ ಅವರ ಆರೋಗ್ಯ ಚೆನ್ನಾಗಿಲ್ಲದೆ ಇದ್ದರಿಂದ ನಮಗೆ ಅವರು ಇನ್ನಷ್ಟು ಗ್ರೋ ಮಾಡಕ್ಕಾಗ್ಲಿಲ್ಲ ನಮ್ಮನ್ನ. ಅವ್ರಿಗೆ ಆರೋಗ್ಯ ಚೆನ್ನಾಗಿದ್ದಿದ್ರೆ ಬಹುಶಃ ನಮ್ಗೆ ಸಂಸ್ಕೃತ ಅಥವಾ ವೇದ ಅದೆಲ್ಲ ಅದ್ರ ಬಗ್ಗೆ ಬಹಳಷ್ಟು ಹೇಳ್ಕೊಟ್ಟಿರೋರು. ಅದಾಗ್ಲಿಲ್ಲ. ಅಂತಾದ್ರಲ್ಲೂ ಅವರ ಕಾಯಿಲೆ ಇದ್ದಾಗ್ಲೂ ಕೂಡ ಯಾರ್ಯಾರೋ ಬಂದು ಅವ್ರಿಗೆ ಕೇಳ್ಕೊಂಡು ಹೋಗೋರು. ಒಂದ್ಸಾರಿ ನಮ್ಮ ಮನೆಗೆ ಅಶ್ವಥ್ ಆಕ್ಟರ್ನ ಕರ್ಕೊಂಡು ಬಂದ್ಬಿಟ್ರು. ಅವ್ರಿಗೇನೋ ರಣಧೀರ ಕಂಠೀರವ ಸಿನಿಮಾ ತೆಗೆಯುವಾಗ ಯಾವುದೋ ಹಿಸ್ಟಾರಿಕಲ್ ಡೌಟ್ ಬಂದ್ಬಿಟ್ಟಿದೆ. ಅವ್ರಿಗೆ ಯಾರೋ ಹೇಳಿದ್ರಂತೆ, ಶ್ರೀಕಂಠ ಶಾಸ್ತ್ರಿಗಳನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ ಅಂತ. ಅವರು ಮಠ ಮಧ್ಯಾಹ್ನದಲ್ಲಿ ಬಂದು ನಮ್ಮ ತಂದೆ ನೆಪ್ಸಿದ್ರಂತೆ. ಅದನ್ನ ಅಶ್ವತ್ಥೆ ಹೇಳಿದ್ರು. ಅವ್ರು ಯಾವ ರೀತಿಯಲ್ಲಿ ತೂರಾಡ್ಕೊಂಡು ನಡ್ಕೊಂಡು ಬಂದ್ರು, ಯಾವ ರೀತಿಯಲ್ಲಿ ಕೂತ್ಕೊಂಡ್ರು, ಇವ್ರು ಕೇಳಿದ ಪ್ರಶ್ನೆಗೆ ಯೋಚನೆ ಮಾಡಿ ಯಾವ ರೀತಿಯಲ್ಲಿ ಉತ್ತರ ಕೊಟ್ರು, ಎಷ್ಟು ಚೆನ್ನಾಗಿ ಸಮಗ್ರವಾಗಿ ಹೇಳಿದ್ರಂತೆ ರಣಧೀರ ಕಂಠೀರವನ ಬಗ್ಗೆ. ಇವರು ಸ್ಯಾಟಿಸ್ಫೈ ಆಗಿ ಹೋಗಿ ಆಮೇಲೆ ಆ ಸಿನಿಮಾ ತೆಗಿಯಕ್ಕಾಯ್ತು. ಅವರಿಗೆ ಆತರ ಹಿಸ್ಟಾರಿಕಲ್ ಸಿನಿಮಾ ಬಗ್ಗೆ ಕೂಡ ಆಸಕ್ತಿ ಇತ್ತು. ತುಂಬಾ ಸಂತೋಷ ಸರ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ ಸರ್, ನಾನು ಉಮಾ ರಾಮರಾವ್ ಅಂತ ಮುಂಬೈಯಿಂದ. ಈ ಒಂದು ಅಗಾಧ ಪ್ರತಿಭೆ ಬಗ್ಗೆ ಕೇಳಿ ನಮ್ಗೆ ನಿಜಕ್ಕೂ ತುಂಬಾ ಆಶ್ಚರ್ಯ ಆಗುತ್ತೆ. ನನ್ನ ಪ್ರಶ್ನೆ ಏನು ಅಂದ್ರೆ, ಅವರು ಇಷ್ಟೆಲ್ಲ ಸಾಧನೆಗಳಿಗೆ ಹೇಗೆ ಸಮಯ ಹೊಂದಿಸ್ಕೊಳ್ತಿದ್ರು, ಅವ್ರ ದಿನಚರಿ ಹೇಗಿತ್ತು ಅಂತ. ಅವ್ರನ್ನ ನಾನು ಒಂದು ಸಾರಿ ಮಾತಾಡುವಾಗ ಹೇಳಿದೆ, ವರ್ಕಾಲಿಕ್ ಅಂತ ಇವಾಗ ಇಂಗ್ಲಿಷ್ ನಲ್ಲಿ ಉಪಯೋಗಿಸೋ ಪದ. ಸಿಕ್ಕಾಪಟ್ಟೆ ಅಷ್ಟು ಕಷ್ಟಪಡೋರು ನಮ್ಮ ದೇಶದಲ್ಲಿ ಅಪರೂಪ ಅನ್ಸುತ್ತೆ. ನಾನು ಒಂದೇ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಅದು ಮೈಸೂರು ಬಹಳ ಲೇಜಿ ಸಿಟಿ, ಜನನೂ ಲೇಜಿ. ಅಲ್ಲಿ ಬಹಳ ಲೇಡ್ ಬ್ಯಾಕ್ ಲೈಫ್ ಸ್ಟೈಲ್ ಇರುವಂತ ಊರು. ಅಂತ ಕಡೆ ಅದು ಮಹಾರಾಜ ಕಾಲೇಜ್ನಲ್ಲಿ ಇವ್ರ ಜೊತೆ ಇದ್ದ ಕೊಲೀಗ್ಸೇನೆ ಟೆನ್ನಿಸ್ ಆಡ್ಕೊಂಡಿದ್ರು, ಕ್ಲಬ್ಗೆ ಹೋಗೋರು, ಆರಾಮಾಗಿದ್ರು, ಅವರು ಟೂರ್ಸ್ ಹೋಗೋರು, ಆಮೇಲೆ ಅವರ ಸ್ನೇಹಿತರ ಜೊತೆ ಟೈಮ್ ಕಳೆಯೋರು, ಎಲ್ಲ ಮಾಡೋರು. ಇವ್ರಿಗೆ ಏನೋ ಅವರ ಸ್ಟ್ಯಾಂಡರ್ಡ್ ಅವರು ಮನಸ್ಸಿನಲ್ಲಿ ಇಟ್ಕೊಂಡಿದ್ದು ವೆಸ್ಟರ್ನ್ ಸ್ಕಾಲರ್ಸ್ ಸ್ಟ್ಯಾಂಡರ್ಡ್. ನಾನು ಇಂಗ್ಲೆಂಡ್ ನಲ್ಲಿ, ಅಮೆರಿಕಾದಲ್ಲಿ, ಯುರೋಪ್ನಲ್ಲಿ, ಜರ್ಮನಿನಲ್ಲಿರೋ ಸ್ಕಾಲರ್ಸ್ ಮಟ್ಟದಲ್ಲಿ ನಾನು ಇರ್ಬೇಕು ಅಂತ. ಒಂದು ಸಾರಿ ವಾಕಿಂಗ್ ಹೋಗುವಾಗ ಮಾತಾಡಿದಾಗ ಅವರು ಹೇಳಿದ್ರು, ಮೈಸೂರಿನಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಸ್ಕಾಲರ್ಸ್ ಇರೋದು 3-4 ಜನ ಅಂತ ಹೇಳಿದ್ರು. ಒಂದು ಅಂಬಳೆ ವೆಂಕಟ ಸುಬ್ಬಯ್ಯನವರು, ಅವರು ಇಂಟರ್ನ್ಯಾಷನಲ್ ಅಥಾರಿಟಿ ಆನ್ ಪಂಚತಂತ್ರ. ಅವರು ಬರ್ನ್ ಯೂನಿವರ್ಸಿಟಿಗೆ ಹೋಗಿ ಜರ್ಮನ್ ಕಲಿತು 1905ನಲ್ಲಿ PhD ತಗೊಂಡಿದ್ರು, ಜರ್ಮನ್ ಲ್ಯಾಂಗ್ವೇಜ್ ನಲ್ಲಿ ಬರೆದು. ಅಂಬಳೆ ವೆಂಕಟ ಸುಬ್ಬಯ್ಯನವರು ಕನ್ನಡ ಕವಿಗಳ ಮೇಲೆ, ಡೇಟ್ಸ್ ಮೇಲೆ ಎಲ್ಲ ಬಹಳ ಬರೆದಿದ್ದಾರೆ. ಆಮೇಲೆ ಇನ್ನೊಬ್ರು ಶ್ಯಾಮಶಾಸ್ತ್ರಿಗಳು, ಕೌಟಿಲ್ಯನ ಅರ್ಥಶಾಸ್ತ್ರವನ್ನ ಡಿಸ್ಕವರ್ ಮಾಡಿದವರು, ಅವರು ಇಂಟರ್ನ್ಯಾಷನಲ್ ಸ್ಕಾಲರು. ಅಂಡ್ ಅಫ್ ಕೋರ್ಸ್ ಮೂರನೇ ಅವರು ಫೇಮಸ್ ಫಿಲಾಸಫರ್ ಹಿರಿಯಣ್ಣವರು. ಹಿರಿಯಣ್ಣವರು ನಮ್ಮ ತಂದೆಗೆ ಗುರುಗಳು. ನಮ್ದೇ ರಸ್ತೆ ದಿವಾನ್ಸ್ ರೋಡ್ ನಲ್ಲಿ ಇದ್ದವರು. ನಾನು ಅವ್ರ ಮನೆಗೆ ಬಹಳಷ್ಟು ಸಾರಿ ಹೋಗಿದ್ದೀನಿ. ಈಗ ಅವರ ಮನೆ ಡಿಸೆಂಡೆಂಟ್ಸ್ ಎಲ್ಲ ನನಗೆ ಚೆನ್ನಾಗಿ ಪರಿಚಯ ಇದೆ. ಅವರು ನಮ್ಮ ತಂದೆಗೆ ಗೈಡ್ ಮಾಡಿದವರು. ಬಹುಶಃ 4ನೇ ಹ್ಯೂಮ್ಯಾನಿಟೀಸ್ ನಲ್ಲಿ 4ನೇ ಇಂಟರ್ನ್ಯಾಷನಲ್ ಫಿಗರ್ ಅಂದ್ರೆ ಶ್ರೀಕಂಠ ಶಾಸ್ತ್ರಿಗಳಿರ್ಬೋದು. ಯಾಕೆಂದ್ರೆ ನಾನು ಒಬ್ಬರು ನಾಯಕ್ವಾಡಿ ಅಂತ ಪ್ರೊಫೆಸರ್ ಇದಕ್ಕೆ ಹೋಗಿದ್ದಾಗ, ಆಕ್ಸ್ಫರ್ಡ್ಗೆ ಹೋಗಿದ್ದಾಗ, ಅಲ್ಲಿ ಬಾರ್ನೆಟ್ ಅಂತ ಒಬ್ರು ಹಿಸ್ಟಾರಿಯನ್ ಮುದುಕರಾಗಿ ಹೋಗಿದ್ರಂತೆ, 90 ವರ್ಷನೂ ಏನೋ. ಅವ್ರನ್ನ ಹೋಗಿ ನೋಡಿದ್ರಂತೆ. ವೇರ್ ಆರ್ ಯು ಫ್ರಮ್ ಅಂದ್ರಂತೆ ನಾಯಕ್ವಾಡಿ ಇವರಿಗೆ. ಐ ಆಮ್ ಫ್ರಮ್ ಮೈಸೂರು. ಓ, ಯು ಆರ್ ಕಮಿಂಗ್ ಫ್ರಮ್ ಶ್ರೀಕಂಠ ಶಾಸ್ತ್ರೀಸ್ ಮೈಸೂರು ಅಂದ್ರಂತೆ.
ಸರಿ. ದಾಸ್ ಆಫ್ ತಲಕಾಡ್ ಮೇಲೆ ಬರೆದಿದ್ದು, ಅವ್ರ ಜೊತೆ ಡಿಫರೆನ್ಸ್ ಆಫ್ ಒಪಿನಿಯನ್ ಇತ್ತು. ಫಾದರ್ ಹೆರಾಸ್ ಜೊತೆ ಇತ್ತು, ಬಾಂಬೆ ಸೈಂಟ್ ಸೇವಿಯರ್ಸ್ ಕಾಲೇಜ್ನವರು. ಆಮೇಲೆ ಕೇರಳದಿಂದ ನಮ್ಮ ಕಾಲೇಜ್ಗೆ ನ್ಯಾಕ್ ಕಮಿಟಿ ಒಬ್ರು ಕುರುಪ್ ಅಂತ ಬಂದಿದ್ರು, ವೈಸ್ ಚಾನ್ಸಲರ್, ಹಿಸ್ಟಾರಿಯನ್. ಅವರು, ನಾನು ಹೇಳಿದೆ, ಐ ಆಮ್ ಸನ್ ಆಫ್ ಶ್ರೀಕಂಠ ಶಾಸ್ತ್ರಿ. ಓ, ಮೈಸೂರು ಶ್ರೀಕಂಠ ಶಾಸ್ತ್ರಿ, you have any of his books? Give it to me. I will take it to my library. I have converted my library into a research center in Kerala ಅಂತ. ಅವರು ಎರ್ಣಾಕುಲಮ್ಮು ಎಲ್ಲಿಂದನೂ ಬಂದಿದ್ರು, ಅಲ್ಲಿಗೆ ಪುಸ್ತಕ ಕೇಳಿದ್ರು. ಅವ್ರಿಗೂ ಶ್ರೀಕಂಠ ಶಾಸ್ತ್ರಿಗಳು ಗೊತ್ತಿತ್ತು. ಈ ರೀತಿಯಲ್ಲಿ ಅವರು ಖ್ಯಾತಿಯನ್ನು ಪಡೆದಿದ್ರು. ಫಾರಿನ್ ಬ್ರಿಟಿಷ್ ಲೈಬ್ರರಿಗೆ ಹೋದಾಗ ಅವರು ಸುಮ್ಮನೆ ಟೈಪ್ ಮಾಡಿದ್ರು, ನಿಮ್ಮ ತಂದೆ ಅವ್ರಿಗೆ 2 ಪುಸ್ತಕ ನಮ್ಮ ಹತ್ರ ಇದೆ ಅಂದ್ರು. ನಾನು 3 ಪುಸ್ತಕ ಆಮೇಲೆ ಕೊಟ್ಟೆ, ಇಸ್ಕೊಂಡ್ರು ಅವರು. ಈ ಮಟ್ಟದ ಸ್ಕಾಲರ್ ಆಗೋದಕ್ಕೆ ಬಹಳ ಕಷ್ಟಪಡ್ಬೇಕಾಗುತ್ತೆ. ನಮ್ಮ ಸೈಂಟಿಸ್ಟ್ ಮಾಡಿದ್ದಾರೆ, ಸಿ ವಿ ರಾಮನ್ ಇರ್ಬೋದು ಅಥವಾ ಬೇರೆಯವರು ಇರ್ಬೋದು. ಸುಮಾರು ಜನ ಸೈಂಟಿಸ್ಟ್ ರೌಂಡ್ ದ ಕ್ಲಾಕ್ ಕೆಲಸ ಮಾಡಿ ಕಷ್ಟಪಟ್ಟು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಫಂಕ್ಷನ್ ಮಾಡಿದ್ದಾರೆ. ಥ್ಯಾಂಕ್ ಯು. ಧನ್ಯವಾದ ಸರ್. ಸರ್, ಧನ್ಯವಾದಗಳು. ಇಷ್ಟು ಹೊತ್ತಿನ ತನಕನೂ ತಾವು ಬಹಳ ಆತ್ಮೀಯವಾಗಿ ನಿಮ್ಮ ತಂದೆಯವ್ರ ಬಗ್ಗೆ ನಮ್ಮ ಹತ್ರ ಹಂಚ್ಕೊಂಡ್ರಿ. ನಮ್ಮ ಕನ್ನಡದ ಹೆಮ್ಮೆಯ ಪ್ರತಿಭೆ ಡಾಕ್ಟರ್ ಎಸ್ ಶ್ರೀಕಂಠ ಶಾಸ್ತ್ರಿಗಳ ಕುರಿತಾಗಿ ಇಷ್ಟು ಮಹತ್ವದ ವಿಷಯಗಳನ್ನು ನಮ್ಮ ಜೊತೆಗೆ ಇಷ್ಟೊತ್ತು ಹಂಚ್ಕೊಂಡಿದ್ದಕ್ಕೆ ನಿಮಗೆ ಹೃದಯಪೂರ್ವಕವಾದ ಧನ್ಯವಾದಗಳು. ಬಾಂಬೆ ಯೂನಿವರ್ಸಿಟಿಯವರ ಡಾಕ್ಟರ್ ಉಪಾಧ್ಯಾಯ ಅವರಿಗೆ ಮತ್ತೆ ಜಿಜ್ಞಾಸ ಸಮೂಹಕ್ಕೆ ನನ್ನ ವಂದನೆಗಳು. ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಐ ಆಮ್ ಗ್ರೇಟ್ಫುಲ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು ಸರ್. ಭಾಗವಹಿಸಿದ ಎಲ್ಲ ಆಸಕ್ತರಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದಗಳು. ಪ್ರತಿ ತಿಂಗಳು ಹೀಗೇನೆ ಉಪನ್ಯಾಸಗಳು ಇರುತ್ತೆ ಜಿಜ್ಞಾಸ ತಂಡದಿಂದ, ಮತ್ತು ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಸಂಯುಕ್ತ ಆಶ್ರಯದಲ್ಲಿ. ತಾವೆಲ್ಲರೂ ದಯಮಾಡಿ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತೀನಿ. ಇನ್ನೊಮ್ಮೆ ಎಲ್ರಿಗೂ ಹೃತ್ಪೂರ್ವಕವಾದ ನಮನಗಳು. ನಮಸ್ಕಾರ.